ಹೀಗೆ ಒಂದೊಂದು ಹಾಡಿನ ಸಾಲುಗಳು ಅತ್ಯದ್ಭುತವಾಗಿದೆ. ಆದರೆ ನಿಮ್ಮನ್ನ ಈವರೆಗೂ ಕಾಡಿರುವಂಥ, ನಿಮ್ಮೊಂದಿಗೆ ಉಳ್ಕೊಂಡು ಕಾಡ್ತಾ ಇರುವಂಥ ಸಾಲುಗಳು ಯಾವುದು ಸರ್? ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ತುಂಬ ಕ್ವಿಕ್ಕಾಗಿ ಬರೆದಂಥ ಹಾಡು ಅಂದರೆ ರನ್ನಿಂಗ್ ಟೈಮಲ್ಲಿ ನೀವು ಕೇಳುವ ಸಮಯ ಇದೆಯಲ್ಲ ಹಾಡು, ಅಷ್ಟೇ ಸಮಯದಲ್ಲಿ ಬರೆದು ಅಷ್ಟೇ ದೊಡ್ಡ ಹಿಟ್ ಆದಂಥ ಹಾಡು ಕಣ್ಣ ಸಲಿಗೆ. ಓಕೆ. ಮೆಜೆಸ್ಟಿಕ್ ಸಿನಿಮಾದಲ್ಲಿ ದಾಸ ಅಂತ ಒಂದು ಹೆಸರಿಟ್ಟಿದ್ದೀನಿ ಹೀರೋಗೆ. ಹೆಸರಿಟ್ಟಿದ್ದು ನನ್ನ ಫ್ರೆಂಡು, ನಮ್ಮ ಪ್ರಕಾಶ್ ನಗರದಲ್ಲಿದ್ದಂಥ ಫ್ರೆಂಡ್ ದಾಸ ಅಂತ. ಅವನ ಹೆಸರನ್ನೇ ಕ್ಯಾರೆಕ್ಟರ್ಗೆ ದರ್ಶನ್ಗೆ ಇಟ್ಟಿದ್ದು. ಎಲ್ಲೋದ್ರು ಭಾವಗೀತೆ ಹಾಡಕ್ಕೆ ಹೋದ್ರೂ ಕೆಂಚಾಲ ಮಚಾಲ ಹಾಡಿ ಅಂತಾರ್ರಿ. ಆದರೆ ನನ್ನ ಮೊಮ್ಮಗಳು ಅಮೇರಿಕಾಯಿಂದ ಕಳಿಸಿದಾಳೆ ನೋಡಿ ಅಂತ ಲ್ಯಾಪ್ಟಾಪೆಲ್ಲ ತೆಗೆದು ಅವಳು ಹಾಡಿದ್ದಾಳೆ. ಅವಳು ಭಾಳ ಇಷ್ಟ ಈ ಹಾಡು ಅಂತ. ಮನೋಹರ್ ಸರು ನೋಡ್ಬಿಟ್ಟು ಶಾಕ್ ಆಗಿ, ಏನ್ರಿ ಹಿಂಗೆ ಬರ್ಸ್ಕೊಂಬಂದಿದ್ದೀರಾ, ಇದು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂತೇಳಿ ರಾಜೇಶು, ನಂದಿತಾ ಅವರೆಲ್ಲ ಹಾಡಕ್ಕೆ ಬಂದು ಆ ಹಾಡನ್ನ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಕ್ಯಾನ್ಸಲ್ ಮಾಡಿದ್ರು. ನೆಕ್ಸ್ಟ್ ಇಸ್ ಇನ್ನೊಂದು ಎವರ್ಗ್ರೀನ್ ಸಾಂಗ್, ನಿಮ್ಮ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಮುಕುಂದ ಮುರಾರಿ ಸಿನಿಮಾದ ನೀನೇ ರಾಮ ನೀನೇ ಶ್ಯಾಮ. ಸಾಲುತ್ತಿಲ್ಲವೇ ಬರದೆ ಶಾರ್ಟಾಗಿ ಹೇಳ್ಬಿಡ್ತೀನಿ, ತುಂಬ ದೊಡ್ಡ ಕಥೆ ಇದೆ. ಬರೆದಾಗೋಯ್ತು. ಇಮಾನ್ ಅವರು ಬಾಂಬೆಯಿಂದ ಫೋನ್ ಮಾಡಿದ್ರು ನನಗೆ ಬೆಳಗ್ಗೆ 10 ಗಂಟೆಯಲ್ಲಿ. ಹಾಡಿಸ್ತಾ ಇದ್ದೀನಿ ಈಗ, ಕನ್ನಡ ನನಗೂ ಬರಲ್ಲ, ಶ್ರೇಯಾ ಅವ್ರಿಗೂ ಬರಲ್ಲ, ಇಲ್ಲಿ ಯಾರಿಗೂ ಬರಲ್ಲ, ನೀವೇನು ಕೊಟ್ಟಿದ್ದೀರೋ ಅದನ್ನು ಹಾಡಿಸ್ತಾ ಇದ್ದೀನಿ, ಏನಾದ್ರು ಕರೆಕ್ಷನ್ ಇದ್ದರೆ ನಾನು ಫೋನ್ ಮಾಡ್ತೀನಿ ಹೇಳಿ ಅಂದರು. KGF ಸಿನಿಮಾದ ಸಲಾಂ ರಾಕಿ ಬಾಯ್, ಇದು ಮಿಕ್ಸ್ ಆಫ್ ಹಿಂದಿ ಮತ್ತು ಕನ್ನಡ. ಹೌದು, ಹಿಂದಿ ಮೇಲೂ ನಿಮ್ಗೆ ಒಳ್ಳೆ ಹೋಲ್ಡಿದೆ ಅಂತ ಗೊತ್ತು, ಜಸ್ಟ್ ಲೈಕ್ ಕನ್ನಡ. ಹಿಂದಿ KGF ಎಲ್ಲ ಹಾಡುಗಳು ನಾನೇ ಬರ್ತಿತ್ತು, ಹಿಂದಿಲಷ್ಟು ಹಾಡುಗಳು. ಓಕೆ ಓಕೆ. ಫಾರ್ ದ ಫಸ್ಟ್ ಟೈಮ್ ಈ ಹಾಡಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದು. ಜನರಲ್ಲಾಗಿ ಕೂಡ ಯಾರೂ ಪ್ರಸ್ತಾಪ ಮಾಡಿರಲಿಲ್ಲ. ಅಂದರೆ ಹಾಡು ಚೆನ್ನಾಗಿದೆ ಅಷ್ಟೇ, ಮುಗಿದಿತ್ತು. ನೀವೇ ಫಸ್ಟ್ ಇದ್ರ ಪ್ರಸ್ತಾಪ ಮಾಡ್ತಿರೋದು. ಎದೆಯೊಳಗೆ ಗಿಟ್ಟಾರು ನೀನೇ ಬೇಕು ಅನ್ನತ್ತೆ ಅಂತಾನೂ ಬರಿಬಹುದು. ಬಟ್ ನಿಮಗೆ ಆ ಗಟ್ ಫೀಲಿಂಗ್ ಹೇಳತ್ತೆ ದಟ್ ಇದು ಮ್ಯೂಸಿಕ್ ಜೊತೆ ಬಂದಾಗ ಇದು ಚೆನ್ನಾಗಿರುತ್ತೆ, ಡಿಂಗ್ 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 ಅನ್ನುತ್ತೆ, ಚೆನ್ನಾಗಿ ಅನ್ಸತ್ತೆ ಅಂತ. ಅದಕ್ಕೆ ಚಿತ್ರಗೀತೆನ ಓದೋದಲ್ಲ, ಚಿತ್ರಗೀತೆನ ಸಂಗೀತದ ಜೊತೆ ಹಾಡೋದು. ಟಗರ್ ಮೇಲೆ ಕ್ಯಾರೆಕ್ಟರ್ ಮಾಡಿದ್ರೆ ಶಿವಣ್ಣನ ಹೇಗೆ ಅದನ್ನು ಫಿಟ್ ಮಾಡ್ಬೋದು, ಆ ಇದರಲ್ಲಿ ಎರಡನ್ನು ಹೇಗೆ ಸಮೀಕರಿಸ್ಬೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಬರ್ಕೊಂಡು ಹೋದೆ. ಈ ಒಂದು ಹಾಡು ಶ್ರೀ ಮಂಜುನಾಥ ಸಿನಿಮಾದ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅಂತ ಬರೋದಿಲ್ಲ ಅಲ್ಲಿ ವಿಕಿಪೀಡಿಯಲ್ಲಿ ನಾವು ನೋಡಿದಾಗ. ಬಟ್ ಅದು ನೀವೇ ಬರೆದಿರೋದು ಅಂತ ಗೊತ್ತು ನಮಗೆ. ಒಂದೊಂದು ಕಾರ್ಯಕ್ರಮಕ್ಕೂ ಲಕ್ಷ ರೂಪಾಯಿ ತಗೋತಾರೆ. ಹಾಡು ಬರೆದೋ ನಾನು, ಕಂಪೋಸ್ ಮಾಡಿದೋನೊಬ್ಬ, ಹಾಡ್ತಾರೆ ಸಿಂಗರ್ಸು, ನಮ್ಮವರವರು. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಅದರ ರಾಯಲ್ಟಿ ಆದರೂ ಕೊಡಿ ಅಂತ. ನೀವು 1 ಲಕ್ಷ ತಗೊಳ್ಳಿ, ನಮ್ಮನೆಗೆ 100 ರೂಪಾಯಿ ಕಳಿಸಿ. ಸರ್, ನಿಮ್ಮ ಸಾಕಷ್ಟು ಹಾಡುಗಳು ಹೃದಯಕ್ಕೆ ನಾಟಿದೆ. ಕೆಲವೊಂದು ಸಾಲುಗಳನ್ನು ಮಾತ್ರನೇ ಮೆನ್ಷನ್ ಮಾಡಬೇಕು ಅಂದರೆ, ಮುಕುಂದ ಮುರಾರಿನಲ್ಲಿರಬಹುದು, ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಇರಬಹುದು. ಅಪ್ಪ ಐ ಲವ್ ಯೂನಲ್ಲಿ ಇಷ್ಟು ಅದ್ಭುತವಾಗಿದೆ ಈ ಸಾಲು. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಂತ. ಇನ್ನು ಅಮ್ಮ ನನ್ನ ಈ ಜನ್ಮ, ಅದರಲ್ಲಿ ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ, ಎಷ್ಟು ಎಮೋಷ್ನಲ್ ಆಗಿರೋ ಈ ಹಾಡು. ಇನ್ನು ಕೃಷ್ಣಂ ಪ್ರಣಯ ಸಖಿನಲ್ಲಿ ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಹೀಗೆ ಒಂದೊಂದು ಹಾಡಿನ ಸಾಲುಗಳು ಅತ್ಯದ್ಭುತವಾಗಿದೆ. ಆದರೆ ನಿಮ್ಮನ್ನ ಈವರೆಗೂ ಕಾಡಿರುವಂಥ, ನಿಮ್ಮೊಂದಿಗೆ ಉಳ್ಕೊಂಡು ಕಾಡ್ತಾ ಇರುವಂಥ ಸಾಲುಗಳು ಯಾವುದು ಸರ್? ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ, ಅದಾಗ್ಬೋದು. ಇಲ್ಲಿ ಹುಟ್ಟಿದಂಥ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರೋ ದೇವರಿಗೆ ಇಲ್ಲಿ ಗುಡಿಯಂತೆ, ಚಿತ್ರ ವಿಚಿತ್ರ ಕಣೆ ಲೋಕವೇ, ಮಲಗೆ ಮಲಗೆ ಗುಬ್ಬಿ ಮರಿ, ಆ ಥರ ಒಂದಷ್ಟು ಸಾಲುಗಳು ಇದೆ. ಕಾಡುವಂಥ ಸಾಲುಗಳು. ಕಾಡೋದಂದ್ರೆ ಯಾವಾಗಲೂ ಆಗಾಗ ಮೆಲ್ಕ್ ಹಾಕುವಂಥ.
ಸರ್, ಸಾಹಿತಿಯಾಗಿ ನೀವು ಎಲ್ಲೆಲ್ಲೆಲ್ಲ ಲಿರಿಕ್ಸ್ನ ಬರ್ದಿದ್ದೀರಾ ಅಂತ? ಯಾಕಂದ್ರೆ ನಾವು ಕೇಳಿದೀವಿ ಒಂದು ಟಿಕೆಟ್ನ ಹಿಂದೆ ಲಿರಿಕ್ಸ್ ಬರ್ಕೊಂಡವ್ರಿದ್ದಾರೆ, ಅಂದ್ರೆ ಥಟ್ ಅಂತ ಅದು ಫ್ಲಾಶ್ ಆದಾಗ ಏನಿರುತ್ತೋ ಅದ್ರ ಮೇಲೆ ಬರೆಯುವಂಥದ್ದು. ನೀವು ಎಲ್ಲೆಲ್ಲೆಲ್ಲ ಬರ್ದಿದ್ದೀರಾ ಲಿರಿಕ್ಸ್ನ? 100% ನೀವು ಹೇಳ್ದಂಗೆ ಟಿಕೆಟ್ ಮೇಲೆ ಶುರು ಆಗಿದೆ, ಆ ಥರದ್ದು ಓಕೆ ಆಗಿದೆ. ಓಕೆ. ಟಿಕೆಟ್ ಮೇಲೆ ಬರ್ಕೊಂಡಿದ್ದು. ಇನ್ನು ಆ್ಯಸ್ ಇಟ್ ಸ್ಕೂಲಲ್ಲಿದ್ದಾಗ ನೋಟ್ಬುಕ್ಕಲ್ಲಿ ಪದ್ಯಗಳು ಬರ್ಕೋತಾ ಇದ್ದಿದ್ದು. ಟಿಕೆಟ್ ಹಿಂದೆ ಟಿಶ್ಯೂ ಪೇಪರ್ ಮೇಲೆ ಬರ್ಕೊಂಡಿದ್ದು. ಅಯ್ಯೋ, ಅಂದರೆ ಒಂದೆಲ್ಲ ಕೂತಾಗ ಪೇಪರ್ ಇಲ್ಲದೆ ಟಿಶ್ಯೂ ಪೇಪರ್ ಮೇಲೇ ಅದು ಕಿತ್ತೋಗಿ ಅದೊಂದು ಆಗುತ್ತೆ ಗೊತ್ತಾ, ಆ ಥರದ್ದೆಲ್ಲ ಇದೆ. ಸೊ ನಾವು ಕೇಳಿದೀವಿ ಅಂಡ್ ಗೊತ್ತು ದಟ್ 5 ನಿಮಿಷದಲ್ಲೂ ನೀವು ಹಾಡು ಬರ್ದಿರೋದಿದೆ. ಬಟ್ ಆಫ್ ಕೋರ್ಸ್ ಆ ಪ್ರಾಸೆಸ್ ಹೇಳ್ತಾ ಇದ್ರಿ, ನೀವು ನಮ್ಮ ಜೊತೆ ಮಾತಾಡ್ತಾನೆ ಮೈಂಡಲ್ಲಿ ಓಡ್ತಾ ಇರುತ್ತದು. ಬರೀರಿ ಎಂದಾಗ ಥಟ್ ಅಂತ 5 ನಿಮಿಷಕ್ಕೆ ಬರ್ದಿರೋದಿದೆ. ತುಂಬ ಕ್ವಿಕ್ಕಾಗಿ ನೀವು ಬರ್ದಿರೋ ಒಂದು ಹಾಡು, ಬಹಳ ಸಮಯ ತಗೊಂಡು ಬರೆದಂಥ ಒಂದು ಹಾಡು. ತುಂಬ ಕ್ವಿಕ್ಕಾಗಿ ಬರೆದಂಥ ಹಾಡು ಅಂದರೆ ರನ್ನಿಂಗ್ ಟೈಮಲ್ಲಿ ನೀವು ಕೇಳುವ ಸಮಯ ಇದೆಯಲ್ಲ ಹಾಡು, ಅಷ್ಟೇ ಸಮಯದಲ್ಲಿ ಬರೆದು ಅಷ್ಟೇ ದೊಡ್ಡ ಹಿಟ್ಟಾದಂಥ ಹಾಡು ಕಣ್ಣು ಸಲಿಗೆ. ಓಕೆ. ನವಗ್ರಹ. ತೀರಾ ಟೈಮ್ ತಗೊಂಡು ಯಾವ ಹಾಡು ಆ ಥರದ್ದೇನು ಅಂದರೆ ಸಮಯ, ಅಂದರೆ ಬರವಣಿಗೆ ಸಮಯ ಇಷ್ಟೇ ಇರುತ್ತೆ. ತಿಂಗಳಗಟ್ಟಲೆ ಬಿಟ್ಟಿರ್ಬೋದು, ಈಗ ಬರೆಯೋಣ ಇರು ಅಂತ. ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಒಂದು 2 hours 3 hours ಮ್ಯಾಕ್ಸಿಮಮ್ ಹಾಫ್ ಡೇ ಹಾಡಾಗುತ್ತೆ. ಸರ್, ಯಾವುದು ಕಷ್ಟ? ಒರಿಜಿನಲ್ ಕಂಪೋಸಿಷನ್ಗೆ ಬರೆಯೋದಾ ಅಥವಾ ಇವಾಗ ರೀಮೇಕ್ ಕಂಪೋಸಿಷನ್ಗೆ ಬರೆಯೋದಾ? ಎಕ್ಸಾಂಪಲ್ ಕಳ್ಳಿ ಇವಳು ಟ್ಯೂನ್ ಇದೆ ಆಲ್ರೆಡಿ, ಆ ಟ್ಯೂನಿಗೆ ಬರಿಬೇಕು. ತಮಿಳಲ್ಲದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಅದೇ ಟ್ಯೂನಿಗೆ ನೀವು ಬರಿಬೇಕು. ಯಾವುದು ಜಾಸ್ತಿ ಚಾಲೆಂಜಿಂಗ್? ರೆಡಿಮೇಡ್ ಹಾಡಿಗೆ ಬರೆಯೋದು ಚಾಲೆಂಜಿಂಗ್. ಯಾಕೆ ಅಂದರೆ ಆಲ್ರೆಡಿ ಅದನ್ನು ಕೇಳಿರ್ತಾರೆ, ಅದರಿಂದ ಆ ಪದಗಳಲ್ಲಿರುವ ಧ್ವನಿ ಇದೆಯಲ್ಲ ಅದು ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಕೇಳಿಗನಿಗೆ. ನಾವು ಬೇರೆ ಧ್ವನಿಯಲ್ಲಿ ಇರುತ್ತೆ, ಭಾಷೆನೇ ಬೇರೆ ಆಗಿರುತ್ತಲ್ಲ, ಅದು ಬೇಗ ರಿಸೀವ್ ಆಗಲ್ಲ ಮೈಂಡು ಕೇಳೋರಿಗೆ. ಇನ್ನೇನೋ ಬೇಕು ಅನಿಸ್ತಿರುತ್ತೆ. ಆ ಚಾಲೆಂಜ್ ಇರುತ್ತೆ. ಬಟ್ ಸ್ಟ್ರೈಟ್ ಇದಕ್ಕೆ ಏನು ತೊಂದರೆ ಇಲ್ಲ. ಓಕೆ. ಸೊ ಇವಾಗ ನಿಮ್ಮ ಹಾಡುಗಳ ಬಗ್ಗೆ ಮಾತಾಡ್ತಾ ನಾನು ಆಗಲೇ ಹೇಳಿದ ಹಾಗೆ ನಾವು 1 ಎಪಿಸೋಡ್ 2 ಎಪಿಸೋಡಲ್ಲಿ ಮುಗ್ಸೋಕ್ಕಾಗೋದೇ ಇಲ್ಲ, ಅಷ್ಟು ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದೀರಾ. ಬಟ್ ಒಂದಷ್ಟನ್ನ ಇವತ್ತಿನ ಎಪಿಸೋಡ್ಗೆ ಪಿಕ್ ಮಾಡಿದ್ದೀನಿ. ಇವೆಲ್ಲವೂ ನನ್ನ ಫೇವ್ರೆಟ್ ಹಾಡುಗಳು. ಒಂದೊಂದೇ ಸಾಲ ಹೇಳ್ತಾ ಹೋಗ್ತೀನಿ. ಆ ಹಾಡಿನ ಹಿಂದಿನ ಒಂದು ಪುಟ್ಟ ಕಥೆನ ನಮಗೆ ಹೇಳಬೇಕು ನೀವು. ಹೇಳ್ತೀನಿ. ಓಕೆ ಸರ್. ಟು ಬಿಗಿನ್ ವಿತ್ ಕರಿಯಾಸನುವಾದ ಕೆಂಚಾಲೋ ಮಚ್ಚಾಲೋ. ನಾನು ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿ ನನ್ನ ಬಾಲ್ಯ. ಪ್ರಕಾಶ್ ನಗರ ಆ ಕಡೆ ಶ್ರೀರಾಮ್ಪುರ, ಈ ಕಡೆ ಜೂಗ್ನಹಳ್ಳಿ, ಕೇತಮಾರ್ನಹಳ್ಳಿ, ಗಾಯತ್ರಿ ನಗರ, ಕೋದಂಡರಾಮ್ ನಗರ, ರಾಮಚಂದ್ರಪುರ, ಸಿದ್ದರಾಮ ದಿಣ್ಣೆ, 6 ಬ್ಲಾಕ್ ರಾಜಾಜಿನಗರ, 2nd ಬ್ಲಾಕ್ ರಾಜಾಜಿನಗರ, ಜೂಗ್ನಹಳ್ಳಿ, ಇದೆಲ್ಲಕ್ಕೂ ಹೊಂದಿಕೊಂಡಂಥ ರಾಜ್ಕುಮಾರ್ ರಸ್ತೆಯ ಒಂದು ಭಾಗ ಪ್ರಕಾಶ್ ನಗರ. ಇದರ ಸುತ್ತ ಒಂದು 80s 90s ಅಥವಾ 90s ಹಿಂದೆಯಿಂದ ಒಂದು, ಅಂದರೆ ಇಡೀ ಬೆಂಗಳೂರಿಗೆ ಇರುವಂಥ ಒಂದು ಏನು ಭೂಗತದ ಒಂದು ಏನಿದೆ, ಭೂಗತ ಅನ್ನೋದಕ್ಕಿಂತ ಬೆಂಗಳೂರಿನ ಬೆಳವಣಿಗೆ ನಾನು ಹೇಳ್ತಾ ಇರೋದು, ಅದು ಒಂದು ಇದ್ದೇ ಇರುತ್ತೆ. ಆ ಪರಿಸರದ ಪ್ರಭಾವ ಸಹಜವಾಗಿ ಎಲ್ಲರ ಮೇಲೂ ಆಗುತ್ತೆ. ಎಲ್ಲೆಲ್ಲಿ ಇರ್ತೀವೋ ಅಲ್ಲಿ ಹುಡುಗರು, ಫ್ರೆಂಡ್ಸು, ಆಟ ಪಾಠ, ನೋಡಿದ್ದು ಕೇಳಿದ್ದು ಎಲ್ಲವೂ ಅದಿರುತ್ತಲ್ಲ. ಅಲ್ಲಿ ತುಂಬ ಜನ ನಾನು ಚಿಕ್ಕಂದಲ್ಲಿ ನೋಡಿರುವ ರೌಡಿ ಶೀಟರ್ಸು ಆ ಥರದ್ದೊಂದು ತುಂಬ ಜನ ನೋಡಿದ್ದೀನಿ. ಅಲ್ಲಿ ನಾನು ನೋಡಿದ ಅನೇಕ ಇನ್ಸಿಡೆಂಟ್ಗಳು ಕೆಂಚಾಲ ಮಚ್ಚಾಲ ಹಾಡಲಿದೆ. ಓಕೆ. ಟು ಬಿಗಿನ್ ವಿತ್, ಪ್ರೇಮ್ ನನಗೆ ಹಾಡು ಕೊಟ್ಟು 2 ದಿವಸ ನಾನು ಭಾಳ ಬ್ಯುಸಿ ಇದ್ದೆ. ಪ್ರಜ್ವಲ್ ಹೋಟ್ಲಲ್ಲಿ ರೂಮ್ ಹಾಕ್ಕೊಂಡಿದ್ದೆ. ಸಿನಿಮಾ ಡೈಲಾಗ್ಗಳು ಬರೀತಿದ್ದೆ, ಹಾಡು ಬರೀತಿದ್ದೆ, ಬೇರೆ 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 ಕೆಲಸಗಳು. ಅಷ್ಟೊತ್ತಿಗೆ ನನಗೆ ಭಾಳ ಪಾಪ್ಯುಲಾರಿಟಿ ಏನು ಬಂದಿತ್ತು ಅಂದರೆ ಶ್ರೀಮಂಜುನಾಥ ರೈಟರ್ ಅನ್ನೋ ಪಾಪ್ಯುಲಾರಿಟಿ ಒಂದು ಕಡೆ. ಅದಾದಮೇಲೆ ಮೆಜೆಸ್ಟಿಕ್ ಸಿನಿಮಾ ಹಿಟ್ಟು, ಎಲ್ಲ ಹಾಡುಗಳು ನಾನೇ, ಅದು ಒಂದು ಕಡೆ.
ಅಲ್ಲಿಂದ ಜಗ್ಗೇಶ್ ಸರ್ ಸಿನಿಮಾಗಳೆಲ್ಲ ಬರೀತಿದ್ದೆ, ತುಂಬ ಬಿಸಿ ಇರ್ತಿದ್ದೆ. ಸಿನಿಮಾ ಡೈಲಾಗ್ಗಳು ಬರೀತಿದ್ದೆ, ಹಾರ್ಟ್ ಬೀಟ್ಸ್, ರೋಮಿಯೋ ಜೂಲಿಯೆಟ್, ಒಂದಷ್ಟು ಸಿನಿಮಾಗಳು ಆವಾಗ. ಇದೆಲ್ಲದರ ಮಧ್ಯೆ ಹಾಡು ಬಂದರೆ ಒಂದು ಅಶ್ವಿನಿ ಸ್ಟುಡಿಯೋ ಹೋಗಿ ಗುರು ಕಿರಣ್ ಅವ್ರ ಮನೆಗೋ ಅಶ್ವಿನಿ ಸ್ಟುಡಿಯೋಲ್ಲೋ ಹೋಗಿ ಹಾಡು ಬರೆಯೋದು, ಅಥವಾ ನಾನು ಇಲ್ಲಿ ಕೂತಿರೋ ಜಾಗದಲ್ಲಿ ಹಾಡು ಬರೆಯೋದು. ಗುರು ಪ್ರೇಮ್ಗೆ ಹಾಡು ಬರಿಬೇಕು, ಗುರುಗಳೇ ಹಾಡು ಬರಿಬೇಕು ನೀವು ಅಂತ. ಕೆಲಸ ಮಾಡ್ತೀಯ, ನೈಟ್ ಬಂದ್ಬಿಡಮ್ಮ, ಎಲ್ಲ ಫ್ರೀ ಆಗಿರುತ್ತೆ, ಎಲ್ಲ ಮುಗಿಸ್ಕೊಂಡು ರಿಲ್ಯಾಕ್ಸ್ ಆಗಿರ್ತೀನಿ ಅಂತ. ಆಲ್ಮೋಸ್ಟ್ ರಾತ್ರಿ 10-11 ಗಂಟೆಗೋ 12 ಗಂಟೆಗೋ ಬಂದು ಕೂತ್ಕೊಂಡು ಅವಾಗ ಏನು ಅಂತಂದರೆ ಈ ಥರ ಒಂದು ರೌಡಿಗಳು ಹಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಬರಿಬೇಕು. ನನಗೆ ಪಟ್ಟಂತ ಹೊಸದಲ್ವಾ, ನಿಮಗೆ ಕೇಳಿ ಇಲ್ಲ ಜನ, ಹಾಡಲ್ಲಿ ಕೇಳದೇ ಇರೋ ವಿಷಯ ಬರೆಯೋದು ಸುಲಭ ನನಗೆ, ಮತ್ತು ಇಂಟ್ರೆಸ್ಟಿಂಗಾಗೂ ಇರುತ್ತೆ ಆ ಸಬ್ಜೆಕ್ಟ್ ಅಂತೇಳಿ ಕೊಡಿಲಿ ಅಂತ ಕೂತ್ಕೊಂಡು ಪಟ 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 ಅಂತ ಬರೆದು ಮುಗಿಸ್ಬಿಟ್ಟೆ. ಏನಂದರೆ ಅದರಲ್ಲೊಂದು ಫನ್ ಇಂಟ್ರೆಸ್ಟಿಂಗ್ ಏನಂದರೆ, ಪ್ರೇಮ್ ನನಗೆ ಗೊತ್ತು, ಅಲ್ಲಿ ಸಜ್ಜನ್ ಲಾಡ್ಜ್ ಹಿಂದೆಗಡೆ ಯಾವುದು ಮೆಜೆಸ್ಟಿಕ್ಕಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರದ ಎದುರುಗಡೆ ಲಾಡ್ಜು, ಆ ಲಾಡ್ಜಲ್ಲಿ ರೂಮ್ ಹಾಕ್ಕೊಂಡಿದ್ರು. ಅದ್ರ ಹಿಂದೆಗಡೆ ಒಂದು ಸಣ್ಣ ಪೋಲಿ ಅಲ್ಲ, ಪ್ರೇಮ ಕತೆ ಕೂಡ ಇದೆ ಪ್ರೇಮ್ದು. ಅದೆಲ್ಲ ಗೊತ್ತಿತ್ತು, ತಮಾಷೆಯಾಗಿ ಮಾತಾಡ್ಕೊಳ್ತಿದ್ವಿ. ನಾನು ನೋಡಿದ ಅನೇಕ ಕ್ಯಾರೆಕ್ಟರ್ಸು, ಆ ಕ್ಯಾರೆಕ್ಟರ್ಸ್ ಇನ್ಫ್ಯಾಕ್ಟ್ ನಿಮಗೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ ದಾಸ ಅಂತ ಒಂದು ಹೆಸರಿಟ್ಟಿದ್ದೀನಿ ಹೀರೋಗೆ. ಹೆಸರಿಟ್ಟಿದ್ದು ನನ್ನ ಫ್ರೆಂಡು, ನಮ್ಮ ಪ್ರಕಾಶ್ ನಗರದಲ್ಲಿದ್ದಂಥ ಫ್ರೆಂಡ್ ದಾಸ ಅಂತ. ಅವನ ಹೆಸರನ್ನೇ ಕ್ಯಾರೆಕ್ಟರ್ಗೆ ದರ್ಶನ್ಗೆ ಇಟ್ಟಿದ್ದು, ದಾಸ ಅಂತ. ಯಾಕೆಂದರೆ ಸ್ಕ್ರಿಪ್ಟು ಮೆಜೆಸ್ಟಿಕ್ ಸ್ಕ್ರಿಪ್ಟಲ್ಲಿ ಕೂತಿದ್ದವನು ನಾನು. ಸೊ ಆಯಿತು, ನಾನು ಯಾಕೆ ಹೇಳಿದ್ರಿಂದ ಅಲ್ಲಿಂದ ಬರ್ತಾನೆ ನಮ್ಮ ಏರಿಯಾದ ಇನ್ಸಿಡೆಂಟ್ಗಳು. ಆ ಇನ್ಸಿಡೆಂಟ್ಗೆಲ್ಲ ಯಾವುದೋ ಒಂದು ಕ್ಯಾರೆಕ್ಟರ್ನ ಮಾಲಾಶ್ರೀ ಅಂತ ಕರಿತಿದ್ವಿ. ನೋಡೋಕ್ಕೆ ಆ ಹುಡುಗಿ ಮಾಲಾಶ್ರೀ ಥರ ಇದ್ಲು. ಸೊ ಅವ್ರ ಹುಡುಗರೆಲ್ಲ ನೋಡ ಮಾಲಾಶ್ರೀ ಬಂದ್ಲು ಅಂತ. ಅದಕ್ಕೆ ಅಂದರೆ ನಮ್ಮ ಮಾಲಾಶ್ರೀ ಥರ ಇದ್ದಿದ್ದಕ್ಕೆ ಹಂಗೆ ಕರಿತಿದ್ದು. ಅದನ್ನ ಲೈನಲ್ಲಿ ಬರ್ತಿದ್ದೀನಿ ಹಾಡಲ್ಲಿ. ಮೂಲೆಗಲ್ಲಿ ಮಾಲಾಶ್ರೀ ಲವ್ ಯು ಅಂದಳು ಅಂತ ಒಬ್ಬ ಹೇಳ್ಕೊತಾನೆ. ಮೂತಿಗಿಷ್ಟು ಫೈರಾಕ, ಬೆಂಕಿ ಹಾಕ ಅನ್ನೋದನ್ನ ಫೈರಾಕ, ಇವಾಗ ಫೈರಾಕ ಅಂತ ಅಂತಿದ್ವಿ. ಮೂತಿಗಿಷ್ಟು ಫೈರಾಕ ಹೋಗೋ ಅಂದಳು, ಮೊನ್ನೆ ಕಾರಂಟಿಗೆ ಸ್ಕೆಚ್ಚು ಹಾಕಲೆ, ಜೈಲೋಟ ಗ್ಯಾರಂಟಿ ಜಿಪ್ಪು ಹಾಕಲೇ, ಈ ಥರದ್ದೆಲ್ಲಮ್ಮ. ಸೊ ಅದೆಲ್ಲ ಭಾಳ ಸರಳವಾಗಿ ಫ್ಲೋ ಬಂದ್ಬಿಡ್ತು. ಗುರು ಕಿರಣ್ ವಾಸ್ ವೆರಿ ಮಚ್ ಹ್ಯಾಪಿ. ಯಾಕಂದರೆ ಈ ಥರ ಅಂದರೆ ಗುರು ಕಿರಣ್ ಅವ್ರಿಗೂ ಗೊತ್ತಿಲ್ಲದೆ ಇರೋ ಜಗತ್ತದು. ಅಂದರೆ ಅವರು ಮಂಗಳೂರು ಕಡೆ ಗೊತ್ತಿರ್ಬೋದು, ಈ ಕಡೆ ಬೆಂಗಳೂರಿನ ಈ ಲ್ಯಾಂಗ್ವೇಜು ಈ ಸ್ಟೈಲು ಅಷ್ಟು ಇದಲ್ಲ, ಫೆಮಿಲಿಯರ್ ಅಲ್ಲ ಅವರು. ಸೊ ಎಂಜಾಯ್ ಮಾಡಿದ್ರು. ಅವ್ರು ಹೆಂಗೆ ಎಂಜಾಯ್ ಮಾಡಿದ್ರು, ಜನನೂ ಹಾಗೆ ಎಂಜಾಯ್ ಮಾಡಿದ್ರು. ಇವತ್ತಿಗೂ ಎಂಜಾಯ್ ಮಾಡ್ತೀವಿ ಸರ್. ಇವಾಗ ಏನಂದರೆ ಆ್ಯಸ್ ಅ ಲಿರಿಸಿಸ್ಟ್ ನೀವು ಬರೀ ನಾವು ಕೇಳುವಂಥ ಸಾಲುಗಳು ಇದನ್ನು ಮಾತ್ರ ಬರಿತೀರಾ, ಅಥವಾ ಮಧ್ಯದಲ್ಲಿ ಅದು ಏನಂತ ಬರ್ದಿದ್ದಾರೆ ನಮಗೆ ಗೊತ್ತಿಲ್ಲ, ನಮಗೋದು ಅಕ್ಷಿ ಹೊಡೆದಂಗೆ ಕೇಳತ್ತೆ, ಓಕೆ ಅಕ್ಷಿ ಅಂತ ಬರುತ್ತೆ, ಸೊ ಇದೆಲ್ಲ ಏನು ಫಿಲ್ಲರ್ಸ್ ಥರ ಯೂಸ್ ಮಾಡೋದಾ, ಅಥವಾ ನೀವು ಆನ್ ಸ್ಪಾಟ್ ಕ್ರಿಯೇಟ್ ಮಾಡಿ ಬರಿತೀರಾ? ಇಲ್ಲ, ಕೆಲವು ಕ್ರಿಯೇಟ್ ಮಾಡ್ಬಿಡ್ತೀವಿ. ಉದಾಹರಣೆಗೆ ಮಾತು ನನ್ನೋಳು, ಕೆಲವು ಫಿಲ್ಲರ್ಸ್ ಅಂತ ಹೆಂಗೆ ಬರ್ತೀವಿ ಅಂದರೆ ಸ್ಯಾಂಪಲ್ಸ್ ಬರ್ತವೆ. ಹೊಯ್ಸನ ಈ ಥರದ್ದು ಇದು. ಕೆಲವು ಕೋರಸ್ಸು ಹಾಡ್ಸೋವಾಗ ಈ ಕಮಲ ಲಲ್ಲ ಏನೋ ಒಂದು ಆ ಟೋನು ಆ ಥರ ಮಾಡೋದು, ಟೋನ್ಸ್ ಥರ ಯೂಸ್ ಮಾಡೋದು, ಕೋರಸಲ್ಲಿ ಮಾಡೋದು, ಇದೆಲ್ಲ ಮಾಡೋದು. ಬಮ್ ಚಿಕ್ಕಿ ಬಮ್ ಬಮ್ ಚಿಕ್ಕಿ ಬಮ್ ಬಮ್ ಚಿಕ್ಕಿ ಬಮ್ ಈ ಥರ, ಬುಮ್ ಬುಮ್ ಈ ಥರ ಸ್ಯಾಂಪಲ್ಸ್ ಬರ್ತದೆ. ಆ ಥರ ಎಲ್ಲ ಯೂಸ್ ಮಾಡೋದು. ಸಮ್ಟೈಮ್ಸ್ ಅದು ಮೀನಿಂಗ್ ಇರುತ್ತೆ, ಸಮ್ಟೈಮ್ಸ್ ಮೀನಿಂಗ್ ಇರಲ್ಲ. ಎಸ್ ಬಟ್ ಹೆಂಗೋ ಹಾಡಿನ ಜೊತೆ ಅದು ನಮ್ಗೆ ಇಷ್ಟ ಆಗೋಗಿರುತ್ತೆ, ಲಿರಿಕ್ಸ್ ಗೊತ್ತಾಗಿಲ್ಲ ಏನದು ಅಂತಂದ್ರೂ. ನಿಮಗಿದು ಬರೆಯೋವಾಗ ಗೊತ್ತಿತ್ತಾ ಸಿ ಯಶ್ವತ್ ಅವ್ರು ಹಾಡ್ತಾರೆ ಅಂತ? ಏನಾದರೂ ಕ್ಲೂ ಇತ್ತಾ? ಸಿ ಯಶ್ವತ್ ಅವ್ರು ಹಾಡಬೇಕು ಅಂತ ನಾನು ಕಿರಣ್ ಅವ್ರಿಗೆ, ನಾನು ದೊಡ್ಡ ಫ್ಯಾನ್ ಸಿ ಯಶ್ವತ್ ಅವ್ರಿಗೆ. ಇದು ಟಿಪಿಕಲ್ ಆಗಿ ಯಾರಾದರೂ ಟಿಪಿಕಲ್ ಆಗಿರೋರು ಹಾಡಬೇಕಲ್ಲ ಅಂತ ಒಂದು ಡಿಸ್ಕಷನ್.
ನಾನು ಅಶ್ವಥ್ ಅವರ ಫ್ಯಾನು. ಹ್ಮ್. ಜನರ ಸುಮ್ಮನೆ ಅಶ್ವಥ್ ಅವ್ರು ಆಡಿದ್ರೆ ಹೆಂಗಿರುತ್ತೆ ಅಂದೆ ಹೇಳ್ಬಿಟ್ಟೆ. ಗುರುಗಳನ್ನ ಹೌದು ಅಂತ ಅವ್ರಿಗೂ ಇದಾಯಿತು. ಗುರುರಾಜ್ ಹೊಸಕೋಟೆ ಅವರು, ಗುರುರಾಜ್ ಹೊಸಕೋಟೆ ಅವರು, ಇವರು ಕಾಂಬಿನೇಷನ್ ಆಗೋಯ್ತು. ರೆಕಾರ್ಡಿಂಗ್ ಟೈಮು, ರೆಕಾರ್ಡಿಂಗು ಬಂದರು. ನನಗೆ ಆ ಲಿರಿಕ್ ನೋಡಿ ಎಲ್ಲಿ ಒಡೆದು ಬಿಡ್ತಾರೋ ಅಂದ್ಬಿಟ್ಟು ಲಿರಿಕ್ ಶೀಟ್ ಕೊಟ್ಬಿಟ್ಟು ಸ್ಟುಡಿಯೋ ಅಂತ ಕೆಳಗಡೆ ಇಳಿದು ರೋಡಲ್ಲಿ ನಿಂತಿದ್ದೆ. ಏನಂತಾರ ವಾಪಸ್ ಆ ಮನುಷ್ಯ ನಂಗೆ ಗೊತ್ತು. ಅದಕ್ಕೆ ಮುಂಚೆ ನಾನು ಹಾಡಿಸಿದ್ದೆ, ನನ್ನ ಕಂಪೋಸಿಷನ್ ಹಾಡಿದ್ರು ಶೇಶ್ವತ್ ಅವರು. ಅವರು ಸ್ವಲ್ಪ ಬೇರೆ ಥರದ ಅಂದರೆ ಪಟ್ ಅಂತ ಸಿಟ್ಟು ಮಾಡ್ಕೋತಾರೆ, ಪಟ್ ಅಂತ ಮಗು ಅಂತ ಮನಸ್ಸು, ಇದಕ್ಕೆ ಏನಂತಾರೋ ಏನೋ ಅಂತ. ಬಟ್ ಅವರು ಆ ಸಾಹಿತ್ಯದ ಕಡೆ ಹೆಚ್ಚು ಗಮನ ಕೊಟ್ಟರು ಇಲ್ವೋ ಗೊತ್ತಿಲ್ಲ, ಹಾಡ್ಬಿಟ್ರು, ಎಂಜಾಯ್ ಮಾಡಿ ಆಗೋಯ್ತು. ಇದೆಲ್ಲ ಅಲ್ಲ ಮಜಾ. ಸೂಪರ್ ಹಿಟ್ ಆದಮೇಲೆ ಅವ್ರ ಮನೆಗೆ ಹೋದೆ, ಬಾಗಿಲು ತಟ್ಟದೆ, ನೋಡೋದು ರೀ ನಾಗೇಂದ್ರ ಪ್ರಸಾದ್ ಡೋರ್ ಹಿಂಗೆ ಓಪನ್ ಮಾಡಿದ್ದಾರೆ. ಏನಪ್ಪ ಆಗೈತೀಗ ಅಂತ ನಾನು ಬನ್ರಿ ಒಳಗೆ ಬನ್ರಿ ಅಂತ ಒಳಕರ್ ತಡ ಅಂತ ಬಾಗ್ಲಕ್ಕ ಏನು ಮಾಡ್ತಾರೆ ನೋಡ್ತೀನಿ, ಒಳಕರ್ದು ಹೊಡಿತಾರ ಅಂತ. ಬನ್ರಿ ಒಳಗೆ. ಏನ್ರಿ ನೀವು ರೌಡಿಗಳ ಹೆಸರೆಲ್ಲ ಬರೆದಿದ್ದೀರಂತಲ್ಲಪ್ಪ ಆ ಹಾಡಲ್ಲಿ. ಅದು ಸರ್ ಅಯ್ಯೋ ನಂಗೆ ಗೊತ್ತಿರಲಿಲ್ಲ. ನಾನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗ್ತೀನಿ, ಪೆಟ್ರೋಲ್ ಬಂಕು ಹುಡುಗ ಬಂದು ಹೇಳ್ತಾನೆ, ಎಷ್ಟು ಧೈರ್ಯ ಸರ್ ನಿಮಗೆ ರೌಡಿಗಳ ಹೆಸರೆಲ್ಲ ಆಡಿದ್ದೀರಾ ಅಂತ. ನನಗೆ ಹೆದರಿಕೆ ಆಗಿ ಬಂದು, ಆವಾಗ DIG ಸುಭಾಷ್ ಬರ್ಣಿ ಅವರಿದ್ರು, ಬಂದು DIG ಅವರು ಪರಿಚಯ ಇದ್ರು, ಫೋನ್ ಮಾಡಿ ನಂಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ಕೊಂಡೆ ರೀ. ಆದರೆ ಎಲ್ಲೋದ್ರು ಭಾವಗೀತೆ ಹಾಡಕ್ಕೆ ಹೋದ್ರೂ ಚಂಚಾಲ ಮಚಾಲ ಹಾಡಿ ಅಂತಾರ್ರಿ. ಆದರೆ ನನ್ನ ಮೊಮ್ಮಗಳು ಅಮೇರಿಕಾಯಿಂದ ಕಳಿಸಿದಾಳೆ ನೋಡಿ ಅಂತ ಲ್ಯಾಪ್ಟಾಪೆಲ್ಲ ತೆಗೆದು ಅವಳು ಹಾಡಿದ್ದಾಳೆ. ಅವಳಿಗೆ ಭಾಳ ಇಷ್ಟ ಈ ಹಾಡು ಅಂತ. ಆ ಥರ ಇದು ಕೆಂಚಾಲ ಮಚಾಲ ಒಂದು ಇವತ್ತಿಗೂ ಕೂಡ ಒಂದು ಮೈಲ್ ಸ್ಟೋನ್ ಸಾಂಗ್ ಅದು. ನಿಜ ಸರ್, ಹೌದು ಹೌದು. ಆ್ಯಂಡ್ ನಮ್ಮ ಜೋಗಿ ಪ್ರೇಮ್ ಅವರದ್ದೇ ಮತ್ತೊಂದು ಸಿನಿಮಾ ಎಕ್ಸ್ಕ್ಯೂಸ್ ಮೀ, ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ. ಆ ಕಾಲಕ್ಕಂತೂ ಎಂಥ ಹಿಟ್, ಇವತ್ತಿಗೂ ವಾಟ್ ಅ ಬ್ಯೂಟಿಫುಲ್ ಸಾಂಗ್. ತುಂಬ ಸಿಂಪಲ್ ಅನ್ಸೋವಂಥ ಕಂಪೋಸಿಷನ್. ಯಾರು ಬೇಕಾದರೂ ಅಂದರೆ ಹಾಡೋ ಆಸಕ್ತಿ ಇರೋ ಯಾರು ಬೇಕಾದರೂ ಆರಾಮಾಗಿ ಹಾಡ್ಕೊಂಡು ಹೋಗಬಹುದಾಗಿರುವಂಥ ಸಿಂಪಲ್ ಸಾಲುಗಳು, ಸಿಂಪಲ್ ಕಂಪೋಸಿಷನ್, ಬಟ್ ಮನಸ್ಸಿನ ಆಳದಲ್ಲಿ ಉಳಿಯುವಂಥ ಒಂದು ಹಾಡು. ಪಿಕ್ಚರೈಸೇಷನು ಅಷ್ಟೇ ಬ್ಯೂಟಿಫುಲ್ ಆಗಿ ಡಿಫ್ರೆಂಟ್ ಆಗಿತ್ತು. ಅದು ಪ್ರೇಮ್ಗೆ ಯಾವಾಗ ಈ ಕರಿಯ ಅಷ್ಟು ದೊಡ್ಡ ಹಿಟ್ಟಾಯಿತು, ನಾನು ಇನ್ನೊಂದು ಯಾವುದೋ ಸಿನಿಮಾ ಸಂಭಾಷಣೆ ಬರೀತಾ ಇದ್ದೆ. ಅಲ್ಲಿ ಬಂದು ಗುರುಗಳೇ ಒಂದು ಕತೆ ಅಂದ್ಕೊಂಡಿದ್ದೀನಿ ಅಂಥೇಳಿ ಈ ಟೋಲ್ಡ್ ಮೀ ದ ಒನ್ ಲೈನ್. ಸರಿ ಚೆನ್ನಾಗಿದೆ ಅಂತೇಳಿ ಆಮೇಲೆ ಅದರದ್ದೊಂದು ದೊಡ್ಡ ಪ್ರೋಸೆಸ್ಸು ಅದಾಯಿತು. ಎಲ್ಲ ಹಾಡು ನೀವೇ ಬರೀಬೇಕು ಆಯಿತು ಅಂತೇಳಿ ಶುರು ಮಾಡಿದೆ. ಅಷ್ಟು ಅದ್ಭುತ ಅದು ಕಂಪೋಸಿಷನ್ನು RP ಪಟ್ನಾಯಕ್. ಅದು ಬಂದ ಕೂಡಲೇ ಖುಷಿ ಆಗೋದು, ಆಹಾ ಎಷ್ಟು ಸುಖವಾಗಿದೆ ಹಾಡು ಅಂತ. ಆ ಕಂಪೋಸಿಷನ್ಗಳೇ ನಮಗೆ ಭಾಳ ಇದು ಮಾಡಿದ್ದು, ಬರೀಲಿಕ್ಕೆ ಜಾಸ್ತಿ ಸ್ಫೂರ್ತಿ ಕೊಟ್ಟಿದ್ದು ಅನ್ಬೋದು. ಅಷ್ಟು ಸರಳವಾಗಿರಬೇಕು ಅನ್ನೋದು. ಪ್ರೇಮ್ ಹತ್ರ ಏನು ಅಂದರೆ, ಗುರುಗಳೇ ನನಗೆ ಅರ್ಥ ಆಗಲ್ಲ ಈ ಪದ, ನನಗೆ ಗೊತ್ತಾಗಲ್ಲ ದೊಡ್ಡದಾಗಿ, ಸಣ್ಣದಾಗಿ ಸಿಂಪಲ್ಲಾಗಿ ಕೊಡಿ ಅಂತ. ಹಂಗಾಗಿ ಆ ಸಿನಿಮಾ ನಾನು ನಮ್ಮ ಅಮ್ಮ ಮಾಮೂಲಾಗಿ ಏನಾದರೂ ಮಾತಾಡ್ತಾ ಯಾಕೆ ಪ್ರಾಣ ತಿಂತೀಯ ಸುಮ್ಮನೆ ಅನ್ನೋದೊಂದು ಇಡಿಯಮ್, ಅದು ಕನ್ನಡದ ಪಡೆ ನೋಡಿ. ಅದನ್ನು ಬಳಸಿದ್ದು ಕಿವಿಲ್ತು. ಇದನ್ನು ಹಿಂಗೆ ಬಳಸಿದ್ರೆ ಹೆಂಗೆ ಅಂದ್ಬಿಟ್ಟು ನಾನು ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೋ, ಈ ಪ್ರಾಣ ತಿನ್ನೋ ಅನ್ನೋದು ಒಂದು ಕರೆಕ್ಟ್ ಪಡೆ ನೋಡಿ, ಅದನ್ನು ಬಳಸಿದ್ರೆ ಹೇಗಿರುತ್ತೆ ಅಂತ ಬಳಸಿದೆ. ಅದು ಹಿಟ್ಟು. ಪ್ರೀತಿ ಹೇಗೆ ಭೂಮಿ ಮೇಲಿದೆ ನಾನು ಬರ್ಕೊಂಡಿದ್ದಂಥ ಪದ್ಯ, ಅದು ಕವನ, ಸಂಭಾಷಣೆ ಥರ ಒಂದು ಕವನ ಬರೆಯೋಣ ಅಂತೇಳಿ. ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ನನ್ನ ಏಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲದೆ, ಇನ್ನು ಹೀಗೆ ಹೋಗುತ್ತೆ. ಕೌಂಟ್ರ್ 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 ಒಂಥರ ಮುದ್ದಣ ಮನೋರಮೆ ಥರ ಸಂಭಾಷಣೆ ಇರಬೇಕು ಅಂತ ಬರ್ಕೊಂಡಿದ್ದು ಹಾಡೋದು. ಓಕೆ. ಇವ್ರು ಟ್ಯೂನ್ ಕೊಟ್ಟ ತಕ್ಷಣ ನನಗೆ ಅದು ಅಪ್ಪಂತ ಫ್ಲ್ಯಾಶ್ ಆಯಿತು. ಓಕೆ. ತಾನನ ಪ್ರೀತಿ ಏಕೆ ಭೂಮಿ ಮೇಲಿದೆ ತಾನೇನ ಬೇರೆ ಎಲ್ಲ. ನಾನು ಬರೆಯುವಾಗ್ಲೇ ಕವನ ಬರೆಯುವಾಗ್ಲೇ ಅದೊಂದು ಮೀಟಲ್ಲಿ ಬರೆದಿರ್ತೀವಿ ನಾವು, ಲಘು ಗುರುಗಳು ಮಾತ್ರ ಇಷ್ಟಿರಬೇಕು ಅಂತ. ಇವ್ರು ಕೊಡೋ ಟ್ಯೂನ್ಗೂ ನನ್ನ ಹತ್ರ ಇರೋ ಸಾಹಿತ್ಯಕ್ಕೂ ಪಟ್ಟಂತ ಫಿಟ್ ಆಯಿತು. ಅದೊಂದು
ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದ್ರು ಒಂದು. ಎಂಥ ಸಾಂಗ್ ಸರ್ ಅದು. ತಾಯಿ ಬಗ್ಗೆ ಹಾಡು ಅಂತ ಬಂದಾಗ ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದು ತಾಯಿ ಬಗ್ಗೆ ಬರೆಯುವ ಅವಕಾಶ. ನಾನೇನು ಮಾಡ್ತೇನೆ, ನಾನು ಬರೀಬೇಕು, ಅದೊಂದು ಮೈಲ್ ಸ್ಟೋನ್ ಆಗಬೇಕು ನನಗೆ. ಅದು ಯಾವಾಗಲೂ ಅಷ್ಟೇ, ಇವತ್ತಿಗೂ ನೀವು ಯಾವುದಾದ್ರು ಒಂದು ನೀವು ಯಾವುದೇ ಸಬ್ಜೆಕ್ಟಲ್ಲಿ ಒಂದು ಹಾಡು ಕೊಟ್ಟರೆ ಈ ಹಾಡು ಮೈಲ್ ಸ್ಟೋನ್ ಆಗಬೇಕು ಅಂತಲೇ ಬರಿತೀನಿ. ಈಗ ನಿಲ್ಲಬೇಕು, ಗೆಲ್ಲಬೇಕು, ಅದು ಯಾವ ಸಬ್ಜೆಕ್ಟ್ ಆದ್ರೂ ಅನ್ನೋದು. ತಾಯಿ ಬಗ್ಗೆ ಮೊದಲನೇ ಸಲ ಬರಿತಾ ಇದ್ದೀನಿ, ಇಂಪ್ಯಾಕ್ಟ್ ಮಾಡಬೇಕು ಈ ಹಾಡು ಅಂಥೇಳಿ ಆಸೆ ಇತ್ತು. ಅದರಂತೆ ಬರದೆ ಅಲ್ಲಿ ಅದೊಂದು ಏನು ದಾರಿಗೆ ಒಂದೇ ಕೊನೆ ಎಲ್ಲ, ಈ ಎಲ್ಲಿವರೆಗೂ ಹೊಗಳ್ಬೋದು ತಾಯಿನ, ಎಲ್ಲಿವರೆಗೂ ಹೇಳ್ಬೋದು. ಸೃಷ್ಟಿಸೋ ಜೀವ ಅಂತ ಯಾವುದಾದ್ರು ಇದ್ದರೆ ಅದು ತಾಯಿ ಮಾತ್ರ. ಅದು ಇರುವೆಯಲ್ಲೂ ಸ್ತ್ರೀಲಿಂಗ ಇದೆಯಲ್ಲ. ಸೊ ಯಾವುದೇ ಆದರೂ ಸ್ತ್ರೀ ಈ ಏನಿದೆಯಲ್ಲ, ಸ್ತ್ರೀ ಶಕ್ತಿ, ತಾಯಿ ಶಕ್ತಿ, ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ರೂ ಆ ಜೀವಕ್ಕೆ ಮಾತ್ರ ಜನ್ಮ ನೀಡುವ ಶಕ್ತಿ ಕೊಟ್ಟಿರೋದು ಭಗವಂತ. ಸೊ ಅಲ್ಲಿಗೆ ಸೃಷ್ಟಿಸೋ ಜೀವ ಒಂದೇ ಇರೋದು, ಅದು ಹೆಣ್ಣು ಅಥವಾ ತಾಯಿ ಮಾತ್ರ ಸೃಷ್ಟಿಸೋ ಜೀವ. ಆ ಒಂದೇ ಏನೇನಿದೆ ನಮ್ಮಲ್ಲಿ ಗಾದೆ ಮಾತೇನೆಂದರೆ ಬಾಳೆಗೊಂದೇ ಗೊನೆ, ರಾಗಿಗೊಂದೇ ತೆನೆ ಅಂತ. ಸೊ ರಾಗಿಗೆ ಒಂದೇ ತೆನೆ, ಬಾಳೆಗೆ ಒಂದೇ ಗೊನೆ, ಸೃಷ್ಟಿಗೆ ಒಂದೇ ಜೀವ, ಒಂದೇ ಸೃಷ್ಟಿಸೋ ಜೀವ ಒಂದೇ. ಆ ಥರದ್ದು ಒಂದಷ್ಟು ಕಲ್ಪನೆಯಲ್ಲಿ ಬರೆದಂಥ ಹಾಡು. ಅದ್ಭುತವಾದ ಹಾಡು ಸರ್ ಅದು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಭಜರಂಗಿ ಟೈಟಲ್ ಟ್ರ್ಯಾಕ್. ಆ್ಯಂಡ್ ಇದೇ ಸಿನಿಮಾದಲ್ಲಿ ನಂದನಂದನ ನೀನು ಶ್ರೀಕೃಷ್ಣ, ಈ ಎರಡೂ ಹಾಡುಗಳು, ಒಂದು ಕ್ಲಾಸ್, ಇನ್ನೊಂದು ಮಾಸ್. ನಂದನಂದನ ಸಾಂಗ್ ಆ್ಯಕ್ಚುಲಿ ನೀವು ಆಗಲೇ ಕೇಳಿದಾಗ ಹಿಟ್ಟಾಗುತ್ತೆ ಅಂದ್ಕೊಂಡಿದ್ರ ಅಂತ, ಇಷ್ಟು ದೊಡ್ಡ ಹಿಟ್ಟಾಗುತ್ತೆ ಅಂತ. ನಿಜವಾಗೂ ನಾನು ಎಲ್ಲ ಕಡೆ ಯಾವ ಫಂಕ್ಷನ್ಗೆ ಹೋದರೂ ಆ ಸಾಂಗು ಡ್ಯಾನ್ಸ್ ಮಾಡ್ತಾರೆ ನಂದನಂದನ. ನಾನು ಅಂದ್ಕೊಂಡಿರಲಿಲ್ಲ ಅದು ಒಂದು ಬಿಟ್ ಸಾಂಗ್ ಥರ ಇಷ್ಟ ಆಗುತ್ತೆ ಎಲ್ರಿಗೂ. ಬಟ್ ಅದನ್ನು ಸಮಾಜದಲ್ಲಿ ಹೀಗೆ ಸ್ಕೂಲ್ಗಲ್ಲೋ ಕಾಲೇಜಲ್ಲೋ ಎಲ್ಲೋದ್ರೂ ಹಾಡ್ತಾರೆ, ಕೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅದು ಅಂದ್ಕೊಂಡಿರಲಿಲ್ಲ ನಾನು. ಜನಕ್ಕೆ ಇಷ್ಟ ಆಗುತ್ತೆ ಹಾಡು ಅಂತ ಗೊತ್ತಿತ್ತು, ಬಟ್ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಹರ್ಷ ಡೈರೆಕ್ಟ್ರು, ಕೊರಿಯೋಗ್ರಾಫರ್, ನನ್ನ ನಲ್ಲ ಸಿನಿಮಾ ಕೊರಿಯೋಗ್ರಾಫರ್ ಕೂಡ ಹರ್ಷ, ಮೊದಲಿಂದ ಪರಿಚಯ. ಅವನು ಯಾವಾಗ ಈ ಥರ ಒಂದು ಹನುಮಂತನ ಸೀರೀಸ್ ಅನ್ಬೋದು, ವಜ್ರಕಾಯ, ಬಜರಂಗಿ 2 ಇದೆಲ್ಲ ಆಂಜನೇಯನ ಮೇಲೆ ಹಾಡು ಅಂದಾಗ ನಮಗೆ ಸಿಕ್ಕುವ ಅವಕಾಶಗಳವೆಲ್ಲ ಅಂತ ನಾನು ಭಾವಿಸೋದು. ರಾಮನ ಬಗ್ಗೆ ಹಾಡು ಬರೀರಿ ಅಂದಾಗ ರಾಮ ಹಾಡು ಹಿಂದಿನ ಹಾಡುಗಳನ್ನು ಮರೆಸ್ಬೇಕು ಅಂತ ಯೋಚನೆ ಮಾಡ್ತೀನಿ ನಾನು. ಬೇರೆ ಹಾಡುಗಳಿಗಿಂತ ಭಿನ್ನವಾಗಿರ್ಬೇಕಿದು ಅಂತ. ಸೊ ಆ ನಿಟ್ಟಿನಲ್ಲಿ ಬಂದಂಥ ಹಾಡುಗಳು. ಅದೇ ಗುರುಗಳೇ ವಜ್ರಕಾಯ ಮತ್ತು ಆಂಜನೇಯನೇ, ಅದು ಬಜರಂಗಿ 2 ಮತ್ತೆ ಆಂಜನೇಯನೇ, ಆದರೆ ಹಿಂದಿನ ಹಾಡು ಥರ ಇರಬಾರ್ದು ಇದು. ಈ ಚಾಲೆಂಜ್ ಇರುತ್ತೆ ಯಾವಾಗಲೂ ನಮಗೆ. ಅದು ಆ ಹಾಡು. ಆ್ಯಂಡ್ ದುನಿಯಾ ಸಿನಿಮಾದ ಕರಿಯ ಐ ಲವ್ ಯು, ಕರುನಾಡ ಮೇಲಾಣೆ, ಬೆಳ್ಳಿ ಐ ಲವ್ ಯು, ಬಿಳಿ ಮೋಡದ ಆಣೆ. ಸರ್ ಬಹುಶಃ ಇವತ್ತಿನ ದಿನ ಏನಾದರೂ ಈ ಹಾಡು ಬರೆದಿದ್ರೆ ಎಷ್ಟು ಏನಂತ ಹೇಳ್ತಾರೆ, ಟಗ್ ಆಫ್ ವಾರ್ ಎಲ್ಲ ನಡೆದಿರೋದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರಲಿ ರೇಸಿಸಮ್ ಅಂತ, ಅವತ್ತಿಗೂ ಕನ್ಫ್ಯೂಷನ್ ಒಂದಿತ್ತು ಅಂತ ಕೇಳ್ಪಟ್ಟಿದ್ದೀನಿ. ಕರಿಯ ಐ ಲವ್ ಯು ನಮ್ಮ ವಿಜಯ್ ನನ್ನ ದುನಿಯಾ ಸಿನಿಮಾಗೆ ಮುಂಚೆ ನನ್ನ ಅಂಬಿ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ, ಅದರಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದ. ನಾನು ಈ ಸಿನಿಮಾ ಡೈರೆಕ್ಟರ್ ಅಂತ, ಈ ಸಿನಿಮಾ ಹೀರೋ ಅಂತ ಬಂದಾಗ ಸೂರಿ ಕೂಡ ದುನಿಯಾಗೆ ಮುಂಚೆ ನನ್ನ ಜೊತೆ ಒಂದು ಟ್ರಾವೆಲ್ ಇದೆ. ಸೊ ಈ ಸಿನಿಮಾ ಅಂದ ಇಬ್ಬರು ಸ್ನೇಹಿತರು, ನನಗೆ ಆತ್ಮೀಯರು. ಒಂದು ಡ್ಯೂಯೆಟ್ ಸಾಂಗು, ವಿಜಯ್ಗೊಂದು ಡ್ಯೂಯೆಟ್ ಸಾಂಗು ಅಂತ ಸೂರಿ. ನಾನು ಅವಾಗ ಇದ್ದಿದ್ದು ಒಂದು ಉದಯ ಟಿ ವಿ, ಯೂಟ್ಯೂಬ್ ಒಂದೇ ವಿಜುವಲ್ ಆಗಿ. ಚಾನಲ್ ಚೇಂಜ್ ಮಾಡಿಬಿಡ್ತಾರೆ ಕಣ. ಈ ಥರ ಒಂದು ರೆಗ್ಯುಲರ್ ಲವ್ ಸಾಂಗ್ ಆದರೆ, ಡ್ಯೂಯೆಟ್ ಸಾಂಗ್ ಆದರೆ ಹೊಸ ಮುಖಗಳು ನೋಡಲ್ಲ, ಟಕ್ ಅಂತ ಚಾನಲ್ ಚೇಂಜ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ. ನೋಡೋ ಥರ ಆಗಬೇಕು ಅಂದರೆ ಏನಾದರೂ ಮಾಡಬೇಕು. ಸೂರಿ ಏನು ಹೇಳ್ದಂದರೆ, ನಾನು ವಿಜುವಲ್ ಆಗಿ ಏನೋ ಮಾಡ್ತೀನಿ, ನಾನು ಇಂಟ್ರೆಸ್ಟಿಂಗಾಗಿ ಮಾಡ್ತೀನಿ. ಸರಿ ಆಯಿತು,
ನಾನು ಆಡಿಯೋದಲ್ಲಿ ನಾನೇನಾದರೂ ಮಾಡ್ಬೇಕಲ್ಲ ಇಂಟ್ರೆಸ್ಟಿಂಗ್ ಆಗಿ ಅಂತ ಯೋಚನೆ ಮಾಡಿ ಟ್ಯೂನು ಕೊಡಿ ಇಲ್ಲಿ ಅಂದರೆ ಆವಾಗ ಟ್ಯೂನು ಮನೋಹರ್ ಸರ್ ಕಳಿಸ್ಕೊಟ್ಟಿದ್ರು ಕ್ಯಾಸೆಟ್ಟು. ಕೇಳಿದೆ, ತನಿನ ತನಿನ ತಾನ ನಿನ್ನ ನೇನ. ನಾನು ಇಷ್ಟು ಮೆಲೋಡಿ ಇದೆ, ಇದನ್ನು ಹೆಂಗಪ್ಪ ನಾನು ಒಪ್ಸೋದು ಅಂತ ಯೋಚನೆ ಮಾಡಿ ಏನು ಮಾಡಿದೆ, ಅಷ್ಟೇ 5 ಮಿನಿಟ್ಸ್ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಒಂದು ಅನ್ನಿಸ್ತು ನನಗೆ, ಹಿಂಗೆ ಮಾಡಿದ್ರೆ ಕರೆಕ್ಟ್ ಇರುತ್ತೆ. ಸೂರ್ಯ, ನಾನೊಂದು ಹೇಳ್ತೀನಿ, ಇದು ನೀನು ಆಗಲ್ಲ ಅಂದರೆ ಈಗಲೇ ಹೇಳಬೇಕು, ಇದು ಬೇಡ ಅಂದರೆ ಈಗಲೇ ಹೇಳಬೇಕು, ನಾನು ಬೇರೆ ಕಡೆ ಹಾಕ್ತೀನಿ, ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ಇದು ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಸರ್. ಬರೆದೆ. ಒಂದು ಸೆಕೆಂಡ್ ಎಲ್ಲ ಶಾಕ್ ಆಗ್ಬಿಟ್ರು ಸೂರಿ. ಹಾಕ್ಬಿಟ್ಟು ವರ್ಕ್ ಆಗುತ್ತಾ, 100% ವರ್ಕ್ ಆಗುತ್ತೆ, ತೊಗೊಂಡೋಗಿ ಸೂಪರ್ ಹಿಟ್ ಆಗುತ್ತೆ, ಇದು ಡೌಟೇ ಇಲ್ಲ ಅಂತ. ಸರಿ ಆಯಿತು ಅಂತೇಳಿ ಸೂರಿ ತೊಗೊಂಡೋಗಿ ರೆಕಾರ್ಡ್ ಮಾಡೋಕ್ಕೋದ್ರು. ಮನೋಹರ್ ಸರು ನೋಡ್ಬಿಟ್ಟು ಶಾಕಾಗಿ, ಏನು ರೀ ಹಿಂಗೆ ಬರ್ಸ್ಕೊಂಬಂದಿದ್ದೀರಾ, ಇದು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂತೇಳಿ ರಾಜೇಶು, ನಂದಿತಾ ಅವರೆಲ್ಲ ಹಾಡಕ್ಕೆ ಬಂದು ಆ ಹಾಡನ್ನ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಕ್ಯಾನ್ಸಲ್ ಮಾಡಿದ್ರು. ಓಕೆ. ಮತ್ತೆ ಸೂರಿ ನನ್ನ ಹತ್ರ ವಾಪಸ್ ಬಂದು ಸಾರ್ ಹಿಂಗೆ ಹೇಳ್ತಾವ್ರೆ ಮನೋಹರ್ ಸರ್, ಏನು ಮಾಡೋಣ ಸರ್. ನಾನು ಮನೋಹರ್ ಸರ್ಗೆ ಫೋನ್ ಮಾಡಿದೆ, ಸಾರ್ ತುಂಬ ಚೆನ್ನಾಗಿರುತ್ತೆ, ನನ್ನ ನಂಬಿ ಸೂಪರ್ ಹಿಟ್ ಆಗುತ್ತೆ ಹಾಡಿದ್ದು, ಇವಾಗ ಸುಮ್ಮನೆ ನಾಳೆ ತೊಂದರೆ ಆಗುತ್ತೆ ಅದು ಅಂತ. ಏನೂ ಆಗಲ್ಲ ಸರ್, ಮಾಡಿ ಅಂತ. ಅವರು ಮಾಡಲಿಲ್ಲ, ಅಂದರೆ ಆವತ್ತಿಗೆ ಅವರು ರಿಸೀವ್ ಮಾಡ್ಕೊಂಡು ಡೈಜೆಸ್ಟ್ ಆಗಲಿಲ್ಲ ಅವ್ರಿಗೆ. ಸೂರಿ, ಸರ್ ಏನು ಮಾಡೋದು ಸರ್, ನೋಡಪ್ಪ ನಾನು ಇನ್ನೂ 10 ಬರ್ಕೊಡ್ತೀನಿ, ನಾನು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ, ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ಇದನ್ನು ಹಾಗೆ ತೊಗೊಂಡೋಗಿ ರೆಕಾರ್ಡ್ ಮಾಡು, ನನ್ನ ಮಾತು ಮೇಲೆ ನಂಬಿಕೆ ಇದೆಯಾ? ನನಗಂತೂ ನನ್ನ ಕೆಲಸದ ಮೇಲೆ ನಂಬಿಕೆ ಇದೆ, ಮಾಡ್ತೀನಿ ಸರ್. ಹೋಗಿ ತೊಗೊಂಡೋಗಿ ರೆಕಾರ್ಡ್ ಮಾಡಿದ್ರು, ಒಂದು ರಿಲೀಸ್ ಆಯಿತು. ಇಡೀ ಕರ್ನಾಟಕ ಸೂಪರ್ ಡೂಪರ್ ಹಿಟ್ಟು. ನಾನು ಅದರದ್ದು ಒಂದು ಇನ್ಸಿಡೆಂಟ್ ಹೇಳಲೇಬೇಕಿಲ್ಲಿ. ಸಿಟಿ ಚಾನಲ್ನಲ್ಲಿ ಕೂತಿದ್ದೀನಿ ನಾನು ಇಂಟರ್ವ್ಯೂನಲ್ಲಿ, ಇದೇ ಥರ ಒಂದು ಲೈವ್ ಕಾಲ್ ತೊಗೊಳ್ತೀವಿ, ಭಾನುವಾರ ಆದರೆ ನಾವು ಬರ್ತಿತ್ತಲ್ಲ, ಬಂತು. ಒಬ್ಬ ವ್ಯಕ್ತಿ ನಾನು ಹೇಳ್ತಾನೆ, ಸರ್ ನಾನೊಂದು 5-6 ಕ್ಯಾಸೆಟ ಸಿಡಿನೇನಾಯಿತು ಸವಸ್ಬಿಟ್ಟಿದ್ದೀನಿ, ನಾನು ಕಪ್ಪಗಿದ್ದೀನಿ, ನನ್ನ ಹೆಂಡತಿ ಬೆಳ್ಳಗಿದ್ದಾಳೆ, ನಮ್ಮಿಬ್ಬರಿಗೂ ಮದುವೆ ಆಗಿ 2 ವರ್ಷನ 3 ವರ್ಷನ ಆಯಿತು, ಮಸ್ಕಾಗಿದೆ ಆ ನೆನಪುಗಳು. ಅದನ್ನ ಹೇಳ್ತೇನೆ. ವಿಷಯ ಏನಂದರೆ, ನಾವು ಯಾವುದೋ ಥಿಯೇಟ್ರಿಗೆ ಹೋದ್ರು ಎಲ್ಲೋ ಹೋದರೂ ಕೂಡ ನಾನು ಅವಳು ಇಬ್ಬರು ಒಂದು 2 ಅಡಿ 3 ಅಡಿ ಡಿಫ್ರೆನ್ಸಲ್ಲೇ ನಡೀತಾ ಇದ್ವಿ, ಜೊತೆಯಾಗಿ ಹೋಗಿದ್ದೇ ಇಲ್ಲ. ಈಗ ಎಷ್ಟು ಖುಷಿಯಾಗಿದ್ದೀವಿ ಅಂದರೆ, ಅವಳು ನನ್ನ ಕರಿಯ ಐ ಲವ್ ಯು ಅಂತ ಕರೀತಾಳೆ, ನಾನು ಬೆಳ್ಳಿ ಐ ಲವ್ ಯು ಅಂತ ಕರಿತೀನಿ. ನಾವಿಬ್ಬರು ತುಂಬ ಅನ್ಯೋನ್ಯವಾಗಿದ್ದೀವಿ ಸರ್. ಈ ಹಾಡು ನಮಗೆ ಒಂದು ಬೇರೆ ಜೀವನ ಕೊಟ್ಬಿಡ್ತು, ನಮ್ಮಿಬ್ಬರ ಒಳಗಡೆ ಇದ್ದಂಥ ಆ ಕೀಳರಿಮೆನ ದೂರ ಮಾಡಿಬಿಡ್ತು ಸರ್ ಅಂತ ಹೇಳಿದೆ. ಇದಕ್ಕಿಂತ ಸಕ್ಸಸ್ ಯಾವುದು ಬೇಕು? ನಿಜ ಸರ್, ಹೌದು. ಎಷ್ಟು ಸ್ಯಾಟಿಸ್ಫೈಯಿಂಗ್ ನಿಮಗೆ ಆಸ್ ಅ ಲಿರಿಸಿಸ್ಟ್ ಅಲ್ವಾ? ಅಂಡ್ ನೀವು ಪಟ್ಟಾಗಿ ನಿಂತಿದ್ದಕ್ಕೂ ಅಂಡ್ ಇವತ್ತಿಗೂ ಆ ಹಾಡು ಬಂದ ದಿವಸದ ಹಿಂದಿನ ಈ BC ಏಡಿ ಅಂತಾರಲ್ಲ, ಹಂಗೆ ನೆನಪು ಮಾಡಿಕೊಂಡ್ರೆ ಅದರ ಹಿಂದೆ ಇದ್ದಂಥ ಕಪ್ಪಗಿರುವಂಥವ್ರಿಗೆ ಇದ್ದಂಥ ಕೀಳರಿಮೆಗೂ ಅದರಿಂದ ಆಚೆ, ಆ ಹಾಡಿನಿಂದ ಆಚೆ ಇಲ್ಲಿ ತನಕ ಇವತ್ತಿಗೂ ಕಪ್ಪಗಿರೋರಿಗೆ ಯಾವಾಗ ಆ ಕೀಳರಿಮೆ ಇಲ್ಲ, ಯಾರು ಆ ರೇಸಿಸಮ್ ಇರಲ್ಲ. ಇದು ಆ ಹಾಡು ಮಾಡಿದ ಒಂದು ದೊಡ್ಡ ಸಂಚಲನ ಅಂತ ನಾನು ಭಾವಿಸ್ತೀನಿ. ಎಸ್ ಸರ್. ಆ್ಯಂಡ್ ಸಾರಥಿ, ಕೈ ಮುಗಿದು ಏರು ಇದು ಕನ್ನಡದ ತೇರು. ಏನಾಯಿತು, ಮೆಜೆಸ್ಟಿಕ್ ಸಿನಿಮಾಯಿಂದ ಪ್ರತಿ ಸಿನಿಮಾ, ದರ್ಶನ್ ಸಿನಿಮಾ ನಾನು ಬರಿತಾ ಬಂದಿದ್ದೀನಿ. ಕೆಲವು ಸಿನಿಮಾ ಬಂದಾಗ, ಸರ್ ಹೀರೋ ಇಂಟ್ರಡಕ್ಷನ್ ಸಾಂಗ್ ಸರ್, ನಾನು ಹೀರೋನ ಅವಾಗಲೇ ನಾವು ಇಂಟ್ರಡಕ್ಷನ್ ಮಾಡಿಬಿಟ್ಟಿದ್ದೀವಿ, ನಾನೇ ರಾಜಾದಿ ರಾಜ ಅಂತ ಬಂದ್ಬಿಟ್ಟಿದ್ದೀನಿ ಫಸ್ಟ್ ಸಿನಿಮಾದಲ್ಲಿ, ಮತ್ತೆ ಇಂಟ್ರಡಕ್ಷನ್ ಬೇಡ, ಏನಾದರೂ ಹೊಸದಾಗಿ ಯೋಚನೆ ಮಾಡಿ. ಮತ್ತು ಅದೇ ಹೀರೋ ಇಂಟ್ರಡಕ್ಷನ್ ಅಂದ ತಕ್ಷಣ ಹೀರೋನ ಹೊಗಳುವ ಹಾಡುಗಳು, ಅದು ಜನ ಬೇಸತ್ತಿರ್ತಾರೆ. ಆಮೇಲೆ 1-3 ಸಿನಿಮಾ 2 ಸಿನಿಮಾ ಏನೋ ಒಂದು ಗ್ಯಾಪಲ್ಲಿ ಬಂದರೆ ಮಜಾ. ಪ್ರತಿ ಸಿನಿಮಾ ಅದೇ ರಾಗ ಆದರೆ ಇದಾಗಲ್ಲ ಅಂತ ಏನೋ ಟ್ರೈ ಮಾಡ್ತೀನಿ. ಈ ಹಾಡು ಆಟೋ ಮೇಲೆ ಸಾಂಗ್ ಅಂತ ದಿನಕರೇ ತೊಗೊಂಬಂದಿದ್ದು.
ಗುರುಗಳೇ ಆಟೋ ಮೇಲೆ ಸಾಂಗ್ ಅಂದ್ಕೊಂಡಿದ್ದೀನಿ ನಾನು. ಹೀರೋ ಇಂಟ್ರಡಕ್ಷನ್ನು ಆಟೋ ಮೇಲೆ ಸಾಂಗು. ಆಟೋ ಮೇಲೆ ಸಾಂಗ್ ಮಾಡಿಲ್ಲ. ನಮಗೆ ಅಂತ ಸಿಕ್ಕಿದ್ರೆ ಹಬ್ಬ. ಏ ಹುಡುಗರು ಇಲ್ಲಿ ಅಂತ ಕೂತ್ಕೊಂಡು ಬರದೆ ತೀರಥ ಮಹಾರಥ ಸಾರಥಿ, ಬರೀ ಸಾರಥಿ ಟೈಟ್ಲು. ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಆಟೋ ಹಿಂದೆ ಬರ್ಕೊಂಡಿರ್ತಲ್ಲ, ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಸೂರ್ಯನಿಗೆ ಎತ್ತುತ್ತೀವಿ ಆರತಿ ಅಂತ, ಸೂರ್ಯ ನಮಗೆ ಎತ್ತುತ್ತಾನೆ ಆರತಿ. ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ, ಆಮೇಲೆ ರಾಜಧಾನಿಯ ನರನಾಡಿ ನಾವೇ ಎಲ್ಲ, ನೀವು ಯಾವ ಗಲ್ಲಿ ಇರ್ಬೇಕಾದ್ರೂ ಆಟೋ ಬರುತ್ತೆ. ಸೊ ಆ ಥರದ್ದು ಒಂದಷ್ಟು ಇಟ್ಕೊಂಡು ಬರದೆ ಆಟೋ ಡ್ರೈವರ್ಗಳಿಗೆ ಅದೊಂದು ಹಬ್ಬ ಹಾಡು ಇವತ್ತಿಗೂ ಅದೊಂದು ತೃಪ್ತಿ ನನಗೆ. ಲವ್ಲಿ. ಆ್ಯಂಡ್ ನೆಕ್ಸ್ಟ್ ಇಸ್ ಇನ್ನೊಂದು ಎವರ್ಗ್ರೀನ್ ಸಾಂಗ್, ನಿಮ್ಮ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಮುಕುಂದ ಮುರಾರಿ ಸಿನಿಮಾದ ನೀನೇ ರಾಮ ನೀನೇ ಶ್ಯಾಮ. ಅದು ನೀನೇ ರಾಮ ನೀನೇ ಶ್ಯಾಮ ಹಾಡಿನ ಬಗ್ಗೆ ಒಂದು ರೀತಿ ಆ ಹಾಡು ಅಂದ ತಕ್ಷಣವೇ ಗೌರವ ಹುಟ್ಟುಬಿಡುತ್ತೆ. ಅದರ ಕಂಟೆಂಟು ಒಬ್ಬರು ಉದಯ ಟಿ ವಿ ರಮೇಶ್ ಅಂತಿದ್ರು, ನಿಮ್ಗೆ ನೆನಪಿದ್ರೆ ನಿರೂಪಣೆ ಮಾಡ್ತಿದ್ರು. ಅವರು ಬಹುಶಃ ಕೋವಿಡಲ್ಲೇನೋ ತೀರೋದ್ರು ಅಂತ ಕಾಣುತ್ತೆ, ಅಥವಾ ಅದಾದಮೇಲೇನೋ ಆಯಿತು ಅಂತ. ಅವರು ಒಂದು ದಿವಸ ಫೋನ್ ಮಾಡಿ ಒಂದು 3 ಅವರ್ ಮಾತಾಡಿದ್ದಾರೆ ನನ್ನ ಹತ್ರ ಅದೊಂದು ಹಾಡು ಬಗ್ಗೆ. ಮಾತಾಡಿ ಏನು ಹೇಳಿದ್ರು ಗೊತ್ತಾ, ಸರ್ ನಾನು ಪುಸ್ತಕ ಬರೀತಾ ಇದ್ದೀನಿ ಒಂದು. ಏನು ಸರ್? ಈ ಹಾಡಿನ ಮೇಲೆ ಒಂದು ಪುಸ್ತಕ ಬರೀತಾ ಇದ್ದೀನಿ ಅಂತ. ಅವರು ಏನೆಲ್ಲ ಅನ್ನಿಸ್ತು ಆ ಒಂದೊಂದು ಸಾಲಿನ ಮೇಲೆ ಅಂತ. ಅದು ಎಷ್ಟೋ ಜನ ಇವತ್ತಿಗೂ ಕೂಡ ಅದೊಂದು ಸುಪ್ರಭಾತದ ರೀತಿ ಕೇಳ್ತಾರೆ ಆ ಹಾಡನ್ನ. ಅದರಲ್ಲಿ ಒಂದು ಡೆಮಾಕ್ರಸಿ ಇದೆ, ಒಂದು ಬಹುತ್ವ ಇದೆ, ಒಂದು ಸನಾತನ ಇದೆ, ಜೊತೆಗೆ ಬಹಳ ಸಿಂಪಲ್ ಆಗಿದೆ ಸರ್, ಅರ್ಥ ಮಾಡ್ಕೊಳ್ಳೋದಕ್ಕೂ ಹಾಡೋದಕ್ಕೂ ಎಲ್ಲವೂ ಇದೆ ಅದರೊಳಗಡೆ. ಯೇಸು ಇದ್ದಾನೆ, ಅಲ್ಲ ಇದ್ದಾನೆ, ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಎಲ್ಲರೂ ಇದ್ದಾರೆ. ಬಹುತ್ವ, ಅದು ಹಿಂದುತ್ವನೂ ಇದೆ, ಬಹುತ್ವನೂ ಇದೆ. ಎಲ್ಲ ಮತ ಪಂಥಗಳು ಎಲ್ಲದರ ಆಚೆಗೆ ಒಂದು ಆತ್ಮ ಮತ್ತು ಭಗವಂತ, ಈ ಎರಡರ ನಡುವಿನ ಒಂದು ಸಂವಾದ ಅದು ಅಂತ ನನ್ನ ಇದು ಖುಷಿ ಆಗುತ್ತೆ. ಆ ಹಾಡುಗಳು, ಅಂಥ ಹಾಡುಗಳು ಅಂದರೆ ಎಂಥ ವಯಸ್ಸು ಇಲ್ಲ. ಆ ಹಾಡಿಗೆ ಸುಮಾರು 75-80 ವರ್ಷದ ಒಬ್ಬ ವಯೋವೃದ್ಧರು ನನಗೆ ಫೋನ್ ಮಾಡಿ, ನಾನು ನಿನ್ನ ಕಾಲಿಗೆ ಬೀಳಬೇಕು ಅಂತ ಇದ್ದೀನಪ್ಪ ಅಂದರು. ಅಯ್ಯಯ್ಯೋ, ದೊಡ್ಡ ಮಾತು ಗುರುಗಳೇ, ತಾವು ನನಗೆ 80 ವರ್ಷ ವಯಸ್ಸು, ನೀನು ಬರೆದಿರೋ ಇದು ಅಂತ ತುಂಬ ಹೊಗಳಿದ್ರು. ಅಂದರೆ ಆ ಮಟ್ಟಿಗೆ ಒಂದು, ನೀವು ಆಗಲೇ ಹೇಳಿದಾಗೆ ಒಂದು ಹೈ ಬರ್ತಲ್ಲ, ಅದೇ ಕೆಲಸ ಮಾಡೋವಂಥದ್ದು. ಸಾಹಿತ್ಯ ಮಾಡುವ ಕೆಲಸನೇ ನಿಮ್ಮೊಳಗೆ ಇರುವುದನ್ನೇ ಮತ್ತೆ ನಿಮಗೆ ಉದ್ದೀಪನಗೊಳಿಸೋದು ಅಷ್ಟೇ ನಾವು ಮಾಡೋದು ಕೆಲಸ. ನಾವೇನು ಹೊಸದಾಗಿ ಮಾಡೋದು, ನಿಮ್ಮಲ್ಲಿರುತ್ತೆ ಆ ಕ್ಯಾರೆಕ್ಟ್ರು, ನಿಮ್ಮಲ್ಲಿ ಆ ಭಕ್ತಿ ಇರುತ್ತೆ, ನಿಮ್ಮಲ್ಲಿ ಆ ಒಳ್ಳೆತನ ಇರುತ್ತೆ, ಅದನ್ನು ಹೆಚ್ಚು ಮಾಡುತ್ತಷ್ಟೇ ಹಾಡು. ನಿಜ ಸರ್. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಏನು ಹೇಳ್ತಾರೆ, ಬಹುಶಃ ನೀವು ಟಚ್ ಮಾಡದೇ ಇರೋ ಜಾನ್ರಾ ಇಲ್ಲ. ಎಂತೆಂಥ ಬೇರೆ 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 ಥರದ ಹಾಡುಗಳು, ಬೇರೆ ಬೇರೆ ಸಿಚುಯೇಷನ್ಸ್ಗೆ ಬೇರೆ ಬೇರೆ ಫೀಲಿಂಗ್ಸ್ನ ನಮ್ಮಲ್ಲಿ ಇವೋಕ್ ಮಾಡುವಂಥ ಹಾಡುಗಳು. ಬನಾರಸ್ ಸಿನಿಮಾದಲ್ಲಿನ 2 ಹಾಡುಗಳು, ಈ 2ರಲ್ಲಿ ಯಾವುದೇ ಒಂದನ್ನು ನಾನು ಚೂಸೇ ಮಾಡೋಕ್ಕಾಗಲ್ಲ, ಬಿಕಾಸ್ 2 ಕೂಡ ನನ್ನ ಮೋಸ್ಟ್ ಫೇವ್ರೆಟ್. ಮಾಯಗಂಗೆ ಆ್ಯಂಡ್ ಬೆಳಕಿನ ಕವಿತೆ. ನಾನು ರೀಸೆಂಟಾಗಿ ವಾರಣಾಸಿಗೆ ಹೋದಾಗ ಆ ಘಾಟ್ಗಳನ್ನು ಒಂದಾದ್ಮೇಲೆ ಒಂದು ಆಲ್ಮೋಸ್ಟ್ ಒಂದು 40-50 ಘಾಟ್ಗಳಷ್ಟು ನಡ್ಕೊಂಡು ಹೋಗಿ ವಾಪಸ್ ಬಂದೆ. ಅಷ್ಟು ಸ್ಟ್ರೆಚ್ ನಾನು ಮಾಯಗಂಗೆ ಕೇಳಿಕೊಂಡು ಹೋದೆ, ಬಿಕಾಸ್ ಆ ಹಾಡು ನೋಡಿದ ಮೇಲಂತೂ ನನಗಲ್ಲಿ ಹೋದಾಗ ಈ ಹಾಡೇ ಕೇಳಬೇಕು ಅಂತ ಅನ್ನಿಸ್ತು. ಬ್ಯೂಟಿಫುಲಿ ಪಿಕ್ಚರೈಸ್ಡ್, ಅಷ್ಟೇ ಅದ್ಭುತವಾಗಿರುವಂಥ ಟ್ಯೂನ್ ಆ್ಯಂಡ್ ಲಿರಿಕ್ಸ್ 2. ನಾನು ಕಾಶಿಗೆ ಹೋಗಿದ್ದೀನಿ, ಬಂದಿದ್ದೀನಿ. ಕಾಶಿಯಲ್ಲಿ 1 ತಿಂಗಳಿದ್ದೆ. ಹಳೆ ಕಾಶಿ, ಇವತ್ತಿನ ಕಾಶಿ ಅಲ್ಲ. ವೈರಾಗ್ಯ, ಭಕ್ತಿ ಎಲ್ಲವೂ ಬಂದುಬಿಡ್ತಲ್ಲ ಹೋದರೆ, ಆ ಥರದ ಸ್ಥಳ. ಜಯತೀರ್ಥ ನನ್ನ ಸ್ನೇಹಿತ, ರಂಗಭೂಮಿ ಗೆಳೆಯರು ನಾವು. ಏನೋ ಮಗ ಬರ ಮಗ, ಆ ಥರದೊಂದು ಸ್ನೇಹ ನನಗೂ ಜಯತೀರ್ಥನಿಗೂ. ಅವನ ಹಿಂದಿನ ಯಾವ ಸಿನಿಮಾಗಳು ನಾನು ಬರೆದಿಲ್ಲ. ಈ ಸಿನಿಮಾ ಅಂತ ಬಂದಾಗ ನೀನು ಬರೀಬೇಕು ಮಗ ಅಂತ ಬಂದ. ಸರಿ ಆಯಿತು ಅಂದ.
ನಾನು ಅವನು ಸೇರಿದ್ವಿ ಅಂದರೆ ಅವನು ಹಿಂದೆ ಮ್ಯೂಸಿಕಲ್ ಹಿಟ್ ಕೊಟ್ಟಿದ್ದಾನೆ. ಹ್ಮ್ ಅವನು ಸಿನಿಮಾ ಬೇರೆ ಬೇರೆ ಸಿನಿಮಾಗಳು ಹಿಟ್ ಆಗಿದ್ದಾವೆ ಹಾಡುಗಳಲ್ಲಿ. ನನ್ನ ಜೊತೆ ಸೇರ್ಕೊಂಡ ಮೇಲೆ ಇನ್ನೂ ದೊಡ್ಡ ಹಿಟ್ ಆದ್ರೇ ಅದಕ್ಕೆ ವ್ಯಾಲ್ಯೂ ಆ್ಯಡಿಷನ್. ವಾವ್. ಇದು ಒಂದು ಜವಾಬ್ದಾರಿ ಇರ್ತದೆ ಯಾವಾಗಲೂ ತಲೆ ಮೇಲೆ. ಹಂಗಂತ ನಾವು ಮಾಡೋದು ಅಂತಲ್ಲ, ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡೋದಷ್ಟೇ. ಕರೆಕ್ಟ್. ಇದು ವರ್ಕ್ ಆಗುತ್ತೆ ಆಗಲ್ಲ ಅಂತ ನಾವು ನಂಬಬೇಕಲ್ಲ ಫಸ್ಟು ಅದು. ಸೊ ಅವ್ನು ಟ್ಯೂನ್ ತಂದಾಗ ಅದು ನಾನು ಅವನಿಗೆ ಒಂದು ಮಾತು ಹೇಳಿದೆ, ಪೊಯೆಟಿಕ್ಕಾಗಿ ಮಾಡ್ತೀನಿ ನಾನು, ಹ್ಮ್ ಕತೆ ಅಷ್ಟು ಆ ಥರ ಇತ್ತು. ಹಾ, ಒಂದು ಬನಾರಸ್ ಬ್ಯಾಕ್ ಡ್ರಾಪು, ಇದು ಟೈಮ್ ಟ್ರಾವೆಲ್ಲು. ಹಾಂ ಟೈಮ್ ಟ್ರಾವೆಲ್ ಎಲ್ಲ ನಾನು ಪೊಯೆಟಿಕ್ಕಾಗಿ ಮಾಡ್ತೀನಿ, ಇದು ಮಾಡುವಾಗ ಅಷ್ಟೇ ಬೇಕಾಗಿದ್ದು ನನಗೆ. ಏನೋ ಒಂದು ಅನಿಸುತ್ತಲ್ಲ, ಅದನ್ನು ಎಸ್ ಅಂತ ಒಬ್ರು ಅಂದ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದ್ಭುತಗಳು ಕ್ರಿಯೇಟ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಅದೇ ಬೆಳಕಿನ ಕವಿತೆ, ಅದೇ ಮಾಯಗಂಗೆ. ಬ್ಯೂಟಿಫುಲ್ ಆಗಿರೋ 2 ಸಾಂಗ್ಸ್. ಆ್ಯಂಡ್ ಮತ್ತೊಂದು ರೀಸೆಂಟಾಗಿ ಇನ್ನೂ ಫಾದರ್ಸ್ ಡೇ ಆಗಿದೆ, ಬಟ್ ಪ್ರತಿದಿನಾನು ಈ ಹಾಡನ್ನ ಕೇಳೋ ಪ್ರತಿದಿನಾನು ಫಾದರ್ಸ್ ಡೇನೇ ಸರ್. ಚೌಕ ಸಿನಿಮಾದ ಹಾಡು ಅಪ್ಪ ಐ ಲವ್ ಯು ಪ. ನಾನು ಒಂದು ಪದ್ಯ ಬರ್ಕೊಂಡಿದ್ದೆ, ಕವನ. ಅಪ್ಪ ನನ್ನೊಳಗಿನ ಅಲೆಮಾರಿ, ಅಪ್ಪ ನನ್ನೊಳಗಿನ ಅಲೆಮಾರಿ, ವಂಶಾಣುವಾಗಿ ನನ್ನ ಕೂಸಿನೊಳಗೂ ಧಾವಿಸಿದ ಕಾಲದ ಮರಿ. ಅಪ್ಪನ ಬಗ್ಗೆ ಒಂದಷ್ಟು ಪದ್ಯ ಬೇರೆ ಬೇರೆ ಥರದ್ದು, ಅದು ಬೇಸಿಕ್ ಎಮೋಷನ್. ತಾಯಿ ಬಗ್ಗೆ ಎಷ್ಟು ಬರೆದಿದ್ದೀನೋ ತಂದೆ ಬಗ್ಗೆನೂ ಅಷ್ಟೇ ಎಮೋಷನ್ ಇದೆ, ಅಷ್ಟೇ ಪ್ರೀತಿ ಇದೆ, ಎಲ್ಲವೂ ಇದೆ. ತರುಣ್ ಬಂದು ಅದ್ರ ಹಿಂದೆ ಒಂದಷ್ಟು ಡಿಸ್ಕಷನ್ಗಳು ಇದೆಲ್ಲ ಆಗುವಾಗ ತಂದೆ ಬಗ್ಗೆ ಒಂದು ಹಾಡು ಮಾಡಬೇಕು ಅಂತ ಒಂದು ಬೇರೆ ಹಾಡು ಮಾಡಿಕೊಂಡಿದ್ದೆ ನಾನು. ಸೊ ತರುಣ್ ಬಂದು ಅಪ್ಪನ ಬಗ್ಗೆ ಹಾಡು ಭಯ ಮಾಡಬೇಕಲ್ಲ, ಅದು ಭಾಳ ಸರಳ ಸುಲಭ ಆಪ್ತ ನನಗೆ. ಪಟ್ ಅಂತ ಶುರು, ಅಪ್ಪ ಐ ಲವ್ ಯು ಪಾ. ಎಷ್ಟು ಸಿಂಪಲ್ ಅಲ್ವಾ ಸರಿ ಸಾಲು, ಅಷ್ಟೇ, ಇಟ್ಸ್ ಸೋ ಬ್ಯೂಟಿಫುಲ್. ಶುರು ಆಯಿತು. ಅಪ್ಪ ಆ್ಯಕ್ಚುಲಿ ಅಪ್ಪ ಐ ಲವ್ ಯು ಪಾ ಲೈನು ಅರ್ಜುನ್ನು ಅವ್ರು ಕೂತ್ಕೊಂಡು ಮಾಡಿದ್ದು. ಟ್ಯೂನ್ ತಂದಾಗ ಇದ್ದಿದ್ದು ನನಗೆ ಅಪ್ಪ ಐ ಲವ್ ಯು ಪಾ ಇದನ್ನು ಮಾಡಿದ್ರು ಅವರೇ, ನಾನು ಮಾಡಿದ್ದಲ್ಲ ಅದು. ತಾನ ಬರೀಬೇಕಿತ್ತು. ನಾನು ಎಲ್ಲವನ್ನೂ ಬರೀಬೇಕು. ಅಪ್ಪ ಅಂದರೆ ಓವರಾಲ್ ಆಗಿ, ಇನ್ನೊಬ್ಬರು ಮತ್ತೆ ನಾನೇ ಅಪ್ಪನ ಹಾಡು ಬರೆಯೋಕ್ಕಾಗಬಾರ್ದು. ಅದು ನನ್ನ ಅಂದ್ಕೊಳ್ಳೋದು ಯಾವಾಗಲೂ. ಇವಾಗೂ ಬೇರೆ ಬೇರೆ ಬರೀತಿದ್ದೀನಿ, ಸ್ವಲ್ಪ ಬೇರೆ ಥರ ಅನಿಸುತ್ತೆ. ನಾನು ನೋಡಿದ ಮೊದಲ ವೀರ, ಅದೇ ಫಸ್ಟ್ ಹೀರೋ ಅಂದರೆ ವಾರಿಯರ್ ಥರ ಅವನು ಅಂತ ಶುರು ಮಾಡಿ ಎಲ್ಲ ಇಡೀ ಹಾಡು ಬರೆದು ಮುಗಿಸ್ಬಿಟ್ಟೆ. ಅದು ಒಂದೊಂದು ಸಾಲನ್ನು ನನಗೆ ಇಷ್ಟವಾದ ಎಲ್ಲ ಇದು ಎಲ್ಲ ಪ್ರತಿ ಲೈನು ಬೇರೆ. ನಿನ್ನ ಅಂಗಿ ಬೆವರಲ್ಲಿ ನಮ್ಮ ಅನ್ನ ಅಡಗಿದೆ. ಅವನ ಶ್ರಮ ಇದೆಯಲ್ಲ, ಆ ಶ್ರಮ ಮತ್ತು ನಮ್ಮ ಬದುಕು, ಅದೆರಡನ್ನು ಸಮೀಕರಿಸುವ ಸಾಲು ನನಗೆ ಯಾವಾಗಲೂ ತಲೆಯಲ್ಲಿ ಗುಯ್ಗೊಟ್ಟೋ ಸಾಲು. ಆ ಹಾಡು ಅಂದ ತಕ್ಷಣ ನನಗೆ ಈ ಸಾಲು ತಲೆಯಲ್ಲಿ ಫಸ್ಟ್ ಬರುತ್ತೆ. ಸೊ ಅದು ಇಷ್ಟು ದೊಡ್ಡ ಯಶಸ್ಸಾಯಿತು. ಅದರ ಹಿನ್ನೆಲೆಯಲ್ಲಿ ಸಾವಿರಾರು ವಿಷಯಗಳು. ಯಾರೋ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಸ್ ಹತ್ತಾ ಇದ್ದೀನಿ ನಾನೀಗ. 12 ವರ್ಷ ಆಯಿತು ನಮ್ಮ ಅಪ್ಪನ ಹತ್ರ ಮಾತಾಡಿ. ನಾನು ಈಗ ಊರಿಗೆ ಹೋಗ್ತಾಯಿದ್ದೀನಿ, ಬೆಳಗ್ಗೆ ಊರಲ್ಲಿ ಇಳಿತೀನಿ, ಹೊಲದಲ್ಲಿ ನಮ್ಮ ಅಪ್ಪ ಇರ್ತಾನೆ, ಹೋಗಿ ಫಸ್ಟ್ ಕಾಲಿಗೆ ಬೀಳ್ತೀನಿ, ಮಾತಾಡಿಸ್ತೀನಿ ಅಂದವರು. ಇಂಥ 100 ವಿಷಯಗಳು, ಫೋನುಗಳು ಬಿಡಿ, ನಿಮ್ಗೆ ಗೊತ್ತು. ಯಾವುದೋ ಒಂದು ಸಣ್ಣ ವಿಷಯ ಹಿಟ್ಟಾದರೆ ಎಷ್ಟು ಬರುತ್ತೆ ಫೋನ್ಗಳು ಅಂತ. ಅಂತಂದರೆ ಈ ಹಾಡಿಗೆ ಎಷ್ಟು ಬಂದಿರ್ಬೋದು ನನಗೆ. ಕರೆಕ್ಟ್ ಕರೆಕ್ಟ್. ನನ್ನನ್ನು ತಪ್ಪಿ ಹಿಡ್ಕೊಂಡು ಗಂಟೆಗಟ್ಟಲೆ ಅಲ್ಲ, 7-8 ನಿಮಿಷ ತಪ್ಪಿ ಹಿಡ್ಕೊಂಡು ಗೊಳೋ ಅಂತ ಹತ್ತಂತ ಹೆಣ್ಮಕ್ಳಿದ್ದಾರೆ. ಅಂದರೆ ಆ ಥರದ್ದು ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತದ್ದು. ಭಾಳ ದೊಡ್ಡ ನನ್ನ ಜೀವನದ ಒಳ್ಳೊಳ್ಳೆಯ ಹಾಡುಗಳ ಸಾಲಿನಲ್ಲಿ ನಿಲ್ಲುವ
ಇನ್ನೊಂದು ಹಾಡು ಅಪ್ಪ I love you. ಇನ್ಫ್ಯಾಕ್ಟ್ ಅಪ್ಪ ಅನ್ನೋ ಪದವನ್ನು ಬಳಸಿ, ಡ್ಯಾಡಿ ಅನ್ನೋ ಪದವನ್ನು ಬಳಸಿ ಸಾಕಷ್ಟು ಹಾಡುಗಳು ಬಂದಿದೆ. ಆದರೆ ಥಟ್ಟಂತ ನಮ್ಮ ಮೆಮೊರಿಗೆ ಬರೋದು 2 ಹಾಡುಗಳು ಸರ್. ನಿನ್ನಂಥ ಅಪ್ಪ ಇಲ್ಲ ಆ್ಯಂಡ್ ಅಪ್ಪ ಐ ಲವ್ ಯು ಪಾ. ಬ್ಯೂಟಿಫುಲ್. ಆ್ಯಂಡ್ ಸಾಮಾನ್ಯವಾಗಿ ಎಮೋಷನ್ ಅಂದರೆ ಬರೀ ಅಮ್ಮನ ಜೊತೆ ಮಾತ್ರನೇ ಕನೆಕ್ಟ್ ಮಾಡ್ಕೋತೀವಿ. ಬಟ್ ಅಪ್ಪನ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋ ಒಂದು ಹಾಡು ಕೊಟ್ರಿ. ಜೊತೆಗೆ ಅಮ್ಮ, ನೀವು ಹೇಳ್ದಂಗೆ ನೀವೇ ಮತ್ತೆ ಬರೆಯೋಕ್ಕಾಗಬಾರ್ದು. ಪ್ರತಿ ಸಲ ನಿಮ್ಮ ಸ್ಟ್ಯಾಂಡರ್ಡ್ಸ್, ನಿಮ್ಮ ಬಾರ್ನ ನೀವೇ ಹೈಯರ್ ಸೆಟ್ ಮಾಡ್ತಾ ಅಮ್ಮ ಐ ಲವ್ ಯು ಸಿನಿಮಾದಲ್ಲಿ ವಾಟ್ ಅ ಬ್ಯೂಟಿಫುಲ್ ಎಮೋಷ್ನಲ್ ಸಾಂಗ್. ಅದು ಕೇಳಿದಾಗೆಲ್ಲ ನಮಗೆ ಒಂಥರ ಭಾವುಕರಾಗಬೇಕು ನಾವು. ಹಾಗಿದೆ ಅಮ್ಮ ನನ್ನ ಈ ಜನುಮ. ಹೌದು. ಗುರು ಕಿರಣ್ ಅವರು ಪಲ್ಲವಿ ಕಂಪೋಸ್ ಮಾಡಿದ್ರು, ಕೇಳಿಸಿದ್ರು, ಟ್ಯೂನ್ ಕೇಳಿ ಅಂತ. ಕೇಳಿದ ತಕ್ಷಣ ನಂಗೆ ಭಾಳ ಅದರಲ್ಲೊಂದು ಒಂದು ಆರ್ದ್ರತೆ ಇದೆ ಆ ಟ್ಯೂನಲ್ಲಿ. ಅಮ್ಮ ಆ ಧ್ವನಿಯಲ್ಲೇ ಒಂದು ಆರ್ದ್ರತೆ ಇದೆ. ಅಮ್ಮ ತನ್ನ ಅದೇನು ಹಾಡಿದ್ರು, ಟ್ಯೂನ್ ಹಾಡಿದ್ರು, ಅದಕ್ಕೆ ಅಷ್ಟೇ ಚೆನ್ನಾಗಿರ್ಬೇಕು. ಯಾಕಂದರೆ ಆಲ್ರೆಡಿ ನಮ್ಮದು ತಾಯಿ ಹಾಡುಗಳು ಹಿಟ್ಟಿದೆ, ಈ ಹಾಡು ಹಿಟ್ ಮಾಡಬೇಕು. ಟೈಟ್ಲೇ ಅಮ್ಮ ಐ ಲವ್ ಯು. ಅಮ್ಮನ ಹಾಡು ಹೆಂಗಿರ್ಬೇಕು ಅವಾಗ? ಕರೆಕ್ಟ್. ದೊಡ್ಡ ಜವಾಬ್ದಾರಿ ಅಲ್ಲ. ಪಲ್ಲವಿ ಬರೆದ್ಬಿಟ್ಟೆ, ತನ್ನನ್ನ ತಾ ನಿನ್ನನ್ನ, ತನ್ನನ್ನೇ ನಾ ನಿನ್ನನ್ನ, ಹಿಂಗಿದೆ. ನನ್ನನ್ನ ಲಾಲಿಪದ, ತನ್ನನ್ನೇ ನಾನ ಸದ, ಹಿಂಗೇನು ಆಯ್ತು. ಚರಣ ಬರೆಯುವಾಗ ನೀವು ಆ ಚರಣದ ಸಾಲುಗಳನ್ನು ಈಗ ಗಮನಿಸಿ. ನಾನೇನು ಹೇಳಿದೆ, ಗುರುಜಿ ಚರಣ ನಾನು ಬರೆದು ಬಿಡ್ತೀನಿ. ಓಕೆ. ಯಾಕೆಂದರೆ ಅವ್ರ ಕಂಪೋಸಿಷನ್ಗೆ ನಾನು ಬರೆಯೋಕೆ ಹೋಯ್ತು ಅಂದರೆ ನಾನು ಏನೋ ಅಂದ್ಕೊಳ್ತೀನಲ್ಲ ಆ ವಿಷಯ ಬರೆಯೋಕ್ಕಾಗದೇ ಇರಬಹುದು. ಪಲ್ಲವಿ ಬರೆದ್ಬಿಟ್ಟೆ, ಮತ್ತು ಅವರು ಅದಕ್ಕೆ ಟ್ಯೂನ್ ಮಾಡಿದ್ರೆ, ಚರಣ ಅಂತ ಟ್ಯೂನ್ ಮಾಡಿದ್ರೆ ಆ ಟ್ಯೂನ್ಗೆ ರಿಸ್ಟ್ರಿಕ್ಟ್ ಆದರೆ ಕಷ್ಟ ಆಗ್ಬಿಡ್ಬೋದು ಅಂಥೇಳಿ, ಗುರುಜಿ ನಾನು ಚರಣ ಬರೆದು ಬಿಡ್ತೀನಿ, ನೀವು ಅದಕ್ಕೆ ಕಂಪೋಸ್ ಮಾಡಿಬಿಡಿ ಈಸಿಯಾಗಿ. ನಾನೊಂದು ಪಕ್ಕ ಪ್ರಾಪರ್ ಒಂದು ಮೀಟ್ರಲ್ಲಿ ಬರೆದಿರ್ತೀನಿ. ಓಕೆ ಅಂದ್ರೆ ಅವರು ಇಮಿಡಿಯೇಟಾಗಿ ಆ ಲೈನ್ಸ್ ಎಲ್ಲ ಬರೆದೆ. ಅಲ್ಲಿ ನನ್ನ ಥಾಟ್ ಏನಿತ್ತು ಅಂದರೆ, ತಾಯಿನೇ ಬೇರೆ ಬೇರೆ ಥರ ಹೇಳಿದ್ದೀವಿ. ಇಲ್ಲಿ ನಿನ್ನ ಒಂದು ಕೈ ತುತ್ತು ಸಾಕು, ನಾನು ಜೀವನ ಪೂರ್ತಿ ಉಪವಾಸ ಇದ್ಬಿಡ್ತೀನಿ. ನೀನು ಅಮ್ಮ ಒಂದು ಸಲ ಇದನ್ನು ಕೊಟ್ಟರೆ ಸಾಕು, ನನ್ನ ಜೀವನ ಪೂರ್ತಿ ಹಿಂಗಿರಬಲ್ಲೆ, ನಾನು ಅದನ್ನು ರಿವರ್ಸಾಗಿ ನಾನು ಇರಬಲ್ಲೆ, ಒಂದು ಸಲ ನನಗೆ ಇದು ಬೇಕು ಅನ್ನೋ ಅಮ್ಮನ ಹಂಬಲ, ಅದನ್ನು ನಾನು ಚರಣದಲ್ಲಿ ಬರೆದೆ. ಅಷ್ಟೇ ಅದ್ಭುತ ಕಂಪೋಸ್ ಮಾಡಿದ್ರು. ಅಷ್ಟು ದೊಡ್ಡ ದ ರೆಸ್ಟ್ ಇಸ್ ಹಿಸ್ಟ್ರಿ. ಸರ್, ಇವಾಗ ನೆಕ್ಸ್ಟ್ ನಾನು ಹೇಳೋವಂಥ ಹಾಡು ನನಗಂತೂ ಯಾವ ಲೆವೆಲ್ಗೆ ಇಷ್ಟ ಅಂದರೆ, ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾನೆ, ಅಮ್ಮ ತಾಯಿ ಬೇರೆ ಹಾಡು ಹಾಡೇ ಅಂತ. ಅಷ್ಟು ಹಾಡಿ ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ದಟ್ ಈಸ್ ಸಾಲುತ್ತಿಲ್ಲವೇ. ಆ ಲೆವೆಲಿಗೆ ನನ್ನ ಫೇವ್ರೇಟ್ ಹಾಡೋದು. ಇದ್ರ ಬಗ್ಗೆ ಎಷ್ಟು ಕತೆಗಳಿದ್ರು ಕೇಳ್ತೀನಿ ನಾನು. ಇದ್ರ ಬಗ್ಗೆ ತುಂಬ ದೊಡ್ಡ ಕತೆ ನಾನು ಹೇಳಿದ್ದೀನಿ ಕೂಡ ಭಾಳ ಕಡೆ. ಹಾಡು ಬರದೆ ಎಲ್ಲ ಹಾಡು ಆಯಿತು. ಪ್ರಪಂಚ ನೀನೇ ಕೂಡ ನನಗೆ ಅಷ್ಟು ದೊಡ್ಡ ಹಿಟ್ಟಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದೊಂದು ತಂದೆ ಮಗನ ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಬರೋ ಒಂದು ಎಪಿಸೋಡ್ಗೆ ಒಂದು ಹಾಡು ಅಷ್ಟೇ ಬರೆದಾಗ ಹೋಯ್ತು. ಇವತ್ತಿಗೂ ಪ್ರಪಂಚ ನೀನೇ ಅಷ್ಟು ದೊಡ್ಡ ಹಿಟ್ಟು. ನನಗೂ ಅದು ನೆನೆಸ್ಕೊಂಡ್ರೆ ಅದನ್ನು ಈಗಲೂ ಫೀಲ್ ಆಗುತ್ತೆ. ಹಾಡು ಸಾಲುತ್ತಿಲ್ಲವೇ ಬರ್ತೀನಿ, ಸಾಲುತ್ತಿಲ್ಲವೇ ಬರದೆ ಶಾರ್ಟಾಗಿ ಹೇಳ್ಬಿಡ್ತೀನಿ, ತುಂಬ ದೊಡ್ಡ ಕತೆ ಇದೆ. ಬರೆದಾಗ ಹೋಯ್ತು. ಇಮಾನ್ ಅವರು ಬಾಂಬೆಯಿಂದ ಫೋನ್ ಮಾಡಿದ್ರು ನನಗೆ ಬೆಳಗ್ಗೆ 10 ಗಂಟೆಯಲ್ಲಿ. ಹಾಡಿಸ್ತಾ ಇದ್ದೀನಿ ಈಗ. ಕನ್ನಡ ನನಗೂ ಬರಲ್ಲ, ಶ್ರೇಯ ಅವ್ರಿಗೂ ಬರಲ್ಲ, ಇಲ್ಲಿ ಯಾರಿಗೂ ಬರಲ್ಲ. ನೀವೇನು ಕೊಟ್ಟಿದ್ದೀರೋ ಅದನ್ನು ಹಾಡಿಸ್ತಾ ಇದ್ದೀನಿ. ಏನಾದ್ರು ಕರೆಕ್ಷನ್ ಇದ್ದರೆ ನಾನು ಫೋನ್ ಮಾಡ್ತೀನಿ ಹೇಳಿ ಅಂದರು. ನೀವು ಫೋನ್ ಮಾಡಿಬಿಟ್ಟು ನನಗೆ ರೆಕಾರ್ಡ್ ಆದಮೇಲೆ ಕೇಳಿಸಿ ನನಗೆ ಕಿವಿಯಲ್ಲಿ, ನಾನು ಕೇಳಿಕೊಂಡು ಏನಾದ್ರು ತಪ್ಪಿದ್ರೆ ನೋಟ್ ಮಾಡ್ಕೊಂಡು ಹೇಳ್ತೀನಿ, ಮತ್ತು ಕರೆಕ್ಟ್ ಮಾಡಿ ಅಂದೆ. ಆಯಿತು ಅಂದರು. 15 ನಿಮಿಷ ಅರ್ಧ ಗಂಟೆಲಿ ಮತ್ತೆ ಫೋನ್ ಮಾಡಿದ್ರು, ಹಾಡಿದ್ದಾರೆ ಕೇಳಿ ಅಂತ. ಕೇಳಿದೆ, ಓಕೆ. ಬಟ್ ನನಗೇನು ಸಮಾಧಾನ ಆಗಿಲ್ಲ. ಎಷ್ಟು ಒಳ್ಳೆ ಮೆಲೋಡಿ ಟ್ಯೂನು, ನಾನು ಸರಿಯಾಗಿ ಏನೋ ನ್ಯಾಯ ಒದಗಿಸ್ಲಿಲ್ವ ನಾನು ಸಾಹಿತ್ಯದಲ್ಲಿ ಅಂದ್ಬಿಟ್ಟು ಏನು ಮಾಡಿದೆ, ಯಾಕೋ ಸರಿ ಇಲ್ಲ, ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಏನೋ ಹೇಳಿದೆ. ಅವ್ರಿಗೆ ಅರ್ಥ ಆಗ್ತಿಲ್ಲ ನಾನು ಹೇಳೋದು, ಬರ್ಕೋಬೇಕು,
ಇದು ಹಂಗಾಗಲ್ಲ, ಅದು ಹ್ಮ್ ಹ್ಮ್ ಗಿವ್ ಅಂಡ್ ಟೇಕ್. ಈಗ ನಾನು ನಿಮಗೆ, ನೀವು ಸಿಂಗರ್ ಆದರೆ ನಾನು ಇಲ್ಲಿ ಏನೋ ಒಂದು ಹೇಳಿದ ತಕ್ಷಣ ನೀವು ನನಗೆ ಹಾಡು ತೋರಿಸಿದ್ರೆ ಹಾ ನನ್ನ ಕಿವಿಗೆ ಅದು ಹೆಂಗೆ ಕೇಳಿಸ್ತಿದೆ ಏನೋ ನಮ್ದು ಏನೋ ಒಂದು ಜಡ್ಜ್ಮೆಂಟ್ ಇರುತ್ತೆ. ನಾನು ಹೇಳಿದೆ ಇದಾಗಲ್ಲ, ಇದು ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ ಸೂರಪ್ಪ ಬಾಬು ಅವರಿಗೆ, ನಿರ್ಮಾಪಕರೇ ನಾನು ಬಾಂಬೆಗೆ ಹೋಗ್ಬೇಕಲ್ಲ ಅಂತೆ. ಯಾಕಣ್ಣ ಏನಣ್ಣ? ಇಲ್ಲ ಹಾಡ್ತಾ ಇದ್ದಾರೆ, ಅದೇನು ನನಗೆ ಸಮಾಧಾನ ಆಗ್ತಿಲ್ಲ, ನಾನು ಹೋಗ್ಬೇಕು ಅಲ್ಲಿಗೆ ಅಂದೆ. ಅವರು ಸಿನಿಮಾ ಅಂದರೆ ಹೆಂಗೆ ಪ್ರೀತಿ ಇರುತ್ತೆ ನೋಡಿ ಅಣ್ಣ, ಟಿಕೆಟ್ ಇವಾಗ ಕಳಿಸ್ತೀನಿ ಇಮ್ಮಿಡಿಯೇಟಾಗಿ ಹೋಗೋಣ. ಹ್ಮ್ ಸೀದಾ ಇಮ್ಮಿಡಿಯೇಟ್ ಏರ್ಪೋರ್ಟ್ ಎಲ್ಲೋ ಇದ್ದವನು ನಾನು, ಏರ್ಪೋರ್ಟಿಗೆ ಸೀದಾ ಹೋದೆ, ಮನೆಗೂ ಹೋಗಿಲ್ಲ, ಹ್ಮ್ ಸೀದಾ ಬಾಂಬೆಗೆ ಹೋದೆ. ಹೋಗ್ತಾ ಬೇರೆ ಬರ್ಕೊಂಡೆ ಪಲ್ಲವಿ, ಹ್ಮ್ ಅಲ್ಲಿ ಹೋಗಿ ಕೂತು ಅಷ್ಟೊತ್ತಿಗೆ ಅವ್ರಿಗೆ ಶ್ರೇಯಾ ಘೋಷಾಲ್ ಅವ್ರಿಗೆ, ಮೇಡಮ್ ಒಂಚೂರು ಪಲ್ಲವಿ ಚೇಂಜ್ ಮಾಡೋಣ ಅಂಥೇಳಿ ಬೇರೆ ಲೈನ್ಸ್ ಕೊಟ್ಟೆ, ಹ್ಮ್ ಅದನ್ನು ಹಾಡಿದ್ರು. ನಾನೇನು ಫ್ಲೈಟಲ್ಲಿ ಬರ್ಕೊಂಡು ಹೋಗಿದ್ದೆ ಅದು ನನಗೆ ಸಮಾಧಾನ ಆಗಿಲ್ಲ, ಒಂದು 2 ನಿಮಿಷ ಬೇರೆ ಬರೀತೀನಿ ಅಂಥೇಳಿ 3ನೇ ಪಲ್ಲವಿ ಹ್ಮ್ ಬರದೆ ಹಾಡಾಯಿತು. ಹ್ಮ್ ಅದೇ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ. ಮೊದಲು ನಶೆ ಏರಿದೆ ಏನೇನೋ ಬರ್ತಿದ್ದೆ, ಹಾ ಆಮೇಲೆ ಸಾಲುತ್ತಿಲ್ಲವೇ ಬರದೆ ಸೂಪರ್ ಹಿಟ್. ಸರ್, KGF ಸಿನಿಮಾದ ಸಲಾಂ ರಾಕಿ ಬಾಯ್ ಇದು ಮಿಕ್ಸ್ ಆಫ್ ಹಿಂದಿ ಮತ್ತು ಕನ್ನಡ. ಹೌದು, ಹಿಂದಿ ಮೇಲೂ ನಿಮ್ಗೆ ಒಳ್ಳೆ ಹೋಲ್ಡಿದೆ ಅಂತ ಗೊತ್ತು, ಜಸ್ಟ್ ಲೈಕ್ ಕನ್ನಡ. ಹಿಂದಿ KGF ಎಲ್ಲ ಹಾಡುಗಳು ನಾನೇ ಬರ್ತಿದ್ದು. ಹಿಂದಿಲಿ ಅಷ್ಟು ಹಾಡುಗಳು? ಓಕೆ ಓಕೆ, ಕ್ಷಮಿಸಿ ಸರ್, ಇದೊಂದು ವಿಷಯ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಮತ್ತು ಈಗ ಮಾರ್ಕೋ ಅಂತ ಇನ್ನೊಂದು ಸಿನಿಮಾ ಬಂತು, ಅದು 2 ಹಾಡು ಬರೆದೆ ಹಿಂದಿಯಲ್ಲಿ. ಹಿಂದಿ ಅದು ನಮ್ಮ ಈ ಸ್ಕೂಲ್ ಟೈಮಲ್ಲಿ ಮಾಧ್ಯಮ್ ಮತ್ತು ಏನಂತೀವಿ ಪ್ರಥಮ್ ಅಂತ ಏನೋ ಒಂದು ಹಿಂದಿ ಪ್ರಚಾರ ಸಮಿತಿ, ನಮ್ಗೆ ಅವಾಗೆಲ್ಲ ಏನು ಗೊತ್ತಿಲ್ಲ, ಎಲ್ಲವೂ ಕಲಿಯೋದಷ್ಟೇ. ಇದು ಯಾರಪ್ಪ ಕಲಿತೀರಾ, ನಾನು ಬರ್ತೀನಿ, ನಾನು ಕಲಿತೀನಿ, ಹಂಗೆ ಕಲ್ತವನು. ಆ್ಯಂಡ್ ನಾವೆಲ್ಲ ಹಿಂದಿ ರಾಮಾಯಣ ಮಹಾಭಾರತ ಟಿ ವಿಲಿ ನೋಡಿ ಬೆಳೆದ ಜನ್ರೇಷನ್. ಸೊ ಅದು ಹಾಗೆ ಬೈ ಡಿಫಾಲ್ಟ್ ಹಂಗೆ ಬಂದಿದೆ. ಒಂದಷ್ಟು ಸ್ಕೂಲಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಹಿಂದಿಲಿ ನನಗೆ ಬರುತ್ತೆ. ಅದು ಬರದೆ KGF ಸಲಾಂ ರಾಕಿ ಬಾಯ್, ನನಗೆ ಡೈರೆಕ್ಟ್ರ್ ಏನು ಹೇಳಿದ್ರು ಅಂದರೆ, ಸರ್ ಹೀಗೆ ಬಾಂಬೆ ಬೇಸ್ಡ್ ಇರುವಂಥ ಒಂದು ಅಂಡರ್ವರ್ಲ್ಡ್ ಈ ಥರದ್ದೊಂದು ಕ್ಯಾರೆಕ್ಟರ್ ಇದು ಅಂತ. ನಾನು ಬರಿತಾ ಇದ್ದೆ ಅಂದರೆ ಒಂದಷ್ಟು ಆ ಥರದ ಪದಗಳು ಬೇಕು ಸರ್ ಅಂದರು. ನಾನು ಕೆಂಚಲ ಮಚ್ಚಲಲ್ಲಿ ಹಿಂಗೆ ರೌಡಿ ಭೂತ ಲೋಕ ಹಿಂಗೇನೋ ಬರ್ತೀನಿ, ಆ ಥರ ಈ ಒಂದು ಬಾಂಬೆ ಪ್ಯಾಟ್ರನಲ್ಲಿ ಇರಬೇಕು ಅಂತ. ಆವಾಗ ಈ ಕಬ್ಜಾ ಅದು ಇದೆಲ್ಲ ಒಂದಷ್ಟೆಲ್ಲ ವರ್ಡ್ಸ್ ಬರೀತಾ ಇದ್ದೆ. ಅಲ್ಲಿ ಬೈ ಡಿಫಾಲ್ಟ್ ಅದು ಹಿಂದಿಯ ಇದು ಸ್ಮೆಲ್ ಜಾಸ್ತಿ ಇರುತ್ತೆ ಬರೀವಾಗ, ಬರಿತಾ ಅದು ಫೋರ್ಸ್ ಆ ಥರ. ಜಾನ್ ಮುಂಬೈ ಕ ಜಾನ್ ಮುಂಬೈ ಕ ಜಾನ್ ಮುಂಬೈ ಕ ಜಾನ್ ರೇ, ಈ ಥರದ್ದೇನೇನೋ ಬರಿತಾ ಒಂದು ಪಾಯಿಂಟ್ ಬರೋ ಹೊತ್ತಿಗೆ ನಾನು ಪ್ರೆಸೆಂಟ್ ಮಾಡಿದಾಗ ಡೈರೆಕ್ಟ್ ಏನು ಮಾಡಿದ್ರು, ಸರ್ ತುಂಬ ಚೆನ್ನಾಗಿದೆ, ಹಿಂದಿ ಇನ್ನೂ ಸ್ವಲ್ಪ ಇದು ಮಾಡಿದ್ರೆ ಹೆಂಗಿರುತ್ತೆ, ಇನ್ನೊಂಚೂರು ಜಾಸ್ತಿನೇ ಮಾಡ್ಬೋದು ಸರ್ ಹಿಂದಿನ ಅಂದರು. ಅದು ಎಷ್ಟೊತ್ತು ಅಂತ ಅಲ್ಲಿ ಏನು ಕನ್ನಡ ಬರೆದಿದ್ನೋ ಅದನ್ನೆಲ್ಲ ಹಾಗೆ ಹಿಂದಿ ಇದು ಮಾಡಿದೆ. ಡಿಫ್ರೆಂಟಾಗಿ ಕೇಳಿಸ್ತಿತ್ತು. ಆನ್ ಸ್ಕ್ರೀನ್ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಆಗ ತೂಫಾನು ಜಬ್ ಭಿ ಮಿಲ್ತಾ ಹೈ ಐಸಾ ಬಾರೂದ್ ಫೈದಾ ಹೋತಾ ಹೈ, ಈ ಥರ ಸಾಲುಗಳು ಬರೆದೆ. ಅವ್ರಿಗೆ ಭಾಳ ಇಷ್ಟ ಆಯಿತು. ಇಡೀ ಹಾಡು ಹಂಗೆ ಪ್ರೆಸೆಂಟ್ ಆಯಿತು. ನಮಗೆ ಕನ್ನಡದ ಹಾಡುಗಳು ಆ ಫ್ಲೋನಲ್ಲಿ ಇನ್ನೊಂದು ಥರ ಒಂದು ಫ್ರೆಶ್ನೆಸ್ ಆಗಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಅದು ಒಂದು ಹಾಡು ಅಷ್ಟು ದೊಡ್ಡ ಹಿಟ್ಟಾಯಿತು. ಅದಾದಮೇಲೆ ಎಲ್ಲ ಹಾಡುಗಳು ಹಿಂದಿಯಲ್ಲೂ ನಾನೇ ಬರೆದೆ, ಅದು ಅಲ್ಲಿ ಭಾಳ ದೊಡ್ಡ ಹಿಟ್ಟಾಯಿತು. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರ ಬಾಯಲ್ಲೂ ಇದೆ ಅದು ರಾಕ್ ರಾಕ್ ರಾಕಿ. ಇನ್ಫ್ಯಾಕ್ಟ್ ಯಶೋರ್ ಮಗಳು ಅದನ್ನ ಹೇಳಿದ್ದೊಂದು ವಿಡಿಯೋ ಎಷ್ಟು ಕ್ಯಾಚಿ ಆಗಿದೆ ಒಂದು ಹಾಡು ಅನ್ನೋದಕ್ಕೆ. ಐ ಥಿಂಕ್ ಒಂದು ಹಾಡಿನ ಸಕ್ಸಸ್ನ ಹೀಗೂ ಜಡ್ಜ್ ಮಾಡಬಹುದಾ ಅಂತ ಅಂದರೆ, ಎಲ್ಲ ವಯೋಮಿತಿಯವರು ಎಲ್ಲ ವಯಸ್ಸಿನವರು ಅದನ್ನು ಇಷ್ಟಪಟ್ಟು ಹಾಡಿದಾಗ ಡೆಫಿನೆಟ್ಲಿ ಆ ಹಾಡು ಸೂಪರ್ ಸಕ್ಸಸ್ಫುಲ್ ಅಂತ ಎಲ್ಲ ಜನ್ರೇಷನ್ವರೆಗೂ ಇಷ್ಟ ಆಗೋಗಿರುತ್ತಲ್ಲ ಸರ್, ಅಲ್ವಾ? ಯಾ, ಮಕ್ಕಳ ಬಾಯಿಗೆ ಬರಬೇಕು, ಅದೊಂದು ಪ್ಲಸ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್ ಸರ್. ಧಮ್ ಸಿನಿಮಾದ ಈ ಟಚ್ಚಲ್ಲಿ ಏನು ಇದೆ, ಎವರ್ ಗ್ರೀನ್ ಲವ್ ಸಾಂಗ್ ಥರ ಇದು. ಅದು ಒಂದು
ನಾನು ಏನು ಬರೋದು ಅದು ಹೀರೋಯಿನ್ನು ಹ್ಮ್ ಟ್ರಾವೆಲ್ ಮಾಡುತ್ತಾರೆ ಬೈಕಲ್ಲಿ. ಹೀರೋಯಿನ್ ಕೂತ್ಕೊಂಡಿರ್ತಾಳೆ, ಹೀರೋಯಿನ್ ಫೀಲ್ ಮಾಡ್ತಾಳೆ, ಹ್ಮ್ ಲವ್ ಮಾಡ ಅವಳು ಒನ್ ಸೈಡ್ ಸಾಂಗ್ ಅದು, ಫೀಮೇಲ್ ಸೋಲೋ. ಏನು ಬರೆಯೋದು ಬರದೆ, ಏನೇನೋ ಬರದೆ. ಗುರುಕಿರಣ್ ಅವ್ರು ಯಾವುದನ್ನು ಒಪ್ಪಲಿಲ್ಲ. ಇಲ್ಲ ಪ್ರಸಾದ್ ಏನೋ ಬೇರೆ ಏನಾದ್ರು ನೋಡಿ. ನಾನು ಏನು ಪೊಯಿಟಿಕ್ಕಾಗಿ ಬರೆದ್ರೂ ಒಪ್ತಾ ಇಲ್ಲ. ಏನೇ ಮಾಡೋದು, ಸರಿ ಆಯಿತು, ಈ ಸ್ಪರ್ಶದಿ ಏನೋ ಇದೆ ಅಂತ ಬರೆದೆ. ಚೆನ್ನಾಗಿದೆ, ಈ ಸ್ಪರ್ಶದಿ ಒಂದು ಹಾಡೋಕ್ಕಾಗಲ್ಲ. ಅಷ್ಟೊತ್ತಿಗೆ ಇದು ಬೇಡ ಅದು ಬೇಡ ಇದು ಬೇಡ ಅಂದು ಒಂದು ಸಣ್ಣ ಕೋಪ ಬಂದಿರುತ್ತೆ ಗೊತ್ತಾ, ಸಣ್ಣ ಸಿಟ್ಟು. ಕರೆಕ್ಟ್. ಇವ್ರಿಗೆ ಆ ಇಂಗ್ಲೀಷ್ ಆಕ್ಸೆಂಟಲ್ಲಿ ಈ ತರ ಹಿಂಗಿರುತ್ತೆ ಅವ್ರು ಕಂಪೋಸ್ ಮಾಡೋ ಪ್ಯಾಟರ್ನ್. ನಾನು ಇದನ್ನೇನು ಇಂಗ್ಲೀಷಲ್ಲಿ ಮಾಡೋಕ್ಕಾಗುತ್ತಾ, ಈ ಟಚ್ಚಲ್ಲಿ ಏನೋ ಇದೆ ಅನ್ಬೇಕಷ್ಟೇ ಅಂದೆ. ರಾಜಶೇಖರ್ ಅಂತ ಒಬ್ಬರಿದ್ರು, ಡೈಲಾಗ್ ರೈಟರ್ ಕಮ್ ಅಸೋಸಿಯೇಟ್. ಅವರು MS ರಮೇಶ್ ಅವರು ರಾಜಶೇಖರ್ ಅವರು ಕಾಂಬಿನೇಷನಲ್ಲೇ ಮಾಡ್ತಿದ್ರು. ರಾಜಶೇಖರ್ ಅವರು ಇದ್ರ ಜೊತೆಯಲ್ಲಿ ಅವರು, ಪ್ರಸಾದ್ ಅವರೇ ಸೂಪರಾಗಿದೆ ನಿಮಗೆ ಹೇಳಿದ್ದು ಅಂದರು. ಗುರು ಒಳಗಡೆ ಇದ್ದರು ಅವ್ರ ಮನೆಯಲ್ಲಿ. ಗುರು ಇದು ಚೆನ್ನಾಗಿದೆ ನೋಡಿ ಅಂತ ಅಂದರು. ನಾನು ಅದು ಓಕೆ ಆದರೆ ಸಾಕು ಬಿಡಪ್ಪ ಈಗ ಅನ್ನೋ ಥರ ಇತ್ತು. ನಾನು ಈ ಟಚ್ಚಲ್ಲಿ ಏನೋ ಇದೆ ಬರೋದು. ಗುರು ಏಯ್ ಸೂಪರಾಗಿದೆ, ಇದು ಫ್ರೆಶ್ ಆಗಿದೆ ಅಂದರು. ಅಷ್ಟೇ, ಅದು ಕಂಗ್ಲೀಷ್ ಆಯಿತು. ಈ ಟಚ್ಚಲ್ಲಿ ಏನೋ ಒಂದು ಕಂಗ್ಲೀಷ್ ಪದ ಬರದೆ, ಆ ಒಂದು ಪದದಿಂದ ಆ ಲೈನ್ಗೊಂದು ಮೆರುಗು ಬಂತು. ನಾನು ಅದಾದಮೇಲೆ ಚರಣಗಳು ಬರ್ತಾ ಏನು ಮಾಡಿದೆ, ಅದನ್ನು ತೊಳ್ಕೊಬೇಕು. ಏನೋ ಇಂಗ್ಲೀಷ್ ಹಿಂಗೆ ಬರ್ದ, ಕನ್ನಡದಲ್ಲಿ ಹಿಂಗೆ ಇಂಗ್ಲೀಷ್ ಯೂಸ್ ಮಾಡ್ದ ಅಂತ ಅನ್ಬಾರ್ದು. ಈ ಮೋಹದ ದಾಸೋಹದ ದಾಸಾನುದಾಸಿ ಆದೆನು, ಒಂದು ಪೊಯೆಟಿಕ್ ಲೈನ್ ಅದು. ಇದನ್ನು ಜೋಗಿಯವರು ಕೋಟ್ ಮಾಡಿದರು ಒಂದು ಇದರಲ್ಲಿ. ತುಂಬ ಕಡೆ ಅದನ್ನು ಹೇಳ್ತಾರೆ. ಈ ಮೋಹದ ದಾಸೋಹದ ದಾಸಾನುದಾಸಿ ಆದೆನು, ತುಂಬ ಒಳ್ಳೆ ಎಕ್ಸ್ಪ್ರೆಷನ್ ಅಂತ. ಹಿಂಗೆ ಆಯಿತು ಆ ಹಾಡು. ಈ ಟಚ್ಚಲ್ಲಿ ಏನೋ ಇದೇನೆ. ಸ್ಟಾರ್ಟಿಂಗಲ್ಲಿ ಎಷ್ಟು ಸಿಂಪಲ್ ಸ್ವೀಟ್ ಲೈನ್ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ನೀವು ಹೇಳ್ದಂಗೆ ಬಹಳ ಪೊಯೆಟಿಕ್ ಆಗಿ ಬ್ಯೂಟಿಫುಲ್ ಆಗಿರೋ ಸಾಲುಗಳು. ನೆಕ್ಸ್ಟ್ ಇಸ್ ಮತ್ತೊಂದು ಸಿಂಪಲ್ ಅನ್ಸೋಂಥ ಎಫೆಕ್ಟಿವ್ ಲವ್ ಸಾಂಗ್ ಇಸ್ ಮನಸೆ ಮನಸೆ ಥ್ಯಾಂಕ್ ಯು. ಎಷ್ಟು ಸಿಂಪಲ್ ಆಗಿದೆ ಮೊದಲ ಲೈನ್, ಮನಸೆ ಮನಸೆ. ಅದು ಹಾಡಿರೋ ರೀತಿ ಇರಬಹುದು, ಫ್ರೆಶ್ನೆಸ್ ಇವಾಗಲೂ ಇದೆ ಸರ್. ಹಾಂ, ಅವರು ಸಂದೀಪ್ ಚೌಟ ಅವರು ಕಂಪೋಸರು. ಒಳ್ಳೆ ಹಾಡು ಅಂದರೆ ಎಲ್ಲ ಹಾಡು ಆ ಸಿನಿಮಾದು ರಂಗಸಲ್ಸಿದು ನಾನು ಬರದೆ ಅವ್ರು ಕಂಪೋಸ್ ಮಾಡಿದ್ರು, ಬರದೆ ಕಂಪೋಸ್ ಮಾಡಿದ್ರು. ಅವರ ಒಂದು ಮೆಲೋಡಿ ಇದೆ ನನ್ನ ಹತ್ರ, ಈ ಸಿಚುವೇಶನ್ಗೆ ಹಾಕೋಣ, ಇಲ್ಲ ನೀವು ಬರೀತೀರಾ ಅಂದರು. ನಂದೆ ಅಯ್ಯೋ ಇದ್ದರೆ ಹೇಳಿ ಸರ್, ಮೆಲೋಡಿಗೆ ನಾನು ಬರೀತೀನಿ ಅಂದೆ. ಅವ್ರು ತೆಗೆದ್ರು, ಫ್ಲಾಪಿ ಏನೋ ಇತ್ತು ತೆಗೆದು ಇದರಲ್ಲಿ ಪಿಯಾನೋಲ್ಲಿ ನುಡಿಸಿದ್ದು ಇತ್ತು. ನಾನು ಈ ಹಾಡು ಒಂಚೂರು ಫ್ರೆಶ್ ಆಗಿ ಏನೋ ಬೇರೆ ಥರ ಇದೆಯಾ, ತುಂಬ ಕೇಳೋಕ್ಕೂ ತುಂಬ ಫ್ರೆಶ್ಶು, ಬರವಣಿಗೆಯಲ್ಲೂ ಹಂಗಿರಬೇಕು. ಈ ಮನಸ್ಸೇ ರೆಗ್ಯುಲರು. ನಾನೇ ಹಿಂದೆ ಬರೆದಿದ್ದೆ, ಮನಸ್ಸೇ ಅಂತೆಲ್ಲ ಬರೆದಿದ್ದೀನಿ. ಬಟ್ ಇದು ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗೇ ಇರುತ್ತೆ ಇದು. ಈ ಮನಸ್ಸೇ ರೆಗ್ಯುಲರು. ತಾಡ ಬಂದಾಗ ತಿರುಗಿಸ್ಬೇಕಲ್ಲ ಹಾಡನ್ನ ಅಂತ ಥ್ಯಾಂಕ್ ಯು ಅಂದೆ. ಸಂದೀಪ್ ಚೌಟ ಚಪ್ಪಾಳೆ ಹೊಡೆದ್ಬಿಟ್ರು, ತುಂಬ ಚೆನ್ನಾಗಿದೆ ಇದು, ಕೇಳೋಕ್ಕೇ ಚೆನ್ನಾಗಿದೆ ಅಂತ. ಸೊ ಇವತ್ತಿಗೂ ನೀವು ಕೇಳಿದ್ರೆ ಆ ಫೀಲ್ ಇದೆ, ಮನಸ್ಸೇ ಥ್ಯಾಂಕ್ ಯು ಅನ್ನೋದು. ಇದು ಲವ್ ಸಾಂಗ್ ಆದರೆ ಮತ್ತೊಂದು ಸೂಪರ್ ಎನರ್ಜೆಟಿಕ್ ಆಗಿರೋ ಹಾಡು ಸರ್, ಹುಡುಗರು ಸಿನಿಮಾದು ಶಂಭೋ ಶಿವಶಂಭೋ. ಎಷ್ಟು ಪವರ್ ಪ್ಯಾಕ್ಡ್ ಆಗಿದೆ. ಒಂದು ಎನರ್ಜೆಟಿಕ್ ಹಾಡಿನ ಕಂಪೋಸಿಷನ್ ಆ್ಯಂಡ್ ಲಿರಿಕ್ಸ್ ಬರೆಯುವಂಥ ಆ ಪ್ರಾಸೆಸ್ಸೇ ಡಿಫ್ರೆಂಟ್ ಆಗಿರುತ್ತೆ ಅಂತ. ನಾವು ಆರಾಮಾಗಿ ಕೂತು ಬರೆಯೋಕ್ಕಾಗಲ್ವಾ ಎನರ್ಜೆಟಿಕ್ ಸಾಂಗ್? ಐ ಡೋಂಟ್ ನೋ. ನನ್ನ ಏನಿಲ್ಲ, ಎನರ್ಜೆಟಿಕ್ ಸಾಂಗ್ಗೆ ಒಂದು ಒಳಗಡೆನೆ ಒಂದು ಎನರ್ಜಿ ಜಾಸ್ತಿ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಈ ಹಾಡಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದು. ಜನರಲ್ಲಾಗಿ ಕೂಡ ಯಾರೂ ಪ್ರಸ್ತಾಪ ಮಾಡಿರಲಿಲ್ಲ. ಅಂದರೆ ಹಾಡು ಚೆನ್ನಾಗಿದೆ ಅಷ್ಟೇ, ಮುಗಿದಿತ್ತು. ನೀವೇ ಫಸ್ಟು ಇದ್ರ ಪ್ರಸ್ತಾಪ ಮಾಡ್ತಿರೋದು. ಎಲ್ರಿಗೂ ಹೇಳೋಕ್ಕೆ ಬಯಸೋದೇನೆಂದರೆ, ಹೋಗಿ ಚರಣ ಕೇಳಿ. ಇದು
ತೆಲುಗಲ್ಲೂ ಸಿನಿಮಾ ಆಗಿತ್ತು, ತಮಿಳಲ್ಲೂ ಆಗಿತ್ತು. ಅದೇ ಹಾಡು, ಅದೇ ಎನರ್ಜಿ, ಅದೇ ಇದು. ಆದರೆ ಸಾಲುಗಳು ತೆಲುಗು ಮತ್ತು ತಮಿಳಿನ ಸಾಲುಗಳು ಬೇರೆ, ಚರಣದಲ್ಲಿ ಶಂಭೋ ಶಿವ ಶಂಭೋ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಬೇರೆ ಆ ಹಾಡಲ್ಲಿ. ಆ ಫ್ರೆಂಡ್ಶಿಪ್ ಬಗ್ಗೆ ನಾನೊಂದಷ್ಟು ಲೈನ್ಸ್ ಬರೆದಿದ್ದೀನಿ, ಅದನ್ನು ಕೇಳಿ. ಅದು ತಮಿಳಲ್ಲೂ ತೆಲುಗಲ್ಲೂ ಸಿಗಲ್ಲ, ಇದೇ ಬೇರೆ ಇದು, ಕೇಳಿ. ಭಾಳ ಫ್ರೆಂಡ್ಶಿಪ್ ಬಗ್ಗೆ ತುಂಬ ಎಮೋಷ್ನಲ್ ಆಗಿರೋಂಥ ಲೈನ್ಸ್ ಇದೆ ಅದರಲ್ಲಿ. ಅದು ಒಳ್ಳೆ, ಆವತ್ತಿಗಂತೂ ತುಂಬ ಎನರ್ಜಿ ಇದ್ದಂಥ ಹಾಡು. ಎಲ್ಲಿ ಕೇಳಿದ್ರು ಅದೇ ಶಂಭೋ ಶಿವ ಶಂಭೋ ಅಂದ ತಕ್ಷಣನೇ ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ಇನ್ನೊಂದು ಹಾಡು ಕೂಡ ಅದೇ, ಏನು ಚಂದಾನೆ ಹುಡುಗಿ ಕೂಡ ಇವತ್ತಿಗೂ ಎಂಜಾಯ್ ಮಾಡ್ತಾರೆ ಜನ. ಆ್ಯಂಡ್ ವಿಷ್ಣುವರ್ಧನ, ಇದರಲ್ಲಿ ಎರಡೂ ಹಾಡುಗಳು 1 2 3 ವಿಷ್ಣುವರ್ಧನ ಕರುನಾಡ ಕಿಂಗು ನಾನನ ಬರುತ್ತೆ ಲಾಸ್ಟಲ್ಲಿ. ನೆಕ್ಸ್ಟು ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನತ್ತೆ. ಎಷ್ಟು ಕ್ರಿಯೇಟಿವ್ ಆಗಿದೆ ಈ ಸಾಲುಗಳು, ಸುಮ್ಮನೆ ನಾವು ಹಾಗೆ ಮಾತಾಡೋ ಹಾಗಿದೆ. ವಿಷ್ಣು ಸರ್ ಫ್ಯಾನ್ ಅಂತ ಆಗಲೇ ಹೇಳಿದೆ ನಾನು. ವಿಷ್ಣುವರ್ಧನ ಟೈಟ್ಲ್ ಸಾಂಗು, ಸಂಪತ್ ಕುಮಾರ್ ವಿಷ್ಣು ಸರ್ ಹೆಸರು. ನೀವು ಅದೆಲ್ಲ ಗಮನಿಸ್ಬೋದು, ವಿಷ್ಣು ಸರ್ದೊಂದು ಶಾಡೋ ಹಾಡಲ್ಲಿ ಹೆಂಗೆ ಬರೆದಿದ್ದೀನಿ ಅಂತ. ಆ್ಯಂಡ್ ಮೈ ಲವ್ಲಿ ಫ್ರೆಂಡ್ ಸುದೀಪ್ ವಿಷ್ಣುವರ್ಧನ ಪಾತ್ರದಲ್ಲಿ. ಸೊ ಎಲ್ಲ ಒಂಥರ ಒಂದು ಫ್ಯಾಮಿಲಿ ನಾವು ಎಲ್ಲರೂ. ಈ ಕಡೆ ದರ್ಶನ್ ಸಿನಿಮಾ ಅಂತ ಬಂದರೆ ಅದೊಂದು ನನ್ನ ಫ್ಯಾಮಿಲಿ, ಸುದೀಪ್ ಅಂದರೆ ಇದೊಂದು ಫ್ಯಾಮಿಲಿ, ಎಲ್ಲ ಪ್ರತಿ ಆರ್ಟಿಸ್ಟ್ಗಳು, ಶಿವಣ್ಣ ಅಂದರೆ ಇನ್ನೊಂದು ಫ್ಯಾಮಿಲಿ, ಎಲ್ಲ ನಾವೆಲ್ಲ ಒಂದು ಇದು. ಅಂದರೆ ಎಲ್ಲರ ಜೊತೆ ನನ್ನ ಹಾಡುಗಳು, ಸ್ನೇಹ ಎಲ್ಲ ಇರೋದ್ರಿಂದ ಒಂದು ಸಿನಿಮಾ ಅಂದ ತಕ್ಷಣ ಅವ್ರನ್ನ, ಒಬ್ಬ ಹೀರೋ ಅಂದ ತಕ್ಷಣ ಅವ್ರನ್ನ ಎಷ್ಟರ ಮಟ್ಟಿಗೆ ನಾನು ಎಂಫಸೈಸ್ ಮಾಡ್ಬೋದು ಆ ಪಾತ್ರದ ಜೊತೆ ಅಂತಲೇ ಯೋಚನೆ ಮಾಡ್ತೀನಿ. ಅದು ಪ್ರತಿ ಹೀರೋಗೂ, ಅದು ಯಾರೇ ಆಗ್ಬೋದು, ನಮ್ಮ ಪ್ರಜ್ವಲ್ ದೇವರಾಜ್ ಆಗ್ಬೋದು, ಗಣೇಶ್ ಆಗ್ಬೋದು, ಎಲ್ಲ ಹೀರೋಗಳು ನಾನು ಹೆಸರು ಹೇಳದೇ ಇರುವ, ಇಲ್ಲಿ ನಾನು ಈ ಕ್ಷಣಕ್ಕೆ ಹೇಳದೇ ಇದ್ದರೂ ಕೂಡ ಪ್ರತಿ ಹೀರೋ ಬಗ್ಗೆ ನನಗೆ ಆ ಕನ್ಸರ್ನ್ ಇರುತ್ತೆ. ಈ ವಿಷ್ಣು ಸರ್ ಟೈಟ್ಲು ಮತ್ತು ಸುದೀಪು ಇಂಥದ್ದೊಂದು ಹಾಡು ಅಂದಾಗ ಅದಕ್ಕೆ ಬೇರೆ ಎನರ್ಜಿ. ಕಥೆಯಲ್ಲಿ ಒಂಥರ ಕಥೆನೂ ಹೇಳಬೇಕು ಆ ಹಾಡಲ್ಲಿ, ಇಷ್ಟೆಲ್ಲ ಇರುತ್ತೆ. ಅದು ಇವತ್ತಿಗೂ ವಿಷ್ಣು ಸರ್ ಹಾಡೆ ಅನ್ನೋ ಥರ ಇರುತ್ತದೆ ಹಾಡು. ಏನು ಹೇಳಲಿ ಅದಕ್ಕೆ ನಾನು ಗೊತ್ತಿಲ್ಲ. ಸಿಂಹ ಹೋಗೋ ದಾರಿಯಲ್ಲೇ ಅವರ ಹೆಜ್ಜೆ ಗುರುತು ನಾನು ನೋಡಿದೆ ಈ ಥರದ್ದು. ಎದೆಯೊಳಗೆ ಗಿಟ್ಟಾರು, ಅದು ತುಂಬ ಸಿಂಪಲ್ ಆಗಿರಬೇಕು, ಫನ್ನಿ ಆಗಿರಬೇಕು ಸಿಚುವೇಶನ್ ಆ ಥರದ್ದು. ಸೊ ಸಿಂಪಲ್ಲಾಗಿ ಏನು ಮಾಡೋದು, ಏನು ನಾವು ಪೊಯಿಟಿಕ್ಕಾಗಿ ಬರೆದ್ರೆ ಅಲ್ಲಿ ವರ್ಕೌಟ್ ಆಗೋಲ್ಲ. ದಂಡ ಅಂತ ಟ್ಯೂನು, ಏನೇನೋ ಬರದೆ ಈಸಿಯಾಗಿ ಬಂತು. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ ಅಂದರೆ ಹೆಂಗೆ ಕೇಳಿಸುತ್ತೆ. ಅದು ತಮಾಷೆ ಇದೆ, ಸಿಚುವೇಶನಲ್ಲೂ ತಮಾಷೆ ಇದೆ. ಅದೊಂದು 3 ಜನ ಕ್ಯಾರೆಕ್ಟರ್ಸ್ ಇರ್ತಾರೆ ಹಾಡಲ್ಲಿ, ಅವರು ಏನೋ ಕೌಂಟ್ರ್ ಕೊಡ್ತಿರ್ತಾರೆ. ಈ ಥರ ಸರಳವಾಗಿ ಇರಬೇಕು ಅಂತ ಬರೆದಿದ್ದಷ್ಟೇ, ಹಿಟ್. ಬಟ್ ನೋಡಿ ಸರಿ, ಅದ್ಭುತವಾದ ಲಿರಿಕ್ಸ್ ಎಲ್ಲ ನಾವು ಒಂದು ಹಾಳೆ ಮೇಲೆ ಬರ್ಕೊಂಡು ಬರೀ ಓದಿದಾಗ ಅಷ್ಟು ಎಫೆಕ್ಟಿವ್ ಅನ್ಸಲ್ಲ ಅಂದರೆ ವಿತ್ ಮ್ಯೂಸಿಕ್ ನಾವು ಹೇಳಿದಾಗ, ಫಾರ್ ಎಕ್ಸಾಂಪಲ್ ಎದೆಯೊಳಗೆ, ಇವಾಗ ಇದೇ ಟ್ಯೂನ್ಗೆ, ಬೀಟ್ಸ್ಗೆ ಎದೆಯೊಳಗೆ ಗಿಟ್ಟಾರು ನೀನೇ ಬೇಕು ಅನ್ನತ್ತೆ ಅಂತಲೂ ಬರಿಬಹುದು. ಬಟ್ ನಿಮಗೆ ಆ ಗಟ್ ಫೀಲಿಂಗ್ ಹೇಳತ್ತೆ ದಟ್ ಇದು ಮ್ಯೂಸಿಕ್ ಜೊತೆ ಬಂದಾಗ ಇದು ಚೆನ್ನಾಗಿರುತ್ತೆ, ಡಿಂಗ್ 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 ಅನ್ನುತ್ತೆ, ಚೆನ್ನಾಗಿ ಅನ್ಸತ್ತೆ ಅಂತ. ಅದಕ್ಕೆ ಚಿತ್ರಗೀತೆನ ಓದೋದಲ್ಲ, ಚಿತ್ರಗೀತೆನ ಸಂಗೀತದ ಜೊತೆ ಹಾಡೋದು. ಚಿತ್ರಗೀತೆ ಅಂದ ತಕ್ಷಣನೇ ಬರೀ ಸಾಹಿತ್ಯ ಅಲ್ಲ, ಸಂಗೀತವೂ ಸೇರಿರಬೇಕು. ಬರೀ ಸಂಗೀತ ಅಲ್ಲ, ಸಾಹಿತ್ಯ, ಅದು ಎರಡು ರೈಲ್ವೆ ಹಳಿ ಇದ್ದಾಗೆ ಸಂಗೀತ ಸಾಹಿತ್ಯ ಎರಡೂ ಇದ್ದಾಗಲೇ ಅದು ಚಿತ್ರಗೀತೆಯ ಸ್ಟ್ರೆಂತು. ನಾನು ಅದಕ್ಕೆ ಎಷ್ಟೋ ಜನ ಡೈರೆಕ್ಟರ್ಸ್ಗೆ ಲಿರಿಕ್ ಕಳಿಸ್ಬಿಡಿ ಸರ್ ಅಂತಾರೆ, ಲಿರಿಕ್ ಓದ್ಬಿಡ್ತೀವಿ ಅಂತ. ನಾನು ಹೇಳ್ತೀನಿ, ಇದು ಓದಬೇಡಿ, ನಿಮ್ಗೆ ಹಾಡಕ್ಕೆ ಬಂದರೆ ಆ ಟ್ಯೂನ್ ಜೊತೆ ಹಾಡ್ಕೊಳ್ಳಿ, ಆವಾಗ ನಿಮ್ಗೆ ಅದು ಎಲ್ಲಿ ನಾನು ಏನೇನು ಟ್ವಿಸ್ಟ್ ಇಟ್ಟಿರ್ತೀನಿ ನನಗೆ ಗೊತ್ತದು, ಎಲ್ಲಿ ಏನೇನು ಕುಸರಿ ಕೆಲಸ ಮಾಡಿರ್ತೀನಿ ಅಂತ.
ಅದು ಓದ್ಕೋಬೇಡಿ, ಹಾಡ್ಕೋಬೇಕು. ಹಾಡ್ಕೊಳಕ್ಕಾಗಲ್ವಾ, ಹಾಡಿಸಿ ಕೇಳಿ ಅಂತೀನಿ. ಸೊ ಚಿತ್ರಗೀತೆ ಅಂದ್ರೆ ಹಾಡೋವಂಥದ್ದು. ನಾವು ಯಾಕೆಂದರೆ ಒಂದು ಸಾಲ್ಗೂ ಇನ್ನೊಂದು ಸಾಲ್ಗೂ ಏನೇನೋ ಕನೆಕ್ಷನ್ಸು, ಒಂದು ಸಿಮೆಂಟ್ರಿ, ಬಿಲ್ಡಿಂಗ್ ಕಟ್ದಂಗೆ, ಅದು ಇಟ್ಟಿಗೆ ಇಟ್ಟಂಗೆ ನಿಮ್ಮ ಕಣ್ಣಿಗೆ ಅದು ಗೊತ್ತಾಗದೇ ಇರ್ಬೋದು, ಗೋಚರ ಆಗಲ್ಲ, ಓದಿದಾಗ ಗೋಚರ ಆಗಲ್ಲ. ಅದು ನಾನು ಇಟ್ಟಿರೋ ಇಟ್ಟಿಗೆ ಎಲ್ಲಿಂದ ಎಲ್ಲಿ ಜೋಡಿಸಿರ್ತೀನಿ ಅಂತ ಪೂರ್ತಿ ಸ್ಟ್ರಕ್ಚರ್ ನಾನು ರೆಡಿ ಮಾಡಿಕೊಟ್ಟಾಗ ಅದನ್ನು ಹಾಡಿದಾಗ ಓ ಹಿಂಗಿರುತ್ತೆ ಹಾಡು ಅಂತ ಗೊತ್ತಾಗುತ್ತೆ. ಕರೆಕ್ಟ್ ಸರ್. ಎರಡು ಥರ, ಒಂದು ಆಲ್ರೆಡಿ ಕಂಪೋಸ್ ಆಗಿರೋಂಥ ಟ್ಯೂನ್ಗೆ ನೀವು ಲಿರಿಕ್ಸ್ ಬರೆಯೋದು, ಇನ್ನೊಂದು ನೀವು ಲಿರಿಕ್ಸ್ ಬರೆದು ಆಮೇಲೆ ಟ್ಯೂನ್ ಕಂಪೋಸ್ ಆಗೋದು. ಐ ಆಮ್ ಶ್ಯೂರ್ ದ ಲ್ಯಾಟರ್ ಇಸ್ ಲೈಕ್ ವೆರಿ ರೇರ್ ಅಲ್ವಾ ಸರ್, ಬಹಳ ಅಪರೂಪ. ಬಟ್ ನಿಮಗೆ ಯಾವುದು ಕಂಫರ್ಟ್ ಅನ್ಸುತ್ತೆ ಆ್ಯಂಡ್ ಯಾವುದನ್ನು ಸಜೆಸ್ಟ್ ಮಾಡ್ತೀರಾ ಯೂಶ್ವಲಿ? ಮ್ಯೂಸಿಕ್ ಇವಾಗ ಯಾಕೆ ಜಾಸ್ತಿ ಇದೆ ಅಂದರೆ ಸಾಹಿತ್ಯ ನಾವು ಬರಿತೀವಿ ಅಂದರೆ ಎಲ್ಲ ಸಿಚುವೇಶನಲ್ಲೂ ಅಲ್ಲ ಇದು. ಈಗ ತೀರಾ ಇಂಪಾರ್ಟೆಂಟು ಈ ಕತೆ, ಈ ಕಂಟೆಂಟು ಹೇಳಲೇಬೇಕು. ಈಗ ಉದಾಹರಣೆಗೆ 1358 ಸ್ಟುಡಿಯೋ 1358 ನಿಮ್ಮ ಸ್ಟುಡಿಯೋ 1358 ಮೇಲೆ ಒಂದು ಸಾಂಗ್ ಅಂತಾರೆ. ಸ್ಟುಡಿಯೋ 1358 ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದ ಟ್ಯೂನ್ ಇದ್ದರೆ ಎಲ್ಲಿ ನಾನು 1358 ಆ್ಯಡ್ ಮಾಡಲಿ? ಟ್ಯೂನ್ ಮಾಡಿದಾಗ 1358 ಅಂತ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಟ್ಯೂನ್ ಆದರೆ ನಾನೇನು ಮಾಡಲಿ? ಆಗೇನು ಮಾಡಬೇಕು? ಸ್ಟುಡಿಯೋ 1358 ಮೇಲೆ ನಾನು ಬರ್ಕೊಂಡು ಅದನ್ನು ಕಂಪೋಸ್ ಮಾಡಬೇಕು. ಓಕೆ, ಇಷ್ಟೇ ವ್ಯತ್ಯಾಸ. ಸೊ ನನಗೆ ಎಲ್ಲವೂ ಕಂಫರ್ಟೇ. ಓಕೆ. ಆ್ಯಂಡ್ ಮತ್ತೊಂದು ಮನೆ ತನಕ ಬಾರೆ ಮನೆ ತನಕ ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡವು ಕೊನೆ ತನಕ ರ್ಯಾಂಬೋ. ಏನಂದರೆ ಕೋಮಲ್ ಅವ್ರಿಗೆ, ಶರಣ್ ಅವ್ರಿಗೆ, ಅಂದರೆ ಹಾಸ್ಯ ನಟರಾಗಿ ಬಂದು ನಾಯಕ ನಟರಾದಂಥವ್ರು, ಅವರನ್ನು ತುಂಬ ಲವ್ ಎಮೋಷನಲ್ ಆ ಥರದ ಸಾಂಗಲ್ಲಿ ನೋಡೋದಕ್ಕಿಂತ ನಾನು ಒಬ್ಬ ಆಡಿಯನ್ನಾಗಿ ನಾನೇ ಹೇಳ್ತೀನಿ, ನನಗೆ ಅವ್ರನ್ನ ತಮಾಷೆಯಾಗೇ ಇರಬೇಕು. ಅವ್ರ ಪ್ರೀತಿ ಕೂಡ ತಮಾಷೆಯಾಗಿ ನೋಡೋಕೆ ಇಷ್ಟ ನನಗೆ, ಅಲ್ವಾ? ಎಲ್ರಿಗೂ ಅಷ್ಟೇ ಅನ್ಸುತ್ತೆ, ನನ್ನ ಅಭಿಪ್ರಾಯ. ಹಾಗೆ ಅಂದ್ಕೊಂಡಾಗ ಇಂಥ ತಮಾಷೆಯ ಹಾಡುಗಳು, ತಮಾಷೆಯಲ್ಲಿ ಇರಬೇಕು. ಪ್ರೀತಿ ಹಾಡೋದು ತಮಾಷೆಯಾಗೂ ಇರಬೇಕು, ಅಷ್ಟೇ ಅದರ ಸಾರ, ಬೇರೆ ಇನ್ನೇನೂ ಇಲ್ಲ. ಇನ್ನೊಂದು ಹಾಡಲ್ಲಿ ಇಲ್ಲಿ ಅಲ್ಲ ನೀನು ಇಲ್ಲಿ ಹಿಡಿಯೋ ಬೋನು ಅಂತ ಶರಣ್ಗೆನೆ ಎಷ್ಟು ಸಿಂಪಲ್ಲಾಗಿ ಎಷ್ಟು ಹ್ಯೂಮರ್ ಇರ್ಬೋದು ಹಾಡಲ್ಲಿ ಅನ್ನೋದು ಟ್ರೈ ಮಾಡ್ತೀವಿ ಅಷ್ಟೇ. ಓಕೆ ಓಕೆ. ಶ್ರಾವಣಿ ಸುಬ್ರಹ್ಮಣ್ಯ ಟೈಟಲ್ ಟ್ರ್ಯಾಕ್ ಕಣ್ಣಲ್ಲೇ ಕಣ್ಣಿಟ್ಟು, ಯೆಟ್ ಅನದರ್ ಬ್ಯೂಟಿಫುಲ್ ಸಾಂಗ್. ಒಳ್ಳೆ ಕಾಂಬಿನೇಷನ್ನು ಆನ್ ಸ್ಕ್ರೀನ್, ಅವ್ರಿಗೆ ಒಳ್ಳೆ ಟೈಟಲ್ ಟ್ರ್ಯಾಕ್. ಏನು ಹೇಳೋದು, ತಾನನ ನನ್ನನ ತಾನನ ಎಲ್ಲ ಬಂದು ಏನೋ ಬಂದು ಶ್ರಾವಣಿ ಸುಬ್ರಹ್ಮಣ್ಯ ಅಂತ ಅವ್ರ ಟೈಟ್ಲ್ ಹರಿಕೃಷ್ಣ ಅವ್ರು ಮಾಡಿದರು. ತಾರ ತಂದಂದ ಡಾಡ ಟಾಡ ಟೇರೇ ಅದೇನು ಬಂದು ಶ್ರಾವಣಿ ಸುಬ್ರಹ್ಮಣ್ಯ ಬರುತ್ತೆ. ಅದೇನು ಸಿಚುವೇಶನ್ನು ಎಲ್ಲ ಕೇಳಿಕೊಂಡೆ, ಭಾಳ ಸಿಂಪಲ್ಲಾಗಿ ಬರ್ಕೊಂಡು ಶ್ರಾವಣಿ ಸುಬ್ರಹ್ಮಣ್ಯ ಅವರಿಬ್ಬರು ಯಾರು ಅಂತ ಹೇಳೋದಕ್ಕೆ ಒಂದು ಲಿಸ್ಟ್, ಒಂದು ಆ್ಯಂಗಲ್ ಯೋಚನೆ ಮಾಡ್ಕೊಂಬಂದೆ. ಅದು ಹಂಗೆ ಇಟ್ಟಾಯ್ತದು ಒಂಥರ. ಬಹಳ ಸಿಂಪಲ್ ಆಗಿ ಬಹಳ ಕ್ವಿಕ್ ಆಗಿ ಸಾಲುಗಳು ಬಂದಾಗ ತಾಳು ಇನ್ನೊಂದು ಟ್ರೈ ಕೊಡೋಣ ಅಂತ ಏನಾದರೂ ಅನ್ಸತ್ತಾ, ಅಥವಾ ನಿಮ್ಮ ಗಟ್ ಫೀಲಿಂಗ್ ಅದನ್ನ ಓಕೆ ಅನ್ಸಿದ್ರೆ ಯು ವಿಲ್ ಪ್ರೊಸೀಡ್? ಓಕೆ ಅನ್ಸಿದ್ರೆ ಬಿಟ್ಬಿಡ್ತೀನಿ. ಯಾಕೆಂದರೆ ಅದು ಬಿಟ್ಬಿಡ್ತೀನಿ ಅಂದರೆ ನನಗೇನು ಇನ್ನೂ ಡೌಟ್ ಇದ್ದರೆ ಮಾತ್ರ. ಆ್ಯಕ್ಚುಲಿ ಏನಾಗುತ್ತೆ, ಯಾವಾಗಲೂ ಹಾಡು ಬರೆಯುವಾಗ ಪೆನ್ನ ಹಾಳೆ ಮೇಲೆ ಇಡೋಕ್ಕೆ ಮುಂಚೆ ಆ ಟ್ಯೂನ್ ಕೇಳ್ತಾ 100 ಸಾಲುಗಳು ಬಂದು ಹೋಗುತ್ತೆ. ಒಂದು ಟ್ಯೂನ್ಗೆ ಇದು 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 ಬೇಡ, ಇದು ಬೇಡ, ಇದು ಸುಮಾರು, ಇದು ಚೆನ್ನಾಗಿಲ್ಲ, ಇದು ಆ್ಯಾವ್ರೇಜ್, ಇದು ಓಕೆ, ಇದೇನು ಸಮಾಧಾನ ಇಲ್ಲ, ಇದು ಟ್ಯೂನಲ್ಲಿ ಇಲ್ಲ, ಇದು ಅಥವಾ ಇದೇನೋ ಆ ಕತೆ ಒಳಗಿಲ್ಲ, ಇದೇನೋ ಅಷ್ಟು ಚೆನ್ನಾಗಿಲ್ಲ, ಇದು ಬಂದಿದೆ, ಇದು ನಾನೇ ಬರೆದಿದ್ದೀನಿ, ಎಲ್ಲ ಬರುತ್ತೆ. ಎಲ್ಲ ಹೋದ ಮೇಲೆ ಒಂದೇನೋ ಬರುತ್ತೆ ಅಂತ ಲಾಕ್ ಮಾಡ್ತೀವಿ. ಅದನ್ನು ಪೇಪರಲ್ಲಿ ಬರೆಯೋದು, ಅದನ್ನು ಪೇಪರಲ್ಲಿ ಬರೆದು ಮತ್ತು ಅದನ್ನು ಹಾಡಿಕೊಂಡು ಅದನ್ನು 4 ಸಲ ಹಾಡ್ಕೊಂಡಾಗ ಆವಾಗಲೂ ಸಮಾಧಾನ ಆಗಲಿಲ್ಲ ಅಂದರೆ ಮತ್ತಿನ್ನೇನೋ ಯೋಚನೆ ಮಾಡೋದು.
ಆ ಥರ ಯಾವಾಗ ಒಂದು ಸಲ ಇದ್ದೆ ಅಂತ ಅನಿಸುತ್ತಲ್ಲ, ಅಲ್ಲಿಗೆ ಅದು ಏರುತ್ತೆ ಕರೆಕ್ಟಾಗಿ ಅಂತ ಅರ್ಥ. ಸರ್, ಇವಾಗ ಹೈಯೆಸ್ಟ್ ನೀವು ದಿನಕ್ಕೆ 13 ಹಾಡುಗಳನ್ನು ಬರೆದಿದ್ದೀರಾ. ಒಂದಾದ್ಮೇಲೆ ಒಂದು ಬರೀತಾ ಒಂದರ ಇನ್ಫ್ಲೂಯೆನ್ಸ್ ಮತ್ತೊಂದರ ಮೇಲೆ ಆಗೋ ಸಾಧ್ಯತೆ ಇರುತ್ತಾ? ಅಥವಾ ಒಂದು ಹಾಡನ್ನು ಬರೆದ ಮೇಲೆ ಅದರ ಗುಂಗಿಂದ ಆಚೆ ಬಂದು ನೆಕ್ಸ್ಟ್ ಇವಾಗ 2ನೇ ಹಾಡಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಾ ಅಂದರೆ ಮುಂದಿನ ಹಾಡಿನ ಬಗ್ಗೆನೂ ಯೋಚನೆ ಮಾಡಲ್ಲ, ಹಿಂದಿನ ಹಾಡಿನ ಬಗ್ಗೆನೂ ಯೋಚನೆ ಮಾಡಲ್ಲ ಅನ್ನೋದು ಸಾಧ್ಯನಾ? ಸಾಧ್ಯ ಇದೆ, ಇದೆಯಾ ಸರ್? ಸಾಧ್ಯ ಇದೆ. ಆದರೆ ಏನಾಗುತ್ತೆ, ಒಂದೇ ಜಾನರ್ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಬರಿಬಾರ್ದು ಅಷ್ಟೇ. ಓಕೆ ಓಕೆ. ಆವಾಗ ಸ್ವಲ್ಪ ಸಿಗಾಕೋತೀವಿ, ಯಾವುದೋ ಒಂದು ಪದನೋ ಯಾವುದೋ ಒಂದು ಈ ಪ್ರೀವಿಯಸ್ ಸಾಂಗಲ್ಲಿ ಬರೆದಿರೋ ಒಂದು ಎಕ್ಸ್ಪ್ರೆಷನ್ನು ಇನ್ನೂ ನಮ್ಗೆ ಮನಸ್ಸಲ್ಲಿ ಗುಯಿ ಬಿಡ್ತಿರುತ್ತೆ ತಲೆಯಲ್ಲಿ. ಆ ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿ ಬರೆದೆ ನಾನು, ಎಷ್ಟು ಅಂತಲ್ಲ, ಇನ್ನು ನಮ್ಮ ಬೆನ್ನು ನಾವೇ ತಟ್ಕೋತಾ ಇರ್ತೀವಿ ಒಳಗಡೆ. ಅದು ಇನ್ನೊಂದು ಹಾಡಿಗೆ ಕ್ಯಾರಿ ಆಗೋ ಚಾನ್ಸಸ್ ಇದೆ. ಅದೇ ಬರಿತೀವಿ ಅಂತಲ್ಲ, ಅದು ಪದೇ ಪದೇ ನಮ್ಮನ್ನ ಎಳಿತಾ ಇರುತ್ತೆ, ಆ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನು ಮಾಡೋದು, ಜಾನರೇ ಬೇರೆ ಬರೆಯೋದು. ಈಗ ಒಂದು ಲವ್ ಸಾಂಗ್ ಬರೋದನ್ನ ನೆಕ್ಸ್ಟ್ ಬರಿಬೇಕಂದ್ರೆ ಒಂದು ಮದರ್ ಸೆಂಟಿಮೆಂಟು, ಅದಾಯ್ತಾ ಪಟ್ಟಂತ ಇನ್ನೊಂದು ಮದರ್ ಬರಿಬೇಕಾ, ಅದ್ರ ಬದಲು ಇನ್ಯಾವುದೋ ಒಂದು ಕ್ಲಬ್ ಸಾಂಗ್ ಬರೆಯೋದು. ಹೀಗೆ ಜಾನರ್ ಚೇಂಜ್ ಮಾಡೋದಾಗಿ ಅನ್ಸಲ್ಲ. ಇವಾಗ ನಾವು ಜಾನರ ಬದಲಾಯಿಸೋಣ. ಭಕ್ತಿಗೀತೆ, ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಮಾಯೆ. ಸೊ ಈ ಎಲ್ಲಮ್ಮನ ಹಾಡು ಬಹಳ ಸುಪ್ರಸಿದ್ಧ, ಆ್ಯಂಡ್ ಇದಕ್ಕೆ ಸಾಕಷ್ಟು ವೇರಿಯೇಷನ್ಸು ಬಂದ್ಬಿಟ್ಟಿದೆ, ನಾವು ಕೇಳಿದ್ದೀವಿ. ಬಟ್ ದ ಮೋಸ್ಟ್ ಪಾಪ್ಯುಲರ್ ಒನ್ ಇಸ್ ನೀವು ಬರ್ತಿರೋದು. ಅಲ್ಲಿ ಸೌದತ್ತಿಯಲ್ಲಿ ಇವತ್ತಿಗೂ ಆ ಹಾಡು ಹಾಕ್ತಾರೆ, ಅಲ್ಲಿ ಟೆಂಪಲ್ ಹತ್ರ ಹಾಕ್ತಾರೆ, ಎಲ್ಲ ನೀನೆ ತಾಯೇ. ಗುರುಗಿರಣ್ ಅವ್ರ ಕಂಪೋಸಿಷನಲ್ಲಿ ಅಮ್ಮ ಎಲ್ಲಮ್ಮ ಅಂತ ಒಂದು ಬ್ಯೂಟಿಫುಲ್ಲಾಗಿ ಕೂರಿಸಿದ್ರು. ತನ್ನ ನಾನ ತಾನ ತಾರಾನ ನಾನ ನಾನೇ ಅಮ್ಮ. ಆ ಒಂದು ಸ್ಟೈಲ್ ಆಫ್ ರಿದಮು ಅವೆಲ್ಲ ಲೈವು ಅದೆಲ್ಲ ಅದೇ ಹೈಲೈಟ್ ಆ ಹಾಡಿಗೆ. ಸಿಂಪಲ್ ಆಗಿರಬೇಕು, ಭಕ್ತಿಗೀತೆ ಇರಬೇಕು, ಎಲ್ಲಮ್ಮನ ಮೇಲೆ ಇರಬೇಕು, ಇಷ್ಟೇ ಅದರಲ್ಲಿರೋ ವಿಷಯ. ಎಲ್ಲ ನೀನೇ ತಾಯೇ ಎಲ್ಲಮ್ಮ ಅಲ್ವಾ, ಅದಕ್ಕೆ ಎಲ್ಲ ಅಂತ ಶುರು ಮಾಡಿದೆ. ಎಲ್ಲ ನೀನೇ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಎಲ್ಲೆಲ್ಲೂ ನಿನ್ನ ಮಾಯೆ. ಏನು ಬರೆದು ಚರಣದಲ್ಲೆಲ್ಲ ಅಲ್ಲಿನ ಪರಶುರಾಮನ ಕೊಳ್ಳ, ಜೋಗತಿ ಬಾವಿ, ಉದೋ ಉದೋ ಅನ್ನೋದಾಗ್ಬೋದು, ಅದನ್ನೆಲ್ಲ ಬರ್ಕೊಂಬಂದಿದ್ದು. ಸಿಂಪಲ್, ಅದೊಂದು ಭಕ್ತಿಗೀತೆ, ಅದು ಭಕ್ತಿಯ ಜೊತೆ. ಸರ್, ಇವಾಗ ಕೆಲವೊಂದು ಹಾಡುಗಳು BBMP ಕಸದ ಗಾಡಿ ಬಂದಾಗ ಅದರ ಲಿರಿಕ್ಸ್ ಬದಲಾಯಿಸಿ ಹಾಕಿರ್ತಾರೆ, ನೀವು ಕೇಳಿದ್ದೀರಾ? ಆಸ್ ಎ ಲಿರಿಸಿಸ್ಟ್ ನಿಮ್ಮ ಟೇಕ್ ಆನ್ ದಟ್. ಫಾರ್ ಎಕ್ಸಾಂಪಲ್, ಇವಾಗಂತೂ ರೀಸೆಂಟ್ ಟೈಮ್ಸಲ್ಲಿ ಗಾಳಿಪಟ ಅದು ಹಾಡುಗಳು ಓಡ್ತಾ ಇದೆ ನಮ್ಮ ಮನೆ ಹತ್ರ. ಕಸ ಹಸಿಯೇ ಇರಲಿ, ಕಸ ಒಣಗಿದ್ದಿರಲಿ ಅಂತ. ಓಕೆ, ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್ ಆ್ಯಂಡ್ ನಮಗೆ ಟ್ಯೂನ್ ಗೊತ್ತಿರೋದ್ರಿಂದ ಹಾರೋ ಗಾಳಿಪಟ. ನಿಮ್ಮ ಥಾಟ್ಸ್ ಆನ್ ದಿಸ್ ಆಸ್ ಎ ಲಿರಿಸಿಸ್ಟ್ ಏನಾಗಿರುತ್ತೆ? ಏನು ಅಂದರೆ ಖುಷಿ ಆಗುತ್ತೆ. ಅಂದರೆ ನೀವು ನಮ್ಮ ಮೊನ್ನೆ ಯಾವ ಊರಲ್ಲಿ ಮರ್ತೆ, ನಾನು ಹೊನ್ನಾವರ ಹೋಗ್ತಾಯಿದ್ದೆ. ಹೊನ್ನಾವರಕ್ಕೆ ಹೋಗುವಾಗ ತೀರ್ಥಹಳ್ಳಿನೋ ಅಥವಾ ಇನ್ನೊಂದು ಯಾವುದೋ ಊರು, ತೀರ್ಥಹಳ್ಳಿ ಅಲ್ಲ ಇನ್ನೊಂದು ಊರು, ನಿಲ್ಲಿಸ್ಬಿಟ್ಟು ಇದು ಮಾಡ್ತಿದ್ವಿ. ಅಲ್ಲಿ ನನ್ನ ಹಾಡು ಬ್ಯಾಕ್ ಟು ಬ್ಯಾಕು 2 ಹಾಡು, ಅದು ಯಾವುದೋ ಒಂದು ಗೌರ್ಮೆಂಟ್ ಇದರಲ್ಲೇ ಪೂರ್ತಿ ಚೇಂಜ್ ಮಾಡಿಬಿಟ್ಟು ಹಾಡ್ತಾ ಇದ್ದಾರೆ. ಅದೇ ಕಸದ್ದೇ ಸಂಬಂಧಪಟ್ಟಿದ್ದು. ನಾನು ನಿಂತ್ಕೊಂಡು ಪೂರ್ತಿ ಕೇಳಿದ್ರೆ ಎಷ್ಟು ಚೆನ್ನಾಗಿ ಬರ್ದವ್ರಲ್ಲ ಅಂತ. ಸೇಮ್ ಹಂಗೆ ಇದು ಪೂರ್ತಿ ಅವ್ರಿಗೆ ಏನು ಬೇಕೋ ಅದು ಬರ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಭಾಳ ಹಿಂದೆ ಎಲೆಕ್ಷನ್ ಸಾಂಗ್ಸ್ ಎಲ್ಲ ಇಂಥದ್ದೇ ಮಾಡ್ತಾ ಇದ್ದಿದ್ದು. ಆಮೇಲೆ ನಾವೇ ಅಯ್ಯಪ್ಪನ್ಗೆ ಹೋಗುವಾಗೆಲ್ಲ ಮುಕ್ಕಾಬಲ ಹಾಡನ್ನ ಅಯ್ಯಪ್ಪ ಸ್ವಾಮಿಯಪ್ಪ ಅಂತೆಲ್ಲ ಕೇಳಿದ್ದೀನಿ ನಾನೇ, ಏನಾಯ್ತು ಇದು ಅಂತ. ಆಮೇಲೆ ಒಂದು ಸೀಸನ್ ಇತ್ತದು, ಕನ್ನಡದ ಹಾಡುಗಳನ್ನು ಹಂಗೆ ಮಾಡ್ತಿದ್ರು. ಅದೊಂದು ಕ್ರಿಯೇಟಿವ್ ಪಾರ್ಟ್, ಅದು ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್. ಯಾವ ಲೆವೆಲ್ಗೆ ಅಂದರೆ ಇವಾಗ ಟ್ಯೂನ್ ಕೇಳಿದ್ರೆ ನಂಗೆ ಕಸದ ಹಾಡೇ ನೆನಪು. ನೆಕ್ಸ್ಟು ಮತ್ತೊಂದು ಫನ್ನಿ ಸಾಂಗ್ ಅಧ್ಯಕ್ಷ ಸಿನಿಮಾದಲ್ಲಿ ಬರೀತೀರಾ. ಕೈನಾಗೆ ಮೈಕ್ ಇಟ್ಟರೆ ನಾನ್ ಸ್ಟಾಪು ಭಾಷಣ, ಮಾತಾಡೋರಿಗೆ ಹಾಡೋರಿಗೆ ಮೈಕ್ ಮುಂದೆ ಇದ್ರೆ ನಾನ್ ಸ್ಟಾಪಾಗಿ ಮಾತಾಡ್ತಿರ್ತೀವಿ ಜಸ್ಟ್ ಲೈಕ್ ಅಸ್. ಬಟ್ ಈ ಹಾಡು ಹುಟ್ಟಿದ್ದು ಹೇಗೆ ಅಂತ ಸರ್?
ಟೈಟ್ಲ್ ಅಧ್ಯಕ್ಷ. ಹಾ ಸೊ ನಾನು ಆಗಲೇ ಹೇಳಿದಾಗೆ ಒಂದು ಟೈಟ್ಲ್ ಅಂದ ತಕ್ಷಣವೇ ಆ ಟೈಟ್ಲಿಗೆ ಒಂದು ಹಾಡು ಅಂದರೆ ನಮ್ಮದೇ ನೆನಪಾಗಬೇಕು. ಮತ್ತು ಅಧ್ಯಕ್ಷ ಅಂತ ಇಟ್ಟರೆ ಅಧ್ಯಕ್ಷನಿಗೆ ಹಾಡು ಅಂದರೆ ಇದೆ ಅಧ್ಯಕ್ಷನ ಹಾಡು, ಆ ಥರ ಇರಬೇಕು. ಅದರಲ್ಲೂ ಇದನ್ನು ಅಪ್ಪೋರು ಹಾಡ್ತಾರೆ ಅಂತ ಹೇಳಿದ್ರು. ಒಳ್ಳೆಯದು, ಸರಿ. ಸೊ ಯಾರು ಅಧ್ಯಕ್ಷ? ತಮಾಷೆ ಆಗಿರ್ಬೇಕು. ಅಟ್ ದ ಸೇಮ್ ಟೈಮ್ ಆ್ಯಸ್ ಐ ಸೆಟ್, ಶರಣ್ ಅವರು ನಾಯಕ ನಟ, ತಮಾಷೆ ಆಗಿರ್ಬೇಕು. ಟೈಟ್ಲ್ ಅಧ್ಯಕ್ಷ. ಹಾಗಾಗಿ ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗಿ ಸೀಟ್ ಕೊಟ್ಟರೆ ಸ್ಟೇಜ್ಗೊಂದು ಭೂಷಣ. ಅಧ್ಯಕ್ಷನಿಗೆ ಸೆಂಟ್ರಲ್ ಸ್ಟೇಜ್. ತಮಾಷೆಯಾಗಿ ಬರೆದಿದ್ದು, ಸಿಂಪಲ್ ಆಗಿ ಬರೆದಿದ್ದು, ಚೆನ್ನಾಗಿ ವರ್ಕೌಟ್ ಆಯ್ತು. ಸಖತ್ತಾಗಿ ವರ್ಕೌಟ್ ಆಯ್ತು ಸರ್. ಮತ್ತೊಂದು, ಈ ಹೀರೋ ಇಂಟ್ರೊಡಕ್ಷನ್ ಸಾಂಗ್ಸ್ಗಳಲ್ಲಿ ಒಂಥರ ಚೆರಿ ಆನ್ ದ ಟಾಪ್ ಅಂತಾರಲ್ಲ, ಆ ಥರದ ಒಂದು ಹಾಡು ಇಸ್ ರನ್ನಾ ಸಿನಿಮಾದ ಹಾಡು ಜಂಗಲ್ ಮೇ ಸಿಂಗಲ್ ಶೇರ್. ಪ್ರತಿ ಸಾಲು ಎಕ್ಸ್ಟ್ರಾರ್ಡಿನರಿ ಆಗಿದೆ ಸರ್, ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್. ಅದು ಹರಿ ಅವರು ಒಂದು ಕಂಪೋಸ್ ಮಾಡಿದ್ದು, ಬರೆದೆ, ಚೆನ್ನಾಗಿದೆ ಅಂತ. ಚರಣದ ಚೆನ್ನಾಗಿದೆ, ಇನ್ನೇನಾದರೂ ಟ್ರೈ ಮಾಡೋಣ ಬೇರೆ ಅಂತ ಅಂದರು. ಸರಿ, ಬೇರೆ ಟ್ರೈ ಮಾಡೋಣ ಅಂತ ಬೇರೆ ಬರೆದೆ, 2-3 ಆ ಥರ ಬೇರೆ 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 ಬರೆದೆ. ಒಂದು ಏನಾಯಿತು, ಒಂದು ಲಾಕ್ ಆಯಿತು, ಇದು ಚೆನ್ನಾಗಿದೆ ಅಂತ ಫಿಕ್ಸ್ ಆಯಿತು. ಇದಾದಮೇಲೆ ಏನು ಮಾಡಿದೆ, ನೆಕ್ಸ್ಟು ನಾನು ಅನುಪಲ್ಲವಿ ವಿಷಯಕ್ಕೆ ಬಂದಾಗ, ಇಲ್ಲಿ ಏನೋ ಒಂದು ಬೇರೆ ಒಂದು 2 ಲೈನ್ಸ್ ಬೇರೆ ಹಿಂಗೆ ಬರೆದ್ರೆ ಚೆನ್ನಾಗಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇನೋ ಡಿಸ್ಕಸ್ ಮಾಡ್ತಾ, ಜಂಗಲ್ ಮೇ ಸಿಂಗಲ್ ಶೇರ್ ನಾಮ್ ಇಸ್ಕಾ ಬಬ್ಬರ್ ಶೇರ್ ಅಂತ ಬರೆದೆ. ಅದೊಂದು ಮೈಂಡಲ್ಲಿ ಒಂದು ಮೀಟ್ರ್ ಅಂದ್ಕೊಂಡು, ಹರಿ ಏನು ಮಾಡಿದ್ರು ಟಕ್ ಅಂತ, ಅಯ್ಯೋ ಬುದ್ಧಿ ಇದು ಸೂಪರ್ ಆಗಿದೆ ಅಂತ ಓನ್ಲಿ ಅದನ್ನ ಎತ್ತಿ ಪಲ್ಲವಿಗೆ ಹಾಕ್ಕೊಂಡಿತ್ತು. ಬೇರೆನೋ ಇತ್ತು ಸಾಂಗೆ, ಅದಲ್ಲ ಸಾಂಗು ಅಂತ ಪಕ್ಕಕ್ಕೆ ಹಾಕ್ಬಿಟ್ಟು ಈ ಲೈನ್ಸ್ನ ಎತ್ತಿ ಇಟ್ಕೊಂಡು ಅದಕ್ಕೆ ಕಂಪೋಸ್ ಮಾಡಿದ್ರು ಅವರು. ಇದು ಚೆನ್ನಾಗಿದೆ ಓಪನಿಂಗ್ಗೆ ಅಂತ ಅಷ್ಟೇ. ಹಂಗಾಗುತ್ತೆ ಯಾವಾಗಲೂ ಅಷ್ಟೇ. ಕೆಲವು ಡೈರೆಕ್ಟರ್ಸು ನಾನು ಎಲ್ಲೋ ಬೇಡ ಅಂದ್ಕೊಂಡು ಬಿಟ್ಟಿರ್ತೀನಿ, ಬರೆದಿರ್ತೀನಿ, ಅಥವಾ ಎಷ್ಟನೇದೋ ಇದು ಓಕೆ ಅಂದ್ಕೊಂಡಿರ್ತೀನಿ, ಅದನ್ನು ತೆಗೆದೇ ಇದು ಚೆನ್ನಾಗಿರುತ್ತೆ ಅಂತ ಅವ್ರ ಜಡ್ಜ್ಮೆಂಟು. ಚೆನ್ನಾಗಿ ಆ ಥರ ವರ್ಕ್ ಆಗಿರೋದು ಇದೆ. ಆ್ಯಂಡ್ ಲೈನ್ಸ್ ತುಂಬ ಬ್ಯೂಟಿಫುಲ್ ಆಗಿ ಕ್ರಿಯೇಟಿವ್ ಆಗಿದೆ ಸರ್ ಇದರಲ್ಲಿ. ಗುರಿಯಲ್ಲಿ ಇವ ದ್ರೋಣ, ಎದೆ ಇರಿಯುವ ಬಾಣ ಇರಬಹುದು, ಅಥವಾ ಸೈ ಎಂದರೆ ಇವ ಸೈಂಧವ, ಆಮೇಲೆ ಹಿಟ್ ಔಟ್ ಆರ್ ಗೆಟ್ ಔಟ್ ಇವ ಔಟ್, ಅದು ಸಖತ್ತಾಗಿದೆ. ಅದು ಬೇರೆ ಇದಕ್ಕೆ ಬರ್ದಿದ್ ಲೈನ್ ಅದು. ಅಂದ್ರೆ ಕಂಪೋಸಿಷನ್ ಅದೇ ಹಾಡಿಗೆ ಆ ಥರ ಟ್ಯೂನ್ ಅಲ್ಲ, ಬೇರೆ ಇದು ಜಾಗದಲ್ಲಿ ಬರ್ಕೊಂಡಿದ್ದು. ಅದು ಹಂಗೆ ಒಂದಕ್ಕೊಂದು ಮೇಳ ಇಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಾವೊಂದು ಹಾಡು ಕೇಳಬೇಕಾದ್ರೆ ಅದನ್ನ ಎಂಜಾಯ್ ಮಾಡ್ತೀವಿ, ಬಹುಶಃ ಖುಷಿಯಾಗಿದ್ದಾಗ ಎಂಜಾಯ್ ಮಾಡ್ತೀವಿ, ದುಃಖದಲ್ಲಿದ್ದಾಗ ಒಂದು ಹಾಡನ್ನ ಅರ್ಥ ಮಾಡ್ಕೋತೀವಿ, ಹಾಡಿನ ಜೊತೆಗೆ ಹಾಡ್ತೀವಿ. ಬಟ್ ನೀವು ಆಸ್ ಲಿರಿಸಿಸ್ಟ್ ಕೇಳಿದಾಗ ನಿಮಗೆ ಈ ಹಾಡಿನ ಹಿಂದಿನ ಕಥೆ ಎಲ್ಲ ಒಂದ್ಸಲ ಓಡುತ್ತೆ ಮೈಂಡಲ್ಲಿ. ನೀವೊಂದು ಹಾಡನ್ನು ಸುಮ್ಮನೆ ಒಂದು ಹಾಡಕ್ಕೆ ಕೇಳಕ್ಕೆ ಆಗಲ್ಲ ಅಲ್ವಾ ಸರ್? ಎಸ್ಪೆಷಲಿ ನೀವು ಬರ್ದಿರೋ ಹಾಡು. ನಿಜ. ಈಗ ಶೂಟಿಂಗ್ ಮಾಡೋದಂಗೆ, ಅದು ಹೆಂಗೆ ಅಂದರೆ, ನಾವೇ ಶೂಟ್ ಮಾಡಿರ್ತೀವಿ, ಡೈರೆಕ್ಷನ್ ಮಾಡುವಾಗಲೂ ಉದಾಹರಣೆಗೆ ಹೇಳೋದು ಮಾಡಿರ್ತೀವಿ, ನಿಂತ್ಕೊಂಡು ನಾವು ಸಿನಿಮಾ ನೋಡುವಾಗ ಈ ಶಾಟ್ ಇಲ್ಲಿಟ್ಟಿದ್ದೆ, ಇಲ್ಲಿ ಹಿಂದೆ ಇವರಿದ್ದರು ಅವರಿದ್ದರು, ಬರೀ ಶೂಟಿಂಗೇ ನೆನಪಿಗೆ ಬರ್ತಾ ಇರುತ್ತೆ. ಇವಾಗ ನೀವು ಈ ಪಾಡ್ಕಾಸ್ಟ್ ನೀವೇ ಕೇಳಿದ್ರು ಕೂಡ, ನಾನು ಕೇಳಿದ್ರು ಕೂಡ, ನಮ್ಮ ಸುತ್ತ ಇರೋದು ಇದಿಷ್ಟು ನಮ್ಮ ಬ್ರೈನ್ಗೆ ಬರುತ್ತಲ್ಲ, ಅದೇ ಥರ ಹಾಡು ಅಷ್ಟೇ. ಈ ಲೈನ್ ಹಿಂಗೆ, ಈ ಲೈನ್ ಹಿಂಗೆ ಹೊಳೀತು, ಈ ಲೈನ್ ಇದರಿಂದ ಹಿಂಗೆ ಆಯಿತು, ನನಗೆ ಹಿಂಗೆ ಹೊಳೀತು, ಯಾವ ಥರ ಬರದೆ, ಬರವಣಿಗೆ ಕೂಡ ಮೆಮೊರಿ ಬರುತ್ತೆ. ಕರೆಕ್ಟ್. ಮತ್ತೊಂದು ಪವರ್ಫುಲ್ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ನಾನು ನಿಮ್ಗೆ ಅವಾಗಲೇ ಬ್ರೇಕಲ್ಲಿ ಹೇಳ್ತಾ ಇದ್ದೆ ದಟ್ ಮೊನ್ನೆ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಅವರ ಮಗನ ಫಸ್ಟ್ ಇಯರ್ ಬರ್ತ್ಡೇಗೆ ಅವನ್ನ ಒಂದು ಕಾರಲ್ಲಿ ಎಂಟ್ರಿ ಕರ್ಕೊಂಬಂದ್ರು ಸ್ಟೇಜ್ವರೆಗೂ. ಫುಲ್ ಆ ಸ್ಟೇಜಿಗೆ ಅವ್ನು ಬರೋವರೆಗೂ 1 ವರ್ಷದ ಹುಡುಗ ಅವ್ನ ಕಾರಲ್ಲಿ ಕೂತಿದ್ದಾನೆ, ರಿಮೋಟ್ ಕಂಟ್ರೋಲ್ ಕಾರು, ಯಾರೋ ಒಬ್ರು ಆಪರೇಟ್ ಮಾಡ್ತಾ ಇದ್ದಾರೆ, ಅವ್ನು ಬರ್ತಾ ಇದ್ದಾನೆ, ಚಕ್ರವರ್ತಿ ಟೈಟಲ್ ಟ್ರ್ಯಾಕ್ ಪ್ಲೇ ಆಗ್ತಾ ಇದೆ. ಸಖತ್ ಪವರ್ಫುಲ್ ಆಗಿದೆ ಸರ್ ಇದ್ರ ಲಿರಿಕ್ಸ್. ಆ್ಯಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಈ ಹಾಡಿದ್ದು, ನೀವೇ ಹೇಳ್ಬಿಡಿ ಪ್ಲೀಸ್. ನನಗೆ ದರ್ಶನ್ ಇಂಟ್ರಡಕ್ಷನ್ ಸಾಂಗ್ ಟೈಟಲ್ ಚಕ್ರವರ್ತಿ. ಪ್ರತಿ ಸಿನಿಮಾ ನಾವು ಇಂಟ್ರಡಕ್ಷನ್ ಸಾಂಗ್ ಅಂತ ಹಿಂಗೇನೋ ಅದ್ದೂರಿ ಮಾಡಲ್ಲ. ಈ ಸಿನಿಮಾ ಕತೆ ಹೆಂಗಿತ್ತು, ಒಬ್ಬ ಡಾನು
ಹಂಗಿರ್ತಾನೆ. ಅವನು ತಾನೇ ತನ್ನ ಸಾಮ್ರಾಜ್ಯದ ಚಕ್ರವರ್ತಿ ಅನ್ನೋ ಕಾನ್ಸೆಪ್ಟು. ನಾನು ಏನು ಬರೆಯೋದು ಇದಕ್ಕೆ, ಬಂತೇನೋ ಟ್ಯೂನ್ ಏನೋ ಬಂತು, ಚಕ್ರವರ್ತಿ ಟೈಟ್ಲ್ ಅಲ್ಲಿ ಕೂರಿಸಿದ್ರು. ಕಂಪೋಸ್ ಮಾಡೋವಾಗಲೇ ಟೈಟ್ಲ್ ಸಾಂಗ್ ಅಂದರೆ ಟೈಟ್ಲ್ ಕೂರಿಸ್ಬಿಟ್ಟು ಮಾಡ್ತೀವಿ. ಆ ಕಂಪೋಸಿಷನ್ ನಾನಿಲ್ಲ, ಚಕ್ರವರ್ತಿ ಅಷ್ಟೇ ಇತ್ತು. ಸೊ ನಾನು ಎಲ್ಲಪ್ಪ ಚಕ್ರವರ್ತಿನ ಏನು ಮಾಡೋದು ಈಗ. ನಾನು ಎಲ್ಲ ಥರ ದರ್ಶನ್ ಆರಂಭದ ಸಿನಿಮಾಯಿಂದ ಪ್ರತಿ ಸಿನಿಮಾ ಇಂಟ್ರಡಕ್ಷನ್ ಸಾಂಗು ಬೇರೆ 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 ಥರ ಯೋಚನೆ ಮಾಡಿ ಬರೆದಿದ್ದೀನಿ. ಈ ಸಿನಿಮಾ ಅದು ಕ್ಯಾರೆಕ್ಟರ್ ಹಂಗಿದೆ, ಸ್ಟೈಲಿಶ್ ಆಗಿದೆ, ಎಲ್ಲ ಇದೆ, ಏನು ಬರೆಯೋದು. ಆಮೇಲೆ ಚಿಂತನ್ ಡೈರೆಕ್ಟರ್, ಅದಕ್ಕೆ ಒಳ್ಳೆ ಸಂಭಾಷಣೆಕಾರ ಚಿಂತನ್ನು, ಆ ಸಿನಿಮಾ ಡೈರೆಕ್ಟ್ರು. ಕತೆ ಕೇಳಿದೆ ಕೂತ್ಕೊಂಡು, ದಿನಕರು ಚಿಂತನ್ ಇಬ್ಬರು ಕತೆ ಹೇಳಿದ್ರು ನನಗೆ ಲೈನ್ ಪೂರ್ತಿ. ಹೇಳಿದಾಗ ಏನಿಸ್ತಂದರೆ ಅದರೊಳಗಿರುವಂಥ ಆ ಕ್ಯಾರೆಕ್ಟರ್ ಒಳಗಡೆ ಇರುವಂಥ ಒಂದು ಸ್ಪೀಡು, ಆ ಕ್ರುಯಾಲಿಟಿ ಆಗ್ಬೋದು, ಆ ಟ್ಯಾಕ್ಟಿಕ್ಸ್ ಆಗ್ಬೋದು, ಎಲ್ಲವೂ ಮೇಳೈಸಿ ಒಂದು ಬರಿಬೇಕು. ಸೊ ಆ ಕ್ಯಾರೆಕ್ಟರ್ ಮೇಲೆ ಅಂದಾಗ ಪಟ್ಟಂತ ಫ್ಲ್ಯಾಶ್ ಆಗಿದೆ ಏನಂದರೆ ಪ್ರಾಣಿ ಪ್ರಿಯ ದರ್ಶನ್. ಪ್ರಾಣಿ ಪ್ರಿಯ ನನಗೆ ಅದ್ಯಾಕೋ ಆ ಟ್ಯೂನ್ಗಳೆಲ್ಲ ಹಂಗೆ ಬಂತು. ಒಂದೊಂದು ಪ್ರಾಣಿಯ ವೇಗ, ಅದರ ಸಾಮರ್ಥ್ಯ, ಇದನ್ನೆಲ್ಲ ಯೂಸ್ ಮಾಡಿ ಒಂದು ಕ್ಯಾರೆಕ್ಟರ್ ಮೇಲೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನಿಸಿ ನೀವು ಚರಣದಲ್ಲಿ ನೋಡಿದ್ರೆ ಆ ಒಂದೊಂದು ಪ್ರಾಣಿನ ಬರ್ತೀನಿ. ಬರೆದ್ಬಿಟ್ಟು ದರ್ಶನ್ಗೆ ಫೋನ್ ಮಾಡಿದೆ, ಅಪ್ಪ ಬರೋ ಪ್ರಾಣಿನೆಲ್ಲ ಬರ್ದೀನಿ, ಯಾವುದು ಬ್ಯಾಲೆನ್ಸ್ ಉಳಿಸಿಲ್ಲ, ಸಾಂಗ್ ಕೇಳು ಅಂತ. ಇವಾಗಲೂ ದರ್ಶನ್ ಅದನ್ನೇ ಹೇಳ್ತಾನೆ, ಈಗ ಹಿಂಗೆ ಫೋನ್ ಮಾಡಿದ್ದು ನನಗೆ ಅಂತ. ಅದು ಬಂದ ಚಕ್ರವರ್ತಿ ಎತ್ತೋ ಎತ್ತೋ ಆರತಿ. ಯಾವಾಗಲೂ ಅಷ್ಟೇ ಒಂದು ಇಮೇಜನ್ನು ನಾವು ಕಟ್ಟಿಕೊಂಡು ಒಬ್ಬ ನಾಯಕ ನಟನ್ನು ಸಿನಿಮಾದಿಂದ ಸಿನಿಮಾಕ್ಕೆ ಒಂದು ಇಮೇಜ್ನ ಕಟ್ಕೊಡ್ತಾ ಹೋಗ್ತೀವಿ. ಒಬ್ಬ ಡೈರೆಕ್ಟ್ರು ಕೂಡ ಅದೇ ಮಾಡ್ತಾನೆ. ಒಂದು ಸಿನಿಮಾ ದರ್ಶನ್ ಹಿಂಗೆ ತೋರಿಸ್ದೆ ನಾನು ಈ ಸಿನಿಮಾಲಿ, ಆ ಸಿನಿಮಾದಲ್ಲಿ ಅವ್ರು ಹಂಗೆ ತೋರಿಸಿದ್ರು, ನಾನು ಹಿಂಗೆ ತೋರಿಸ್ಬೇಕು ಅಂತ ಒಬ್ಬ ನಿರ್ದೇಶಕ ಯೋಚನೆ ಮಾಡ್ತಾನೆ. ಒಬ್ಬ ಬರಹಗಾರ ಪ್ರತಿ ಹೀರೋನು ನಾನು ಹೇಳೋದು, ಈ ಹೀರೋನ ಹಿಂದೆ ಈ ಥರ ಆಗಿತ್ತು, ನಾವು ಹಿಂಗೆ ಮಾಡಬೇಕು, ಏನೋ ಹೊಸದು ಮಾಡಬೇಕು ಅಂತ. ಅದು ಒಂದು ಹೀರೋನ, ನಾಯಕ ನಟನ ಇಮೇಜ್ ಕಟ್ಕೊಡ್ತಾ ಸೊಸೈಟಿನಲ್ಲಿ ಅವ್ರಿಗೆ ಬೇರೆದೇ ಆದಂಥ ಒಂದು ಪ್ಲೇಸ್ಮೆಂಟ್ನ ಮಾಡ್ತಾ ಹೋಗುವಂಥ ಕೆಲಸ ನಾನು ಆರಂಭದ ದಿವಸದಿಂದ ಮಾಡ್ಕೊಂಡು ಬಂದಿದ್ದು. ಎಲ್ಲ ಹೀರೋಗಳು, ನಾನು ಯಾವ ಹೀರೋ ಅಂತಲ್ಲ, ನನಗೆ ಸಿಕ್ಕ ಅವಕಾಶನ ಸದುಪಯೋಗ ಪಡಿಸ್ಕೊಳ್ತಾ ಆ ಸಿನಿಮಾಗಳಿಗೆ ಒಳ್ಳೆಯದಾಗಬೇಕು, ಆ ಕಲಾವಿದರುಗಳಿಗೆ ಒಳ್ಳೆಯದಾಗಬೇಕು ಅಂತಲೇ ಕೆಲಸ ಮಾಡ್ಕೊಂಬರ್ತೀವಿ. ಈ ಹಾಡು ಅಷ್ಟೇ ಅಂಥದ್ದು ಒಂದು. ಅದು ನಾನು ಬರೆದ 99.9 ಇಂಟ್ರಡಕ್ಷನ್ ಸಾಂಗ್ಸು ಫಾರ್ ಎನಿ ಹೀರೋಸ್. ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ. ಒಂದು ಫ್ಯಾನ್ ಬೇಸ್ ಇದೆ, ಆ ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಅದು ಯಾವತ್ತಿಗೂ ಅದು ಮೆಲ್ಕು ಹಾಕ್ತಿರ್ತಾರೆ. ಅದೇ ನಮಗೆ ಒಂದು ಸಾರ್ಥಕ ಭಾವ ಅದು. ಖಂಡಿತ ಸರ್. ಆ್ಯಂಡ್ ಈ ಹಾಡು ಬಂದ ಮೇಲಂತೂ ನನಗೆ ನೆನಪಿದೆ ದಟ್ ಒಂದಷ್ಟು ಈವೆಂಟ್ಸ್ ನಾನೇನು ಹೋಸ್ಟ್ ಮಾಡಿದ್ದೆ, ಅದರಲ್ಲಿ ದರ್ಶನ್ ಅವರು ಯಾವೆಲ್ಲ ಈವೆಂಟಿಗೆ ಗೆಸ್ಟ್ ಆಗಿ ಬರ್ತಿದ್ರು ಆ ಎಲ್ಲದರಲ್ಲೂ ಅವ್ರ ಎಂಟ್ರಿ ಕೊಡಬೇಕಾದ್ರೆ ಸ್ಟೇಜ್ ಮೇಲೆ ಈ ಹಾಡು ಫುಲ್ಲು, ಅಂದರೆ ಅವ್ರು ಬರ್ತಿದ್ದಾರೆ ಅನ್ನೋ ಟೈಮಲ್ಲೇ ಹಾಡು ಪ್ಲೇ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಹಾಡು ಮುಗಿಯೋ ಟೈಮ್ ಕರೆಕ್ಟಾಗಿ ಅವ್ರು ಸ್ಟೇಜ್ ಮೇಲೆ ಇರ್ತಾರೆ. ಇದನ್ನು ಎಷ್ಟು ಸಲ ನೋಡಿದ್ದೀನಿ. ಆ್ಯಂಡ್ ಆ್ಯಪ್ಟ್ಲಿ ಸೂಟ್ಸ್, ಅಂದರೆ ಬೇರೆ ಎಲ್ಲ ಹಾಡುಗಳಿಗೂ ಇದಕ್ಕೂ ಅಂತ ನಾವು ತಗೊಂಡಾಗ ಲೈಕ್ ವೆರಿ ಪವರ್ಫುಲ್, ವೆರಿ ಆ್ಯಪ್ಟ್ಲಿ ಸೂಟೆಡ್ ಆ ಎಂಟ್ರಿಗೆ. ಆ್ಯಂಡ್ ಮತ್ತೊಂದು ಯಟ್ ಅಗೇನ್ ಬಹಳ ಸಿಂಪಲ್ ಬಟ್ ಎಫೆಕ್ಟಿವ್ ಲೈನ್ಸ್. ಯಾಕಂದರೆ ನಾವು ಕಥೆನ ಹಿಂದೇನೂ ಹೇಳ್ತಿದ್ದಿದ್ದು ಹೀಗೆ, ಇವಾಗಲೂ ಹೇಳೋದು ಹೀಗೆ, ಎಸ್ಪೆಷಲಿ ಮಕ್ಕಳಿಗೆ ಹೇಳಬೇಕಾದ್ರೆ, ಒಂದಾನೊಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ. ಅದೇ ಸಾಲನ್ನು ನೀವು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಬಳಸ್ತೀರಾ. ತುಂಬ ಬ್ಯೂಟಿಫುಲ್ ಆಗಿರೋ ಟ್ಯೂನ್ಗೆ ಅದ್ಭುತವಾದ ಲಿರಿಕ್ಸ್ ಇದು. ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆಯ ಬೆಳಕಾಗಿ ಇದ್ದನು. ಅದು ನನಗೆ ಆ ಹಾಡಿನ ಇದೇನಂದರೆ, ಶಿವಣ್ಣ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ, ಶಿವಣ್ಣನ ಮೇಲಿರೋಂಥ ಹಾಡು ಆ ಕಥೆಯಲ್ಲಿ. ಬಟ್ ಬಹುತೇಕ ಇವತ್ತಿಗೂ ಬಳಕೆ ಆಗ್ತಾ ಇರೋದು ಅಪ್ಪು ಅವ್ರ ಮೇಲೆ. ಹೌದು ಹೌದು, ಅಪ್ಪು ಅವ್ರದ್ದೇನೇ ಒಂದು ವಿಡಿಯೋ ಇದು ಮಾಡಿದ್ರು ಅದರ ಮೇಲೆ ಬಳಕೆ ಆಗುತ್ತೆ ಆ ಹಾಡು.
ಗೊತ್ತಿಲ್ಲ ಅದು. ಅಂದರೆ ಕತೆ ಅಷ್ಟು ಪವರ್ಫುಲ್ ಆಗಿತ್ತು. ಸನ್ ಆಫ್ ಬಂಗಾರದ ಮನುಷ್ಯ, ಸನ್ ಆಫ್ ಬಂಗಾರದ ಮನುಷ್ಯ. ಅದರಲ್ಲಿ ಅಂಥದ್ದೊಂದು ಸನ್ನಿವೇಶ ಏನೋ ಹಂಗೆ ಬಂತು. ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆಯ ಬೆಳಕಾಗಿ ಇದ್ದನು. ಅದು ಒಂಥರ ಅಪ್ಪು ಅವ್ರಿಗೆ ಸೂಟ್ ಆಗಿದ್ದು. ಅದು ಇನ್ನೊಂದು ಗೊತ್ತಿಲ್ಲ, ಜನ ಹಾಡನ್ನ ಹೇಗೇಗೋ ಸ್ವೀಕರಿಸ್ತಿರ್ತಾರೆ. ಅಂಡ್ ಮತ್ತೊಂದು ಟ್ರಿಕ್ಕಿ ಸಾಂಗ್ ರಾಬರ್ಟ್ ಸಿನಿಮಾದಲ್ಲಿ ಬಾ 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 ನಾ ರೆಡಿ. ಸೊ ವೀಕೆಂಡ್ ವಿತ್ ರಮೇಶ್ ಅಲ್ಲೂ ವ್ಯಾಸರಾಜ್ ಅವ್ರ ಹಾಡನ್ನ ಹಾಡಿ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿದ್ದೀರಾ, ಅಂದ್ರೆ ಎಷ್ಟು ಅದ್ಭುತವಾಗಿ ಸಾಹಿತ್ಯ ಬರ್ದಿದ್ದೀರಾ ಇದಕ್ಕೆ. ಡಿ 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 ಪ್ರತಿ ಸಾಲು ಡಿ ಇಂದ ಕೊನೆಗೊಳ್ಳುತ್ತೆ. ಅದೇ ನಾನು ಹೇಳಿದ್ನಲ್ಲ, ಒಂದು ನಾಯಕ ನಟರುಗಳಿಗೆ ಸಿನಿಮಾ ಮಾಡುವಾಗ ಒಂದು ಹಾಡು ಮಾಡುವಾಗ ಏನೇನೇನೋ ಹೊಸ ಪರಿಕಲ್ಪನೆ ಮಾಡ್ತಾ ಇರ್ತೀವಿ. ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಹಡಗು ಹಿಡಿದು ಪಡೆಯ ಬರಲಿ ಅಡಗಿಸಿಡುವೆ ಕಾಲಡಿ. ಡಕಾರ ಎಷ್ಟಿದೆ ನೋಡಿ. ಹಡಗು ಹಿಡಿದು ಪಡೆಯ ಬರಲಿ ಅಡಗಿಸಿಡುವೆ ಕಾಲಡಿ ಡಿ ಡಿ ಈ ಥರದ್ದೇನು ಆ ಡಿ ಪ್ರಾಸ ಬರಬೇಕು ಅಂತ ಡಕಾರಗಳು. ಅದೊಂದು ಎಕ್ಸ್ಪೆರಿಮೆಂಟು. ಆ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಯಿತು ಖಂಡಿತ. ಅಂಡ್ ಮತ್ತೊಂದು, ಇದು ಯೂಶಲಿ ನೀವೇನು ಹೇಳ್ತಾ ಇದ್ರಿ ಟೈಟಲ್ ಟ್ರ್ಯಾಕ್ಸ್ಗೆ, ಆ ಟೈಟಲ್ ಕೂರ್ಸಿರ್ತಾರೆ ಯೂಶಲಿ, ಅಂಡ್ ಅದ್ರ ಸುತ್ತಲೂ ಮೋಸ್ಟ್ ಆಫ್ ದ ಟೈಮ್ ಅದ್ರ ಸುತ್ತಲೂ ನೀವು ಲಿರಿಕ್ಸ್ ಬರಿಬೇಕಾಗತ್ತೆ. ಸೊ ಟಗರು ಟೈಟಲ್ ಟ್ರ್ಯಾಕ್ ಅಲ್ಲಿ ಕೂರ್ಸಿರೋದಕ್ಕೆ ಸಾಧ್ಯ ಇಲ್ಲ ಇದನ್ನ, ಯಾಕಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ದ ಲಿರಿಕ್ಸ್. ಏನು ಇಲ್ಲ, ಬರೀ ಅವರು ಟಗರು ಸಿನಿಮಾ ಟ್ಯೂನ್ ತಂದು ಕೊಟ್ಟರು. ಚರಣ್ ರಾಜು, ಸೂರಿ ಇಬ್ಬರು ನನ್ನ ಆಫೀಸಿಗೆ ಬಂದು ಟ್ಯೂನು ಕೇಳಿಸಿದ್ರು. ಟಾಟ 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 ಹಿಂಗಿದೆ. ನಾನು ಏನಪ್ಪ ಹೋಗ್ತಾನೆ ಇದ್ದಿದ್ದು ಹೆಂಗೆ ಅದು ಡಿಗ್ 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 ಬೀಟ್ ಬೇರೆ ಕೇಳಕ್ಕೆ ಸೂಪರ್ ಆಗಿದೆ. ಇದನ್ನು ಬರೆಯೋದು ಹೆಂಗೆ ನಾನು? ಏನು ಟೈಟ್ಲು ಸೂರಿ? ಟಗರು ಸರ್. ಟಗರು ಎಲ್ಲಿ ಕೂರ್ಸೋಣಪ್ಪ ಇದಕ್ಕೆ? ಟಾಟ 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 ಟ ಹಿಂಗಿದೆ. ಏನು ಯೋಚನೆ ಮಾಡಿದೆ, ಟಾಟ 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 ಟಗರು ಬಂತು ಟಗರು. ಓಕೆನಾ? ಸೂಪರ್ ಆಗಿದೆ ಸರ್. ಟಗರು ಬಂತು ಟಗರು. ಇದು ನಿಮ್ಗೆ ಇಂಟ್ರೆಸ್ಟಿಂಗ್ ಹೇಳಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಆನೆ ಬಂತೊಂದಾನೆ ಯಾವೂರಾನೆ ಸಿದ್ದಾಪುರದಾನೆ ಇಲ್ಲಿಗೇಕೆ ಬಂತು ದಾರಿ ತಪ್ಪಿ ಬಂತು ಒಂದು ಪದ್ಯ. ಹೌದು, ಕರೆಕ್ಟ್. ಟಾಟ 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 ಟಗರು ಬಂತು ಟಗರು. ಓಕೆನಾ? ಓಕೆ. ಇದು ಯಾವ ಊರ ಟಗರು? ಅಲ್ಲಿ ಏನಂದರೆ ಅಲ್ಲೂ ಕೂಡ ಅಷ್ಟೇ, ಶಿವಣ್ಣ ಟಗರು ಕ್ಯಾರೆಕ್ಟರ್ನ ಹೇಳ್ತಾ ಶಿವಣ್ಣನ ಕ್ಯಾರೆಕ್ಟರ್ನ ಸಮೀಕರಿಸ್ತಾ ಆ ಸಿನಿಮಾದಲ್ಲಿ ಶಿವಣ್ಣ ಹೇಗೆ ಟಗರು ಅಂತ ಯಾಕೆ ಇಟ್ಟು ಅಂದರೆ ಟಗರ್ನ ಕ್ಯಾರೆಕ್ಟ್ರಲ್ಲಿ ಶಿವಣ್ಣ ಏನೋ ಆ್ಯಕ್ಷನ್ ಮಾಡ್ತಾರೆ ಅಂತ. ಸೊ ಟಗರ್ ಕ್ಯಾರೆಕ್ಟರ್ ಏನು, ಹೇಗೆ ಗುಮ್ಮುತ್ತೆ ಅಥವಾ ಜಿಗಿಯುತ್ತೆ, ಏನೆಲ್ಲ ಮಾಡುತ್ತೆ. ನೀವು ಮೇಕೆ ಹತ್ರ ಹೋಗೋಕ್ಕೂ ಟಗರ್ ಹತ್ರ ಹೋಗೋಕ್ಕೂ ಭಾಳ ದೊಡ್ಡ ಡಿಫ್ರೆನ್ಸ್ ಇದೆ. ಅಷ್ಟು ಈಸಿ ಅಲ್ಲ ಅದು. ಕುರಿಗೂ ಟಗರ್ಗೂ ಎಲ್ಲ ಆ ಜಾನರ್ಗೆ ತುಂಬ ಡಿಫ್ರೆನ್ಸ್ ಇದೆ. ಅದರ ಫೋರ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಟಗರ್ ಮೇಲೆ ಕ್ಯಾರೆಕ್ಟರ್ ಮಾಡಿದ್ರೆ ಶಿವಣ್ಣನ ಹೇಗೆ ಅದನ್ನು ಫಿಟ್ ಮಾಡ್ಬೋದು, ಆ ಇದರಲ್ಲಿ ಎರಡನ್ನು ಹೇಗೆ ಸಮೀಕರಿಸ್ಬೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಬರ್ಕೊಂಡು ಹೋದೆ. ಒಂದು ಬಾರಿ ನೂರಾರು ಬಾರಿ ನೀ ಯೋಚಿಸೋದು ಚೆನ್ನ. ಇವನ ಹತ್ರ ಹೋಗ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ಬೇಕು ನೀನು. ಡಬಲ್ ಗುಂಡಿಗೆ ಇದನ್ನೆಲ್ಲ ಬರ್ಕೊಂಡು ಹೋದೆ. ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಸೂಟ್ ಆಯ್ತು ಅಂದರೆ, ಟಗರು ಬಂತು ಟಗರು, ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂದರೂ ಟಗರು ಬಂತು ಟಗರು ಸಾಂಗ್ ಆಗ್ತಾರೆ, ಅಥವಾ ಇನ್ಯಾವುದೋ ಬೇರೆ ಕಾರ್ಯಕ್ರಮದಲ್ಲಿ ಟಗರು ಬಂತು ಟಗರು. ಇವತ್ತಿಗೂ ಟಗರು ಮೊನ್ನೆ ಇತ್ತೀಚಿನ ಕಾರ್ಯಕ್ರಮದಲ್ಲೂ ಕೂಡ ಆ ಸಾಂಗ್ ಹಾಕಿ ಶಿವಣ್ಣ ಡ್ಯಾನ್ಸ್ ಮಾಡಿದ್ರು. ಅವರು ಅಷ್ಟು ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾರೆ, ನಿಮ್ಗೆ ಗೊತ್ತೇ ಇದೆ. ಸೊ ಅದು ಟಗರು. ಮತ್ತೊಂದು ಲವ್ ಸಾಂಗ್, ಶಾಕುಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು. ಅದು
ತಾನಾನ ತಂದಾನ ಹೊಸ ಹುಡುಗ ರವಿ ಅಂತ ಡೈರೆಕ್ಟ್ರು ತಂದು ಅಣ್ಣ ಇದು ಹಾಡು ಕದ್ರಿ ಅವ್ರ ಕಂಪೋಸಿಷನ್ನು. ನಾನು ಒಂದು ಏನೋ ಪಲ್ಲವಿ ಬರೆದಾದ್ಮೇಲೆ ಎಲ್ಲ ಆಯಿತು, ಓಕೆ ಆಯಿತು, ರೆಕಾರ್ಡಿಂಗ್ ಹೋಗ್ಬೇಕು. ನನಗೇನು ಸಮಾಧಾನ ಆಗಿಲ್ಲ. ಕರೆದುಬಿಟ್ಟು ನೋಡಪ್ಪ ಹೊಸ ಹುಡುಗ ಹೀರೋ, ನೀನು ಹೊಸಬ, ಹಾಡು ವರ್ಕೌಟ್ ಆಗಬೇಕು. ಆ್ಯಸ್ ಐ ಸೆಡ್ ಕರಿಯ ಐ ಲವ್ ಯು ಮಾತಾಡುವಾಗ ಹೇಳಿದೆ ಗೊತ್ತಾ, ಏನೋ ಹೊಸದಾಗಿ ಆಗಬೇಕು. ಆ ಮ್ಯಾಜಿಕ್ ಆದರೆ ಮಾತ್ರ ಆ ಸಿನಿಮಾಗೆ ಹೆಸರು, ಆ ಕಲಾವಿದರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ಒಂದು ಮೆಮೊರಬಲ್ ಇದಾಗುತ್ತೆ. ಆವಾಗ ಹೊಳೆದಿದ್ದೆ ಶಾಕುಂತ್ಲೆ ಸಿಕ್ಕಳು ಸುಮ್ಮನೆ ನಕ್ಕಳು. 2 ಲೈನೇ ಸಾಕಲ್ಲ ನಿಮ್ಗೆ ಪಟ್ಟಂತ ಕ್ಯಾಚ್ ಆಗೋದಕ್ಕೆ. ಆಮೇಲೆ ಅದ್ರ ಪ್ರೋಸೆಸ್ ಬೇರೆ, ಅದು ಒಂದೊಂದು ಎಕ್ಸರ್ಸೈಸ್. ಅದು ನಾವು ಮಾಡ್ತಾ ಮಾಡ್ತಾ ಒಂದೊಂದು ಹಾಡಿಗೆ ಒಂದೊಂದು ಚಿಂತನೆ, ಯೋಚನೆ. ಇದರಲ್ಲಿ ನನಗೆ ತುಂಬ ಇಷ್ಟವಾಗಿದ್ದ ಸಾಲು, ದುಷ್ಯಂತ ಆಗಲ ಉಂಗ್ರಾನ ನೀಡಲ ನದಿ ಯಾವುದು ಇರಬಾರ್ದು. ಅಂದ್ರೆ ಕಳೆದೋಗ್ಬಾರ್ದು. ಉಂಗುರ ಕಳ್ಕೊಂಡಿದ್ದಕ್ಕೆ ಇಡೀ ಕಥೆ ಆಯ್ತು. ಕರೆಕ್ಟ್. ಆ ಶಾಕುಂತ್ಲೆ ದುಷ್ಯಂತ ನಾವು ಆಗೋದು ಬೇಡ ಅನ್ನೋದು. ಆದ್ರೆ ಅಂಡರ್ ಕರೆಂಟ್ ಏನು ಗೊತ್ತಾ, ಆ ಸಿನಿಮಾದಲ್ಲಿ ಎಕ್ಸಾಕ್ಟ್ ಆಗಿ ಹಂಗಾಗುತ್ತೆ. ಅವರಿಬ್ಬರು ಬೇರೆ ಬೇರೆ ಆಗ್ತಾರೆ. ಅದೇ ಅಂಡರ್ ಕರೆಂಟ್ ಕತೆ. ಆ ಸಿನಿಮಾ ನೀವು ನೋಡಿದ್ರೆ ಹೀರೋ ಹೀರೋಯಿನ್ ಸೇರಲ್ಲ ಕೊನೆಗೂ. ಅದಕ್ಕೆ ಆ ದುಷ್ಯಂತ ಶಾಕುಂತ್ಲೆ ಕಥೆನಲ್ಲಿಟ್ಟೆ. ಸೊ ನೀವೊಂದು ಹಾಡನ್ನ ಬರಿಬೇಕಾದ್ರೆ ಬರೀ ಆ ಹಾಡಿನ ಸನ್ನಿವೇಶ ತಿಳ್ಕೊಳ್ತೀರಾ ಅಥವಾ ಇಡೀ ಸಿನಿಮಾದ ಕಥೆ ಕೇಳ್ಕೊಳ್ತೀರಾ? ಬಿಕಾಸ್ ಇವಾಗ ನಿಮ್ಗೆ ಇಡೀ ಸಿನಿಮಾದ ಕಥೆ ಗೊತ್ತಿದ್ದಕ್ಕೆ ಇದ್ರಲ್ಲೊಂದು ಅಂಡರ್ ಕರೆಂಟ್ ಏನು ನೀವು ಹೇಳಿದ್ರೆ ಅದನ್ನ ಇಡೋದಕ್ಕಾಯ್ತು. ಒಂದು ಕ್ಯಾಚ್, ಇದನ್ನ ಹೀಗೆ ಬರೆದ್ರಿ, ನಾವು ಬೇರೆ ಆಗಬಾರ್ದು ಅನ್ನೋ ಆಸೆ ಇತ್ತು ಅವನಿಗೆ ಅಂತ ಬರೆದ್ರಿ, ಬಟ್ ಬೇರೆ ಆದರೂ ಒಂದಾಗಲಿಲ್ಲ ಅಂತ. ಹೇಗೆ, ಹೌ ಡಸ್ ಇಟ್ ವರ್ಕ್? ನನಗೆ ಸಿಚುವೇಶನ್ನು ಮತ್ತು ಕಂಪೋಸಿಷನ್ನು ಇದೆರಡು ನನಗೆ ಕನ್ವಿನ್ಸ್ ಆಗ್ಬಿಟ್ಟಾಗ ನಾನೇನು ಕೇಳೋದಿಲ್ಲ, ಫುಲ್ ಕತೆ ಕೇಳಲ್ಲ, ಏನು ಅಗತ್ಯ ಇರಲ್ಲ. ಒಂದು ರಫಾಗಿ ಒಂದು ಥಾಟ್ ಹೇಳ್ತಾರೆ, ಸರ್ ಇದ್ರ ಮೇಲೆ ಈ ಸಿನಿಮಾ ಅಂತ ಹೇಳ್ತಾರೆ, ಅಷ್ಟೇ ನನಗೂ ಬೇಕಾಗಿರೋದು. ಅದು ಪೂರ್ತಿ ಕತೆ ಕೇಳ್ಕೊಂಡು ನಾನು ಇದು ಮಾಡೋಕ್ಕಾಗಲ್ಲ. ಅಂದರೆ ಎಲ್ಲ ಹಾಡು ಬರೆಯುವಾಗ ಇಡೀ ಕತೆ ಗೊತ್ತಿರುತ್ತೆ ನನಗೆ. ಆ ಸನ್ನಿವೇಶ ಅಂದಾಗ ಆ ಟ್ಯೂನು ಇದು ನಾನು ಕೇಳ್ತೀನಿ ಬರೆಯುವಾಗ. ಹೀರೋ ಏನು ಮಾಡ್ತಾನೆ, ಹೀರೋಯಿನ್ ಏನು ಮಾಡ್ತಾಳೆ, ಅವನೇನು ಇದೇನು, ಅವ್ನು ಕೆಲಸ ಮಾಡ್ತಾನ ಇಲ್ವಾ, ಈ ಎಜುಕೇಷನ್ ಲೆವೆಲ್ ಏನು ಬೇಕಾಗುತ್ತೆ. ಕೆಲವು ಸಲ ಹೆಸರೇನು, ಈ ಹೀರೋಗೆ ಏನು ಇಟ್ಟಿದ್ದೀರಾ, ಹೀರೋಯಿನ್ಗೆ ಏನು ಇಟ್ಟಿದ್ದೀರಾ ಕೇಳ್ಕೊಳ್ತಾ ಹೋಗ್ತೀವಿ ಬೇಕಾದಾಗ. ಆ ಥರ ಆದರು. ಏನು ಕೇಳಿದ್ರಿ ನೀವು? ಮತ್ತೆ ಫುಲ್ ಕಥೆನ ಕೇಳ್ಕೊತೀರಾ ಅಥವಾ ಬರೀ ಸಿಚುವೇಶನ್? ಸೊ ಆ ಥರ ಇರುತ್ತೆ. ಕೆಲವು ಸಲ ಕೇಳ್ತೀವಿ, ಕೆಲವು ಸಲ ಇಲ್ಲ. ನನಗೆ ಸಿಚುವೇಶನ್ನು ಕಂಪೋಸಿಷನ್ನು ಕನ್ವಿನ್ಸ್ ಆಗದೆ ಇದ್ದಾಗಲೇ ಆ ಪೂರ್ತಿ ಹೇಳಪ್ಪ, ಒಂಚೂರು ಒಂದು ಲೈನ್ ಹೇಳಪ್ಪ ಅಂತೀವಿ. ಈಗ ಕಳ್ಳಿ ಇವಳು ಸಾಂಗ್ ಬಗ್ಗೆ ಹೇಳ್ತೀನಿ. ಕಣ್ಗಳಿರೆಂಡಾಲ್ ಉನ್ ಕಣ್ಗಳಿರೆಂಡಾಲ್ ಎಣ್ಣೆ ಕಟ್ಟಿ ಇಳುತ್ತಾ ಇಳುತ್ತಾ ಏನಂತೇನೋ ಒಂದು ಅಷ್ಟುದ್ದ ಇದೆ ಹಾಡು, ಒಳ್ಳೆ ಹಾಡು. ನಾನೇನು ಮಾಡಿದೆ ಆ ಸಿನಿಮಾದಲ್ಲಿ ಏನು ಅಂದರೆ, ಹೀರೋಯಿನ್ನು ಹೀರೋ ಸಾವಿಗೆ ಕಾರಣ ಆಗ್ತಾಳೆ ಕ್ಲೈಮ್ಯಾಕ್ಸಲ್ಲಿ. ಅವನ್ನ ಮರ್ಡರ್ ಮಾಡ್ತಾರೆ, ಇವಳೇ ತೋರಿಸ್ಕೊಡೋದು ಇಲ್ಲಿ ಇಂಥ ಕಡೆ ಇದ್ದಾನೆ ಅಂತ ಕರ್ಕೊಂಡೋಗಿ ವಿಲನ್ಸ್ನ ಬಿಡ್ತಾಳೆ ಹೀರೋಯಿನ್ನೇ. ಅದೇ ಆ ಸಿನಿಮಾದ ಹೈಲೈಟು. ಆ ಸಿನಿಮಾದಲ್ಲಿ ಕಳ್ಳಿ ಇವಳು, ಅಯ್ಯೋ ಕಳ್ಳಿ ಇವಳು ನನ್ನ ಕೊಂದೇ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ. ಅವಳು ಯಾಮಾರಿಸಿ ಕರ್ಕೊಂಡೋಗಿ ಅವನು ಮರ್ಡ್ರಿಗೆ ಕಾರಣ ಆಗ್ತಾಳೆ. ಬರೆದ್ಬಿಟ್ಟು ಹೇಳಿದೆ ಹಿಂಗೆ ಅಂತ. ಎಲ್ಲ ಎಂಜಾಯ್ ಮಾಡಿದೆ, ಸೂಪರ್ ಅಂತ. ಕಥೆನೇ ಬರೆದಿದ್ದೀನಪ್ಪ, ಇದನ್ನು ಸ್ಲೋ ಟೆಂಪೋನಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹಾಕಿ ವರ್ಕೌಟ್ ಆಗುತ್ತೆ. ಈ ಥರದ್ದು ಏನೇನೋ ಇರುತ್ತೆ. ಓ ನೈಸ್ ಸರ್. ನೀವು ಡೈರೆಕ್ಟರ್ ಕೂಡ ಆಗಿರೋದ್ರಿಂದ ಆ ತಲೆನೂ ಉಪಯೋಗಿಸಿ ಇಲ್ಲಿ ಮಾಡಬೇಕು. ಕರೆಕ್ಟ್. ಸಿನಿಮಾಗೆ ಹಾಡು ಬರಿತೀವಿ ನಾವು ಬರೀತಾರೆ ಸಿನಿಮಾ ಹಾಡು. ಸೊ ಸಿನಿಮಾದ ಜೊತೆನೇ ಇರಬೇಕು. ಡೈರೆಕ್ಟ್ರಿಗೆ ನಾವು ಎಷ್ಟು ಸಪೋರ್ಟಿವ್ ಆಗಿದ್ದರೆ, ಡೈರೆಕ್ಟ್ರದೊಂದು ವಿಷನ್ ಇದೆಯಲ್ಲ, ಆ ವಿಷನ್ ಜೊತೆ ನಾವು ಇದ್ರೇ ವರ್ಕೌಟ್ ಆಗೋದು. ಕರೆಕ್ಟ್. ಈ ಥರದ ಕೆಲವು ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಅಂದರೆ ಒಂದು ತುಂಬ ಹ್ಯಾಪಿ ಸಾಂಗ್ನ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅದೇ ಹಾಡು, ಒಂದೊಂದ್ಸಲ ಅದೇ ಲಿರಿಕ್ಸ್ ಕೂಡ ಅದನ್ನು ತುಂಬ ಸ್ಲೋ
ಆಗಿ ಬಳಸಿರೋದು. ದಿಸ್ ಇಸ್ ಯೆಟ್ ಅನದರ್ ಬ್ಯೂಟಿಫುಲ್ ಎಕ್ಸಾಂಪಲ್. ಆ್ಯಂಡ್ ಸರ್, ಕೆಲವು ಹಾಡುಗಳು ಮಾತ್ರನೇ, ಅತಿ ವಿರಳವಾಗಿ ಕೆಲವು ಹಾಡುಗಳು ಮಾತ್ರನೇ ಪಲ್ಲವಿಯಿಂದನೂ ಗುರುತಿಸ್ತಾರೆ ಜನ, ಚರಣದಿಂದನೂ ಗುರುತಿಸ್ತಾರೆ, ಯಾವುದೋ ಒಂದು ಸಾಲು ವಿಚ್ ಇಸ್ ಕ್ಯಾಚಿ ಅದರಿಂದನೂ ಗುರುತಿಸ್ತಾರೆ. ಒನ್ ಸಚ್ ಸಾಂಗ್ ಇಸ್ ಕೃಷ್ಣಂ ಪ್ರಣಯ ಸಖಿದು ದ್ವಾಪರ ಸಾಂಗ್ ಅಂತಾರೆ ಅದನ್ನ. ಜೇನದ ನಿಯೋಳೆ ಹಾಡು ಅಂತಂತಾರೆ. ಟೈಟಲ್ಲು ಪಾಪ್ಯುಲರ್ ಆಯಿತು, ಕೃಷ್ಣಂ ಪ್ರಣಯ ಸಖಿ ಸಾಂಗ್ ಅಂತಾರೆ. ಅದೇ ಗೊತ್ತಿಲ್ಲ ಅಂದರೆ ಜನಕ್ಕೆ ಯಾವ್ಯಾವ ಇದು ಇಷ್ಟ ಆಗುತ್ತೆ ಅಂತ. ಆ ಹಾಡು ಅಷ್ಟು ದೊಡ್ಡ ಸಕ್ಸಸ್ ಆಯಿತು. ಅದಕ್ಕೆ ಕಂಟಿನ್ಯೂಸ್ ಆಗಿ 4 ಅವಾರ್ಡ್ ನನಗೆ ಕಂಟಿನ್ಯೂಸ್ ಇಲ್ಲಿ ತನಕ, ಇನ್ನೂ ಗೊತ್ತಿಲ್ಲ. ಇಂಡಿಯಾಸ್ ಮೋಸ್ಟ್ ಸ್ಟ್ರೀಮ್ಡ್ ಸಾಂಗ್ ಆಫ್ ದ ಇಯರ್ ದ್ವಾಪರ ಸಾಂಗು. ಅಂದರೆ ನಮ್ಮ ಜನ ಅಷ್ಟು, ನಾನಂತೂ ಎಲ್ಲಿ ತಿರುಗಿದ್ರೂ ಅದೇ ಹಾಡು, ಯಾರ ಮೊಬೈಲಲ್ಲೂ ಅದೇ ಹಾಡು, ಎಲ್ಲಿ ಕೇಳಿದ್ರು ಅದೇ ಹಾಡು. ಜನಕ್ಕೆ ಅದೊಂದು ಆಕರ್ಷಣೆ ಅಂಥದ್ದಾಯಿತು ಆ ಹಾಡಿನ ಮೇಲೆ. ಆ ಹಾಡಿನಿಂದ ಒಂದು ದೊಡ್ಡ ಪ್ಲಸ್ಸು, ಭಾಳಷ್ಟು ಜನಕ್ಕೆ ಪ್ಲಸ್ ಆಯಿತು. ಒಂಥರ ಓಪನ್ ಆಯಿತು 25ಗೆ. ಒಂಥರ ಮೂಡ್ ಚೇಂಜ್ ಆಯಿತು, ಸಿನಿಮಾದ ಮೂಡ್ ಚೇಂಜ್ ಆಯಿತು. ಆ ಹಾಡು ಅಷ್ಟು ಕೆಲಸ ಮಾಡ್ತು. ಇದು ಎಷ್ಟು ಸಮಯದಲ್ಲಿ ಬರೆದಿದ್ದು ಸರ್ ಈ ಹಾಡು? ಒಂದು 20 ನಿಮಿಷ. ಓಕೆ. ಮತ್ತೊಂದು ರೀಸೆಂಟ್ ಟೈಮ್ಸ್ ಹೇಳಿದಾಗೆ ತಿಣುಕಾಡಿ ಬರೋದ್ರೆ ತಿಣುಕಾಡ್ಕೊಂಡು ಕೇಳಬೇಕಾಗುತ್ತೆ. ನೇರ ಹೃದಯದಿಂದ ಬರೋದ್ರೆ ಹೃದಯಕ್ಕೆ ಚೆನ್ನಾಗಿದೆ ಲಾಜಿಕ್. ಇತ್ತೀಚಿನ ದಿನದ ಮತ್ತೊಂದು ಹಾಡು ಇಸ್ ವಾಮನಾಸನಮಾದ ಮುದ್ದು ರಾಕ್ಷಸಿ. ಮುದ್ದು ರಾಕ್ಷಸಿ ಡೈರೆಕ್ಟ್ರು ಅವರು ನನಗೇನು ಹೇಳೋದಂದರೆ, ನನ್ನ ಫ್ಯಾನು ಸರ್, ನಾನು ನಿಮ್ಮ ಫ್ಯಾನು ಅಂದರೆ ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಥರ ಅವರು ಬಂದು ನನ್ನ ಹಂಗೆ ನೋಡಿಕೊಂಡು, ನಾನು ನಿಮ್ಮ ಫ್ಯಾನು, ನೀವೇನು ಬರ್ಕೊಟ್ರೆ ಅದೇ ಹಾಡು, ನಾನು ನಿಮಗೆ ಏನು ಹೇಳೋಂತಿಲ್ಲ ಅಂತ. ಜವಾಬ್ದಾರಿ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಸರ್ ನಾನೇನು ಕರೆಕ್ಷನ್ ನಂಗೆ ಗೊತ್ತಿಲ್ಲ, ನೀವೇನು ಕೊಟ್ಟರೆ ಅದೇ ನನಗೆ ಚೆನ್ನಾಗಿ ಆಗಬೇಕು ಅಂತ ಬಂದಾಗ ನಮ್ಗೆ ಜಾಸ್ತಿ ಜವಾಬ್ದಾರಿ ಆಗ್ಬಿಡುತ್ತೆ. ಕರೆಕ್ಟ್ ಸರ್. ಇವಾಗ ಏನಾದರೂ ಮಾಡೋದು ಚೆನ್ನಾಗಿ ಮಾಡೋದು ನಮಗೆ. ಈಗ ನೀವು ಓಕೆ ಮಾಡಿದ್ರಿ ಲೈನ್ಸ್ ಅಂದ್ಕೊಳ್ಳಿ, ನಾನು ರಿಲ್ಯಾಕ್ಸು, ನೀನೇ ಅಲ್ವನಪ್ಪ ಓಕೆ ಮಾಡಿದ್ದು ಅನ್ನೋ ಥರ ಇರುತ್ತೆ. ಹಾಗೆ ಬಿಡಲ್ಲ ನಾವು ಸಾಮಾನ್ಯ, ಆದ್ರೂ ನಮ್ಗೊಂದು ಸಣ್ಣ ಸ್ಪೇಸ್ ಇರುತ್ತೆ. ಬಟ್ ನಂಗೆ ಗೊತ್ತಿಲ್ಲ ಸರ್, ನಿಮ್ಮದೇ ಇದು, ನಂಗೆ ಹಿಟ್ ಮಾಡಬೇಕಷ್ಟೇ ನೀವು ಅನ್ನೋ ಥರ ಅಂದಾಗ ಜಾಸ್ತಿ ಜವಾಬ್ದಾರಿ ಆಗುತ್ತೆ. ಸರಿ ಏನಪ್ಪ ಮಾಡೋದು, ಹಿಂಗೆ ಹೇಳ್ಬಿಟ್ಟು ನಾನು, ಅಲ್ಲಪ್ಪ ನೋಡಪ್ಪ ಹೇಳಪ್ಪ, ಇಲ್ಲ ಸರ್ ನೀವೇನು ಕೊಡಿ ಸರ್ ನನಗೆ ಅಂತ. ಆಗ ಯೋಚನೆ ಮಾಡಿದ್ರೆ ಟ್ಯೂನು ಎಲ್ಲ ತುಂಬ ಚೆನ್ನಾಗಿದೆ, ಕತೆ ಇದೆ ಅದರೊಳಗಡೆ. ಒಂದು ನೀವು ಹಾಡು ಕೇಳಿ ಸಿನಿಮಾ ನೋಡಿ, ಕತೆ ಬೇರೆ ಥರ ಇರುತ್ತೆ. ಆ ಕಥೆನೂ ಇರಬೇಕು, ಇದು ಇರಬೇಕು, ಆವಾಗಲೇ ಇದು ವರ್ಕೌಟ್ ಆಗೋದು. ಆ್ಯಂಡ್ ಪೊಯೆಟಿಕ್ ಆಗಿರಬೇಕು. ಇಷ್ಟೆಲ್ಲ ಯೋಚನೆ ಮಾಡಿ ಬರದೆ ಆ ಮುದ್ದು ರಾಕ್ಷಸಿ ಅಷ್ಟು ಚೆನ್ನಾಗಿ ಕೂತ್ಕೊಂಡು. ಇನ್ನೂ ಹೆಚ್ಚು ಹಾಡುಗಳು ನಿಮ್ಮದು ಸಾಕಷ್ಟು ಕೇಳಿಬಿಟ್ಟಿದ್ದೀವಿ. ಆದರೆ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಒಂಥರ ರಿಯಲೈಸ್ ಆದ ಹಾಗಾಯಿತು, ಎಷ್ಟು ಸಿಂಪಲ್ ಲಿರಿಕ್ಸ್ ನಾವು ಬಳಸೋಂಥ ಸಾಲುಗಳು, ಅದಕ್ಕೆ ಮೇ ಬಿ ಇದು ನಮ್ಮ ಮನಸ್ಸಿಗೆ ನಾಟಿದೆ ಅಥವಾ ತಟ್ಟಿದೆ ಅಥವಾ ನಮ್ಮ ಜೊತೆ ಉಳ್ಕೊಂಡಿದೆ, ನಮಗೆ ಗೊತ್ತಿರಲ್ಲ. ನಾವೇ ಬಳಸಿರೋಂಥ ಕೇಳಿರೋಂಥ ಪದಗಳು ಅದನ್ನ ಹೀಗೂ ಬಳಸಬಹುದಾ, ಒಂದು ಹಾಡಲ್ಲಿ, ಒಂದು ಪ್ರೇಮ ಗೀತೆಯಲ್ಲಿ ಬಳಸಬಹುದಾ, ಒಂದು ಫನ್ನಿ ಸಾಂಗಲ್ಲಿ ಬಳಸಬಹುದಾ, ತಾಯಿ ಸೆಂಟಿಮೆಂಟ್ ಹಾಡಲ್ಲಿ ಬಳಸಬಹುದಾ ಅಂತ. ಅಲ್ಲ, ಇದನ್ನೇ ಪರಂಪರೆ ಅನ್ನೋದು. ಜೀವ ಶಂಕರ್ ಅಂತ ಲೆಜೆಂಡ್, ಅವ್ರಿಗೇನು ಭಾಷೆ ಗೊತ್ತಿರಲಿಲ್ವಾ? ಕನ್ನಡ ಅದ್ಭುತವಾಗಿ ಚೆನ್ನಾಗೆಲ್ಲ ಒಳ್ಳೆಯ ಗ್ರಂಥಗಳನ್ನು ಓದ್ಕೊಂಡಿದ್ದಂಥವ್ರು, ವಚನಗಳನ್ನು ಎಲ್ಲ ಓದ್ಕೊಂಡವರು. ಆದರೆ ಸರಳವಾಗಿ ಬರೀಬೇಕು ಅಂತ ಕಲಿಸ್ಕೊಟ್ಟವ್ರು ನಮಗೆಲ್ಲ ಅಲ್ವಾ. ಹಂಸಲೇಖ ಅವರು, ಅವ್ರಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತು. ಎಷ್ಟು ಈಸಿಯಾಗಿ ಜನಕ್ಕೆ ಕ್ಯಾಚ್ ಮಾಡಿಸ್ಬೋದು ಅನ್ನೋದೇ ಪಾಯಿಂಟು. ಅದನ್ನೇ ಮಾಡ್ತಾ ಬಂದವರು. ನಾವಾದರೂ ಅದನ್ನೇ ಮಾಡ್ತಿದ್ದೀವಿ. ನಮಗೇನು ನಿಘಂಟು ಗೊತ್ತಿಲ್ವಾ, ನಮಗೆ ಪದಗಳು ಗೊತ್ತಿಲ್ವ, ಅದೆಲ್ಲ ವಿಷಯ. ನಾನು ಒಂದು ಎಕ್ಸ್ಪ್ರೆಷನ್ನ, ನನ್ನ ಭಾವನೆಯನ್ನು ನಿಮಗೆ ತಲುಪಿಸ್ಬೇಕು, ಇಂಟ್ರೆಸ್ಟಿಂಗ್ ಆಗಿರಬೇಕು, ಅಟ್ ದ ಸೇಮ್ ಟೈಮ್ ಸರಳವಾಗಿರಬೇಕು. ಸರಳವಾಗಿದ್ದಾಗಲೇ ನಿಮಗೆ ನೇರವಾಗಿ ನಿಮ್ಮದು ಅನಿಸುತ್ತೆ, ನಿಮಗೆ ಹೋಗುತ್ತೆ. ಅದು ಪಾಯಿಂಟು.
ಸೊ ಅದನ್ನೇ ಪ್ರಯತ್ನ ಪಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ ನೋಡಿ, ಈ ಎಲ್ಲ ಹಾಡುಗಳ ಬಗ್ಗೆ ನಾವು ಚೆಕ್ ಮಾಡಿದಾಗ ಲಿರಿಸಿಸ್ಟ್ ಅಂದಾಗ ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅಂತ ಬಂದುಬಿಡುತ್ತೆ. ಆದರೆ ಈ ಒಂದು ಹಾಡು ಶ್ರೀ ಮಂಜುನಾಥ ಸಿನಿಮಾದ ಒಬ್ಬನೇ ಮಂಜುನಾಥನೊಬ್ಬನೇ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅಂತ ಬರೋದಿಲ್ಲ ಅಲ್ಲಿ ವಿಕಿಪೀಡಿಯಲ್ಲಿ ನಾವು ನೋಡಿದಾಗ. ಬಟ್ ಅದು ನೀವೇ ಬರೆದಿರೋದು ಅಂತ ಗೊತ್ತು ನಮಗೆ. ಸುಲೇಖ ಸರ್ ಕೂಡ ಖಾಸಗಿ ಚಾನಲಲ್ಲಿ ಮಾತಾಡ್ತಾ ಹೇಳಿದ್ರಲ್ಲ, ಅದೇನಾಯ್ತು ಅಂದರೆ ಒಂದು ಟೈಮ್ ಒಂದು ಪೀರಿಯಡ್ ಹಂಗಿತ್ತು, ಸಾಹಿತ್ಯ ಸಂಗೀತ ಹಂಸಲೇಖ ಇರ್ತಾರೆ. ಒಂದು ಸಿನಿಮಾ ಅಂದ ತಕ್ಷಣವೇ ಅದರಲ್ಲಿ ಹಂಸಲೇಖ ಅವ್ರ ಹೆಸರಿದೆ ಅಂದ ತಕ್ಷಣವೇ ಲಿರಿಕ್ ಅವ್ರದ್ದೇ ಬಿಡಪ್ಪ ಅನ್ನುವಂಥ ಒಂದು ಬೈ ಡಿಫಾಲ್ಟ್ ಅವರೇ ಬರೆದಿರ್ತಾರೆ ಅನ್ನುವಂಥ ಒಂದು ಕಾಲಘಟ್ಟ ಇತ್ತು. ಆ ಕಾಲಘಟ್ಟದಲ್ಲಿ ಬಂದ ಹಾಡು ಸಿನಿಮಾ ಅದು ಒಂದು ಕಡೆ. ಆದರೆ ಎರಡನೇದು ಅದು HMVನೂ ಸಾರಿಗಮನ ಯಾರೋ ತೊಗೊಂಡಿರೋದು ಮರ್ತೋಗಿದ್ದೀನಿ ನನಗೆ ಆಡಿಯೋ ಅದು. ಆಮೇಲೆ ಆವಾಗಿನ ಇದು ಬೇರೆ ಥರ ಇತ್ತು. ನನಗೂ ಕೂಡ ನನ್ನದಿದು ಅಂತ ಹೇಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಅಂದರೆ ಕೆಲಸ ಮಾಡಿದ್ದು ಅದು ಪಾಯಿಂಟ್ ಅಲ್ಲ, ಯಾವತ್ತು ಯಾರು ಎಲ್ಲಿ ಶೂಟ್ ಮಾಡಿ ಆ ಟೈಟ್ಲ್ ಕಾರ್ಡ್ ಹಾಕ್ತಾರೋ ನನ್ನ ಆಕ್ಸೆಸ್ ಇಲ್ಲ. ಅರ್ಥ ಆಗ್ತಿದೆಯಾ? ಈಗ ಆಡಿಯೋ ಕಂಪ್ನಿ ಯಾರು ತೊಗೊಂಡ್ರು, ಯಾರಿಗೆ ಹೇಳ್ಬೇಕು ನಾನು ಗೊತ್ತಿಲ್ಲ. ಅಸೋಸಿಯೇಟ್ಗಳು 10 ಜನ, ಅದು 2 ವರ್ಷ ನಡೆದಿರೋ ಸಿನಿಮಾ, ಯಾವತ್ತು ಯಾರೋ ಎಲ್ಲೋ ಏನೋ ಈ ಥರ ಆಗುತ್ತೆ ಸಿನಿಮಾದಲ್ಲಿ. ಆ ಥರ ಅಪರೂಪಕ್ಕೆ ಆಗಿರೋದು. ಬಟ್ ಎಲ್ರಿಗೂ ಗೊತ್ತಿದೆ ಇವತ್ತು ಒಬ್ಬನೇ ನಾನು ಬರೆದಿದ್ದು ಅಂತ. ಅದರ ಬಗ್ಗೆ ಯಾವ ಇದು ಇಲ್ಲ. ಕರೆಕ್ಟ್. ಆ್ಯಂಡ್ ಡೈಲಾಗ್ಸ್ಗಳ ಬಗ್ಗೆ ಮಾತಾಡ್ತಾ ಶ್ರೀ ಮಂಜುನಾಥ ಇಂದ ಪ್ರಾರಂಭ ಮಾಡಿ ಸ್ವಾತಿ ಮುತ್ತು, ಧರ್ಮ, ಶಿವಲಿಂಗ, ಕುರುಕ್ಷೇತ್ರ ಟು ನೇಮ್ ಅ ಫ್ಯೂ ಈ ಸಿನಿಮಾಗಳಿಗೆ ಡೈಲಾಗ್ಸ್ಗಳನ್ನು ಬರಿತೀರಾ. ಬಟ್ ಇವತ್ತು ಇಫ್ ವಿ ಕ್ಯಾನ್ ಟಾಕ್ ಅಬೌಟ್ ಶ್ರೀ ಮಂಜುನಾಥ, ಬಿಕಾಸ್ ಅಲ್ಲಿಂದ ಎಲ್ಲವೂ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಆ ಮಂಜುನಾಥನ ಆಶೀರ್ವಾದದಿಂದ. ಎಷ್ಟು ಕಷ್ಟ ಅಥವಾ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಯಾಕಂದರೆ ಈ ಸಿನಿಮಾದಲ್ಲಿ ಭಕ್ತಿ ಇದೆ, ದೇವರನ್ನ ನಂಬದೇ ಇರೋವಂಥವರ ಅಭಿಪ್ರಾಯಗಳಿದೆ, ಅಂದರೆ ಆಸ್ತಿಕರ ಅಭಿಪ್ರಾಯ ಇದೆ, ನಾಸ್ತಿಕರ ಅಭಿಪ್ರಾಯ ಇದೆ, ಎಲ್ಲವನ್ನ ಕಲ್ಮಿನೇಟ್ ಮಾಡುವಂಥ ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ಇದೆ, ಸಿಕ್ಕಾಪಟ್ಟೆ ದೊಡ್ಡ ತಾರಾಗಣ ಇದೆ. ನೀವು ಬಹಳ ಚಿಕ್ಕವರು ವಯಸ್ಸಿನಲ್ಲಿ, ಬಹಳ ದೊಡ್ಡ ಜವಾಬ್ದಾರಿ ಅವತ್ತಿನ ದಿನಕ್ಕೆ ಅದು ನಿಮ್ಮ ಮೇಲೆ. ಅಲ್ಲ, ನನ್ನ ಕಾರಣಕ್ಕೆ ಚಿನ್ನಿ ಫಿಲ್ಮ್ಸ್ನ ಜಯಶ್ರೀದೇವಿ ಮೇಡಮ್ನ ಸದಾಕಾಲ ನೆನಪು ಮಾಡ್ಕೋತೀನಿ. ಪ್ರಾತಸ್ಮರಣೀಯರು ಅವರುಗಳು ನನಗೆ. JK ಭಾರವಿ ಅವರು ಕೂಡ. ಯಾಕೆಂದರೆ ಒಬ್ಬ ಚಿಕ್ಕ ಹುಡುಗ ನಾನು ಅವತ್ತಿಗೆ. ನಿಮ್ಗೆ ಅವಾಗ 26 ವರ್ಷ ವಯಸ್ಸು. ಚಿಕ್ಕ ಹುಡುಗ. ಕೆ ರಾಘವೇಂದ್ರ ರಾವ್ ಅವರ 98ನೇ ಸಿನಿಮಾ ಅದು. ಮತ್ತು ಚಿರಂಜೀವಿ, ಅಂಬರೀಷ್ ಅಣ್ಣ, ಸುಮಲತಮ್ಮ, ಆ ಕಡೆ ಮೀನಾ, ದೊಡ್ಡ ಸ್ಟಾರ್ ಕ್ಯಾಸ್ಟ್, ಅರ್ಜುನ್ ಸರ್ಜಾ, ಸೌಂದರ್ಯ, ಇಂಥ ದೊಡ್ಡ ಸ್ಟಾರ್ ಕ್ಯಾಸ್ಟಲ್ಲಿ ನಾನು ಸಂಭಾಷಣೆಕಾರ. ಅದು ನನ್ನ ಶಕ್ತಿ ಏನಿತ್ತು ಅಂದರೆ ಕನ್ನಡ ನನ್ನ ಶಕ್ತಿ ಅಷ್ಟೇ. ನಾನು ಬರಿತಾಯಿದ್ದೆ, ಏಕೆಂದರೆ ಸಾಹಿತ್ಯದ ವಿದ್ಯಾರ್ಥಿ ನಾನು, ನಾಟಕದ ವಿದ್ಯಾರ್ಥಿ. ಹಾಗಾಗಿ ಬರಿತಾ ಇದ್ದಿದ್ದ ಭಾಷೆ, ಆ ಭಾಷೆ ನನಗೆ ಆ ಶಕ್ತಿ ತಂದು ಕೊಡ್ತು, ನನಗೆ ಆ ಅವಕಾಶ ಕೊಡ್ತು. ಅದು ನಾನು ಅಲ್ಲಿಂದ ನನ್ನ ಎಂಟ್ರಿನೇ ಅಂದರೆ ಚಿತ್ರ ಸಿನಿಮಾ ಆಯಿತು, ಗಾಜಿನ ಮನೆ ಆಯಿತು, ಎಲ್ಲ ಆಯಿತು. ತುಂಬ ದೊಡ್ಡ ಸಿನಿಮಾ, ನಾನು ಬಂದು ಬರ್ತಿದ್ದಾಗೆ ತುಂಬ ದೊಡ್ಡ ಸಿನಿಮಾದ ಜವಾಬ್ದಾರಿ ಅಂದಾಗ ಇಡೀ ಗಾಂಧಿನಗರನೇ ಅವತ್ತಿಗೆ ಇಷ್ಟು ದೊಡ್ಡ ಸಿನಿಮಾ ರೈಟ್ರು ಈ ಹುಡುಗ ಅಂತ ಬೆರಗಾಗ್ತಿದ್ರು. ಅದನ್ನು ಅಲ್ಲಿಂದ ಆಚೆ ಮೇಂಟೈನ್ ಮಾಡ್ಕೊಂಬರ್ಬೇಕಾಗಿತ್ತಲ್ಲ ನಾನು. ಅದು ಯೋಚನೆ ಮಾಡಿ ಅಷ್ಟು ದೊಡ್ಡದಾಗಿ ನೋಡಿದ್ರು ಜನ. ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಬರ್ಬೇಕಂದ್ರೆ ನನಗೆ ಸಿಕ್ಕ ಪ್ರತಿ ಸಿನಿಮಾ ಸಂಭಾಷಣೆ ಆಗಲಿ, ಹಾಡುಗಳಾಗಲಿ, ಅದನ್ನು ತುಂಬ ಶ್ರದ್ಧೆ, ಪ್ರಾಮಾಣಿಕತೆ, ಭಕ್ತಿ ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತಾ ಬಂದೆ. ಇವತ್ತಿಗೂ ಅದು ಮುಂದುವರೆದಿದೆ. ಎಲ್ಲಿ ಕೂತು ಬರೆದ್ರಿ ಸರಿ ಸಂಭಾಷಣೆಯನ್ನು, ಇಫ್ ಯು ರಿಮೆಂಬರ್? ಬಹಳ ಇಂಟ್ರೆಸ್ಟಿಂಗ್ ಆದಂಥ ಹಲವು ವಿಷಯಗಳು. ಶ್ರೀ ಮಂಜುನಾಥ ಸಿನಿಮಾ ಓಂಕಾರದಿಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ 10 ದಿವಸ ಆದಮೇಲೂ ಕೂಡ ಅಷ್ಟು ಹೇಳ್ತಾ ಹೋದರೆ 1 ದಿವಸ ಬೇಕು, ಅಷ್ಟು ಕಂಟೆಂಟ್ ಇದೆ. ಯಾಕೆ ಅಂದರೆ 2 ವರ್ಷ ಕೆಲಸ ಮಾಡಿರೋ ಸಿನಿಮಾ ಅದು. ಇಡೀ ಕರ್ನಾಟಕ ಸುತ್ತಾಡಿ ಶಿವಪುರಾಣ, ಬಸವ ಪುರಾಣ, ಎಲ್ಲೆಲ್ಲಿ ಯಾವ್ಯಾವ ಭಕ್ತಿಗಳಿದೆ,
ಪಂಥಗಳಿದೆ. ವೀರಶೈವ ಪಂಥದಲ್ಲಿ ಏನು ಹೇಳುತ್ತೆ, ಮತದಲ್ಲಿ ಲಿಂಗಾಯತ ಮತದಲ್ಲಿ ಏನು ಹೇಳುತ್ತೆ, ಲಿಂಗ ಏನು, ಈಶ್ವರ ಏನು, ಮಂಜುನಾಥ ಏನು, ಪವಾಡ ಪುರುಷರುಗಳು ಹೇಗೆ, ಉತ್ತರ ಕರ್ನಾಟಕದಲ್ಲಿರುವ ಅವಧೂತ ಪರಂಪರೆ ಬಗ್ಗೆ, ಹೀಗೆ ಒಂದು ದೊಡ್ಡ ಸುತ್ತಾಟ 2 ವರ್ಷ. ಸಿಕ್ಕಾಪಟ್ಟೆ ರಿಸರ್ಚ್, ದೊಡ್ಡ ರಿಸರ್ಚ್, ಮೈ ಗಾಡ್. ದೊಡ್ಡ ರಿಸರ್ಚ್. ಹಾಗಾಗಿ ನನಗೆ ಉತ್ತರ ಕರ್ನಾಟಕದ ಅನೇಕ ಹಳ್ಳಿಗಳ, ಅನೇಕ ಊರುಗಳ ಪರಿಚಯ ನನಗಿದೆ. ನೇರವಾಗಿ ಬಸ್ ಸ್ಟ್ಯಾಂಡಲ್ಲಿ ಆ ಬಿಸಿಲಲ್ಲಿ ಒಬ್ಬನೇ ಬ್ಯಾಗ್ ತಗಲಾಕೊಂಡೆಲ್ಲ ನಿಂತಿರೋ ಅನುಭವ ಇದೆ. ಪುಸ್ತಕಗಳ ಅಂಗಡಿಗಳಿಗೆ ಹೋಗಿ ಪುಸ್ತಕಗಳು ಕೊಂಡ್ಕೊಂಡು, ಅದು ಯಾವುದ್ಯಾವುದೋ ದೇವ ನಮ್ಗೆ ಗೊತ್ತಿಲ್ಲದೆ ಇರೋ, ಅಂದರೆ ನನ್ನ ಈ ಭಾಗದವನಲ್ಲ ನಾನು, ಹಾಗಾಗಿ ಗೊತ್ತಿಲ್ಲದೆ ಇರುವ ಪವಾಡ ಪುರುಷರುಗಳು ಅವ್ರಗಳ ಬಗ್ಗೆ ಓದಿದ್ದೀನಿ. ಅದು ದೊಡ್ಡ ಎಕ್ಸಸೈಸ್, ಅದು ನನ್ನನ್ನು ಗಟ್ಟಿ ಮಾಡಿರೋವಂಥದ್ದು. ಸೊ ಹಾಗೆ ತುಂಬ ವಿಷಯ ಇದೆ ಅದರ ಹಿಂದೆ, ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ. ಎಕ್ಸಾಕ್ಟ್ಲಿ. ಸರ್, ಕೊನೆಯದಾಗಿ ನಿಮ್ಮನ್ನು ಕಳಿಸ್ಕೊಡೋದಕ್ಕಿಂತ ಮುಂಚೆ ನಾನು ಕೇಳಬೇಕಾಗಿರೋದು ಒಂದು, ಐ ವಾಂಟ್ ಟು ಡ್ರಾ ಪ್ಯಾರಲಲ್ಸ್ ಬಿಟ್ವೀನ್ ಕ್ರಿಕೆಟಲ್ಲಿನ ಒಂದು ಟರ್ಮ್. ನೀವು ಕ್ರಿಕೆಟ್ ಫಾಲೋ ಮಾಡ್ತೀರಾ ಸರ್? ಓಕೆ. ಈ ಮನ್ಕಡಿಂಗ್ ಬಗ್ಗೆ ತುಂಬಾ ಡಿಬೇಟ್ ನಡೆಯುತ್ತೆ. ಕೆಲವರು ಅದನ್ನ ಕರೆಕ್ಟ್ ಅಂತಾರೆ, ಇಟ್ಸ್ ಇನ್ ಟ್ರೂ ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ ಅಂತಾರೆ. ಕೆಲವರು ಅದನ್ನು ಒಪ್ಪೋದೇ ಇಲ್ಲ. ಇವಾಗ ಅದು ರನ್ಔಟ್ ಆಗಿದ್ರು ಇವತ್ತಿಗೂ ಅದನ್ನ ಒಪ್ಪದೇ ಇರೋರು ಇದ್ದಾರೆ, ಒಪ್ಪೋರು ಇದ್ದಾರೆ. ಅದೇ ಥರ ಜನ ಒಂದೇ ಸೆಕೆಂಡ್ ಸರ್ ಕೊಟ್ಬಿಡ್ಲಿ. ಹಾಂ, ಕಂಟಿನ್ಯೂ. ಅದೇ ಥರ ಮ್ಯೂಸಿಕ್ ಇಂಡಸ್ಟ್ರಿ ಅಂತ ತಗೊಂಡಾಗ ರೀಸೆಂಟಾಗೂ ನಾವು ನೋಡಿದ್ವಿ, ಕೆಲ ವರ್ಷಗಳ ಮುಂಚೆ ನಮ್ಮ SPB ಸರ್ ಹಾಡುವಂಥ ಹಾಡುಗಳಿಗೆ ಇಳೆಯರಾಜ ಸರ್ ಸ್ಟೇ ತಂದಿದ್ದು. ಎಂಥ ಕಾಂಬಿನೇಷನ್ ಅವ್ರದ್ದು. ಇವತ್ತಿಗೂ ಅದನ್ನ ಸರಿ ಅನ್ನೋರಿದ್ದಾರೆ, ತಪ್ಪು ಅನ್ನೋರಿದ್ದಾರೆ. ಇಬ್ಬರು ಅವ್ರದ್ದು ಕರೆಕ್ಟ್ ಅಂತ ಸಮರ್ಥಿಸುವಂಥ ವಾದವನ್ನು ಮಂಡಿಸಿದ್ದಾರೆ. ಸೊ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಆ್ಯಸ್ ಎ ಲಿರಿಸಿಸ್ಟ್ ನಿಮ್ಮ ಒಪಿನಿಯನ್ ಏನು ಸರ್? ಯಾಕಂದರೆ ಇಷ್ಟು ಮೆಚ್ಚಿ ನಾವು ಏನು ನಿಮ್ಮ ಹಾಡುಗಳನ್ನ ಕೇಳ್ತೀವಿ, ನಮಗೆ ಗೊತ್ತಿರೋ ಪ್ರಕಾರ ನಿಮಗೆ 1 ಟೈಮ್ ಪೇಮೆಂಟ್ ಅಷ್ಟೇ. ಅಂದರೆ ಈ ಹಾಡನ್ನು ಬರೆಯೋವಾಗ ನಿಮ್ಗೆ ಏನು ಕೊಡ್ತಾರೋ ಅಷ್ಟೇ. ಅದಾದ ನಂತರ ಲಿರಿಸಿಸ್ಟ್ಗಾಗಲಿ ಅಥವಾ ಕಂಪೋಸರ್ಗಾಗಲಿ ರಾಯಲ್ಟಿ ಅಂತ ಸಿಗೋದಿಲ್ಲ. ಇದು ಖಂಡಿತ ಸರಿಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ನಿಮ್ಮ ಟೇಕ್ ಆನ್ ದಿಸ್ ಆ್ಯಸ್ ಎ ಲಿರಿಸಿಸ್ಟ್? ಆ್ಯಸ್ ಎ ಲಿರಿಸಿಸ್ಟ್ ನಾನು ಕೆಲವು ವಿಷಯಗಳನ್ನು ಹೇಳಲೇಬೇಕು. ಏನು ಅಂತಂದರೆ, ನಮಗೆ ಮೊದಲಿಗೆ ಕನ್ನಡ ಚಿತ್ರಗೀತ ಪರಂಪರೆಗೆ ಮತ್ತು ಕನ್ನಡ ಚಿತ್ರಗೀತೆಗಳಿಗೆ, ಕನ್ನಡ ಸಾಹಿತಿಗಳ ಕೊಡುಗೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಬಹಳ ಅಂದರೆ ಬಹಳ ದೊಡ್ಡದು. ಇವತ್ತು ನೀವು ಒಂದು ಸಿನಿಮಾನ ಗುರುತಿಸ್ಬೇಕಂದ್ರೆ ಒಂದು ಹಾಡಿಂದ ಗುರುತಿಸ್ತೀರ, ಒಂದು ಹಾಡನ್ನು ಗುರುತಿಸ್ಬೇಕಂದ್ರೆ ಸಾಹಿತ್ಯದಿಂದ ಗುರುತಿಸ್ತೀರ. ತನನನ ಆ ಹಾಡು ಹೇಳಿ ಅಂದರೆ ಗೊತ್ತಾಗಲ್ಲ ನಿಮಗೆ. ತನನನ ಗೊತ್ತಾಗಲ್ಲ. ಒಲವಿನ ಹುಡುಗರು ಅಂದರೆ ಗೊತ್ತಾಗುತ್ತೆ. ಸೊ ಸಾಹಿತ್ಯಕ್ಕೆ ಅಷ್ಟು ಮಹತ್ವ ಇದೆ. ಮೋಸ್ಟ್ ನೆಗ್ಲೆಕ್ಟೆಡ್ ಏರಿಯಾ ಇದು ಒಂದು ಕಡೆ. ಇದು ಒಂದು, ಯಾವುದೇ ಮಾಧ್ಯಮಗಳಾಗಲಿ, ಯಾವುದೇ ವೇದಿಕೆಗಳಾಗಲಿ ಸಾಹಿತಿಗಳನ್ನು ಮತ್ತು ಸಂಗೀತ ನಿರ್ದೇಶಕರನ್ನು ಗುರುತಿಸಿ ಹೇಳಬೇಕು. ಇದೇನು ನನಗೇನು ಹೆಸರಿನ ಹಪಾಪಿ ಇಲ್ಲ ನನಗೆ. ಕನ್ನಡಿಗರು ಸಾಕಷ್ಟು ಹೆಸರು ಕೊಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ. ಎಲ್ಲೋದ್ರೂ ನನ್ನ ಹೆಸರು ಗೊತ್ತು, ನನ್ನ ಗೌರವಿಸ್ತೀರಿ, ಪ್ರೀತಿಸ್ತೀರಿ, ಅಭಿಮಾನಿಸ್ತೀರಿ. ನಾನು ಹೆಸರಿಗೋಸ್ಕರ ಹಂಬಲಿಸ್ತಾ ಇಲ್ಲ. ನನಗೆ ಕೀರ್ತಿ, ನೀವು ಕೊಟ್ಟಿರೋ ಕೀರ್ತಿ ಸದಾ ನನ್ನ ಶಿರದಲ್ಲಿದೆ, ಅಂದರೆ ತಲೆಯಲ್ಲಿದೆ, ಅಂದರೆ ನನ್ನ ನೆತ್ತಿ ಮೇಲಿದೆ ನಿಮ್ಮ ಆಶೀರ್ವಾದ. ಯಾಕೆಂದರೆ ನಾನು ಕಾಮೆಂಟ್ಗಳಲ್ಲಿ ನೋಡಿದ್ದೀನಿ, ಹೆಸರು ಹೇಳಬೇಕು ಅಂತ ಅಂದಿದ್ದು, ಏನು ನೀವು ಹೆಸರು ಹೇಳಬೇಕಾ, ಈ ಥರದ್ದೆಲ್ಲ ಕಮೆಂಟ್ಗಳು ನೋಡಿದ್ದೀನಿ. ಕೆಲಸ ಮಾಡಿದ್ದೀವಿ ಸ್ವಾಮಿ, ಹೆಸರು ಹೇಳಬೇಕು. ನಾವು ಒಂದೊಂದು ಸಿನಿಮಾ ಹಿಂದೆ, ಒಬ್ಬೊಬ್ಬ ಕಲಾವಿದರ ಬೆಳವಣಿಗೆ ಹಿಂದೆ ನಮ್ಮದು ಎಷ್ಟು ರಕ್ತ ಇದೆ, ಬೆವರು ಇರುತ್ತೆ, ಶ್ರಮ ಇರುತ್ತೆ ಅಲ್ವಾ, ಚಿಂತನೆ ಇರುತ್ತೆ, ಇದೆಲ್ಲ ಇರುತ್ತೆ. ಅದಕ್ಕೊಂದು ರೆಸ್ಪೆಕ್ಟ್ ಬೇಡವಾ? ನಾನು ಕೇಳ್ತಾ ಇರೋದು ಗೌರವ ಅಷ್ಟೇ, ಮತ್ತು ನಿಮ್ಮ ಕರ್ತವ್ಯ. ಅಪ್ಪನ ಅಪ್ಪ ಅನ್ನೋಕ್ಕೇನು ತಪ್ಪು? ಈ ಹಾಡಿಗೆ ಅಪ್ಪ ನಾನು, ಅಮ್ಮ ನಾನು, ನೀನೇ ಅಪ್ಪ ನೀನೇ ಅಮ್ಮ ಅನ್ನೋಕ್ಕೆ ತಪ್ಪೇನಿದೆ? ಅಷ್ಟೇ ನನ್ನ ಪ್ರಶ್ನೆ. ಇದು ಒಂದು ಕಡೆ. ಐಡೆಂಟಿಟಿ ಕ್ರೈಸಿಸ್ ಇಲ್ಲ ನನಗೆ ಬೇಕಿಲ್ಲ. ನಾನು ಮಾಡಿರೋ ಕೆಲಸನೇ ನನ್ನ ಹೆಸರು ಹೇಳುತ್ತೆ, ಸಾಕು. ಆದರೆ ಮುಂದಿನ ತಲೆಮಾರಿಗೆ ನೀವು ಎಂಥದನ್ನು ಕೊಟ್ಟು ಹೋಗ್ತೀರಾ?
ನೆಕ್ಸ್ಟ್ ಜನ್ರೇಷನಲ್ಲಿ ಇನ್ಯಾರೋ ಒಬ್ಬ ಹೊಸಬ ಬರೀತಾನೆ, ಯಾರೋ ಏನೋ ಒಂದು ಅವ್ರುಗಳನ್ನ ಗುರುತಿಸಿ ಇದೇ ಕೆಟ್ಟ ಪರಂಪರೆ ಮುಂದುವರೋದೇ ತಪ್ಪಲ್ವಾ ಅದು ಅಂತ ನೀವು ನೆಗ್ಲೆಕ್ಟ್ ಮಾಡಿಕೊಂಡೇ ಹೋದರೆ ಮಾಡಬೇಡಿ ಆ ಕೆಲಸ. ರೆಸ್ಪೆಕ್ಟ್ ದ ಪೀಪಲ್. ನಾವಾದರೂ ಅದೇ ಮಾಡ್ತೀವಿ, ಮಾಡಬೇಕು. ನಂದೇನೋ ತಪ್ಪಿದ್ರು ಹೇಳಿ, ನಾನು ತಿದ್ಕೋತೀನಿ. ಯಾರ್ದಾದ್ರೂ ಹೆಸರು ಹೇಳಿಲ್ವಾ ಹೇಳಿ, ತಪ್ಪಿದ್ರೆ ತಿದ್ಕೊಳ್ಳೋಣ. ನಾನು ತಪ್ಪನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಮಾಡಬೇಡಿ, ಅವ್ರಿಗೆ ಒಂದು ಗೌರವ ಕೊಡಿ ಅಂತ. ಯಾರು ಇಲ್ಲಿ ಸ್ವಯಂಭೂಗಳಿಲ್ಲ. 4 ಜನ ಸೇರಿದ್ರೆ ಒಂದು ಲಿಂಗ. ಸ್ವಯಂಭೂ ಲಿಂಗಗಳಿಲ್ಲ ಇಲ್ಲಿ. ಎಲ್ಲರ ಸಪೋರ್ಟ್. ನಿರ್ದೇಶಕ ಇದ್ದಾನೆ, ಕೊರಿಯೋಗ್ರಾಫರ್ ಇದ್ದಾನೆ, ಕ್ಯಾಮ್ರಾಮನ್ ಇದ್ದಾನೆ, ತುಂಬ ಟೆಕ್ನಿಷಿಯನ್ಸ್ ಸೇರ್ಕೋತಾರೆ. ಒಬ್ಬ ಡಿಸೈನರ್ ಒಂದು ಸಿನಿಮಾನ ಅಂದಾಗ ಅನಿಸ್ತಾನೆ ಅಲ್ವಾ. ಒಬ್ಬ ಡೈಲಾಗ್ ರೈಟರು ತಪಸ್ ಮಾಡ್ತಾನೆ, ನನ್ನ ಹೀರೋ, ನನ್ನ ಸಿನಿಮಾ ಅಂತ. ಒಬ್ಬ ಕಂಪೋಸರು, ನಾನು ಊರಲ್ಲಿರೋ ಎಲ್ಲನೂ ಮೀರಿಸಿ ಮಾಡಬೇಕು. ಒಬ್ಬ ಹೀರೋ ಸಿನಿಮಾ ಸಿಕ್ಕಿದ್ರೆ ನಾನು ಇನ್ನೇನೋ ಮಾಡಬೇಕು ಈ ಹೀರೋ ಫ್ಯಾನ್ಸ್ಗೆ ಅಂತ ಯೋಚನೆ ಮಾಡಿ. ಇಷ್ಟು ಜನರ ಶ್ರಮ ಇರ್ತದೆ. ಸುಮ್ಮನೆ ಯಾರು ಇಲ್ಲಿ ಯಾವ ಸ್ವಯಂಭೂಗಳಿಲ್ಲ ಇಲ್ಲಿ. ಸೊ ಅದನ್ನು ರೆಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ರು. ನನಗೆ ಮಾತ್ರ ಅಲ್ಲ, ನೀವು ಎಲ್ಲರೂ ಗುರುತಿಸಿ ಅವ್ರ ಹೆಸರು ಹೇಳಿ. ಹಾಡು ಅಂತ ಬಂದಾಗ ನಮ್ಮ ಹೆಸರು ಹೇಳಿ ಅನ್ನೋದು ಒಂದು. ಇನ್ನು ನೀವು ಕೇಳಿದ SPB ಮತ್ತು ಇಳೆಯರಾಜ ಅವರ ಟಾಪಿಕ್ಗೆ ಬಂದರೆ, ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಒಂದು ಕಡೆಗಿಡೋಣ. ಏನಾಗಬೇಕು ಏನಾಗಬಾರ್ದು. ನಾನು ಒಂದು ಟೈಮ್ ಪೇಮೆಂಟ್ ತೊಗೋತೀನಿ. ನನ್ನ ಹಾಡನ್ನ ದೇಶ ತುಂಬ ಸಿಂಗರ್ಸ್ ಹಾಡ್ತಾರೆ. ನಮ್ಮದೇ ಸಿಂಗರ್ಸು ದೇಶ ತುಂಬ ಹಾಡ್ತಾರೆ. ಒಂದೊಂದು ಕಾರ್ಯಕ್ರಮಕ್ಕೂ ಲಕ್ಷ ರೂಪಾಯಿ ತೊಗೋತಾರೆ. ಹಾಡು ಬರೆದೋ ನಾನು, ಕಂಪೋಸ್ ಮಾಡಿದೋನೊಬ್ಬ, ಹಾಡ್ತಾರೆ ಸಿಂಗರ್ಸು. ನಮ್ಮವರವರು. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅದರ ರಾಯಲ್ಟಿ ಆದರೂ ಕೊಡಿ ಅಂತ. ನೀವು 1 ಲಕ್ಷ ತಗೊಳ್ಳಿ, ನಮ್ಮನೆಗೆ ಒಂದು 100 ರೂಪಾಯಿ ಕಳಿಸಿ. ನೀವು ವರ್ಷ ಪೂರ್ತಿ ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀರಲ್ವ, ಮಾಡಿ. ನಾವೇನು ತಡಿತೀವ ಬಂದು? ತಡಿಯೋಕ್ಕಾಗುತ್ತಾ? ಕಾನೂನಿಲ್ಲ. ನಾವು ಯಾರನ್ನೂ ತಡೀತಾ ಇಲ್ಲ, ಏನೂ ಇಲ್ಲ. ನನ್ನ ಹಾಡೇ ನೀವು ಹಾಡ್ತಿರೋದು. ನನ್ನ ಕಂಪೋಸರು, ನನ್ನ ಬರಹ. ನೀವು ರೆಸ್ಪೆಕ್ಟ್ ಮಾಡಿ. ಏನು ರೆಸ್ಪೆಕ್ಟ್ ಅಂದರೆ, ನಾನು 1 ರೂಪಾಯಿ ಇಸ್ಕೊಂಡಿದ್ದೀನಿ ಅವತ್ತೇ ನಾನು ಹಾಡು ಬರೆಯುವಾಗ. ನೀವು ಹಾಡಿ ಒಂದೊಂದು ಶೋಗೆ 1000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀರಿ. ನಮ್ಮ ಮನೆಗೆ ಒಂದೇ 1 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಏನು ತಪ್ಪಿದೆಯಾ ಲಾಜಿಕಲ್ಲಿ? ಖಂಡಿತ ಇಲ್ಲ ಸರ್. ಆಯಿತಾ? ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಚಾರಿಟಿ ಮಾಡ್ತಾಯಿದ್ರೆ ನನಗೆ ಮಾಡಬೇಡಿ, ನನಗೆ ಕೊಡಬೇಡಿ. ನೀವು ಚಾರಿಟಿ ಮಾಡ್ತಾ ಇಲ್ಲ ಅಲ್ಲ, ನಾನು 1 ರೂಪಾಯಿ ಮನೆಗೆ ತಂದು ಕೊಡಿ. ಇಷ್ಟು ಲಾಜಿಕ್ಕು. ಇದು ಬಿಡಿ, ನಾನು ದುಡ್ಡು ಅನ್ನೋದು ಒಂದು ಕಡೆ ಇರಲಿ. ಈ ಕಾಪಿರೈಟ್ ಅಂತ ಒಂದು ವಿಷಯ ಇದೆ. ಯಾರು ಓನರ್ ಆಫ್ ದ ಸಾಂಗ್ ಅಂದರೆ 3 ಜನ ಓನರ್ಸು. ಫಸ್ಟ್ ಓನರ್ 3 ಜನ ಫಸ್ಟ್ ಓನರ್ಸ್ ಒಂದು ಹಾಡಿಗೆ. ಕಾನೂನು ಭಾರತದ 1957 ಇಂಡಿಯನ್ ಕಾಪಿರೈಟ್ ಆ್ಯಕ್ಟ್, 2012 ಜೂನ್ 16 ಅಮೆಂಡೆಡ್ ಆ್ಯಕ್ಟ್ ನಾನು ಮಾತಾಡ್ತಾ ಇರೋದು. ಸ್ಪಷ್ಟವಾಗಿ ಇಂಡಿಯನ್ ಕಾಪಿರೈಟ್ ಆ್ಯಕ್ಟ್. 3 ಜನ ಓನರ್ಸ್ ಇರ್ತಾರೆ. ಒಂದು ಪ್ರೊಡ್ಯೂಸರ್, 2ನೇದು ಕಂಪೋಸರ್, 3ನೇದು ಆಥರ್ ಅಂದರೆ ಲಿರಿಸಿಸ್ಟ್. 1, 2, 3 ಆರ್ಡ್ರಲ್ಲ, 3 ಒಂದೇ. ನೀವು ಎಲ್ಲಿಂದ ಶುರು ಮಾಡಿದ್ರು ನಂಬರ್ 1 ಲಿರಿಸಿಸ್ಟ್ ಅನ್ಬೋದು, ಅಥವಾ ನಂಬರ್ 1 ಪ್ರೊಡ್ಯೂಸರ್ ಅನ್ಬೋದು, ನಂಬರ್ 1. ಅದಕ್ಕೆ ಆರ್ಡ್ರಲ್ಲಿ ಇದಿಲ್ಲ. ಈ ರಾಯಲ್ಟಿ ಅಂತ ದುಡ್ಡು ಬರಬೇಕು. ನೀವು ಹಾಡು ಎಲ್ಲೋ ರೇಡಿಯೋಲ್ಲಿ ಹಾಕ್ತೀರಾ, ಇನ್ನು TV ಹಾಕ್ತೀರಾ, ಯಾವುದೋ ಫಂಕ್ಷನ್ ಹಾಡ್ತೀರಾ, ನೀವೆಲ್ಲ ಏನು ಅಂದರೆ ದೊಡ್ಡದಾಗಿ ನೀವು ಮಾಡುವಾಗ ಅದಕ್ಕೊಂದು ರಾಯಧನ ಅಥವಾ ಏನು ಅದಕ್ಕೊಂದು ಗೌರವಧನ ಕಳಿಸಿ ಅನ್ನೋದು ತಪ್ಪ. ನೀವು ಎಂಟರ್ಟೈನ್ಮೆಂಟು, ನಿಮ್ಮ ಎಂಜಾಯ್ಮೆಂಟು, ನಿಮ್ಮ ಒಂದು ಏನು ಕಮರ್ಷಿಯಲ್ ಬೆನಿಫಿಟ್ಸು ಚಾರಿಟಿ ಮಾಡಿದಾಗ ಬೇಡ. ನೀವು ಎಂಟರ್ಟೈನ್ಮೆಂಟ್ ತಾನೇ ಮಾಡ್ಕೋತೀರಾ. ನೀವು ದೊಡ್ಡ ಶೋಸ್ ತಾನೇ ಮಾಡ್ತೀರಾ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಶೋಸ್ ಖರ್ಚು ಮಾಡ್ತೀರಲ್ವಾ. ನಮ್ಮದು ರಾಯಲ್ಟಿ ಎಷ್ಟು ಬರುತ್ತಪ್ಪ ಒಂದು ಹಾಡಿಗೆ? ನೀವೊಂದು 25-30 ಹಾಡು ಒಂದು ಶೋನಲ್ಲಿ ಹಾಡ್ತೀರಾ.
ಒಂದು ಶೋನಲ್ಲಿ. 30 ಹಾಡಿಗೆ ನನಗೊಂದು 30,000 ರೂಪಾಯಿ ಮನೆ ಕೊಡೋಕ್ಕಾಗಲ್ವ ನನಗೆ? 30 ಹಾಡಲ್ಲಿ 10 ಜನ ಲಿರಿಸಿಸ್ಟ್ ಬರೆದಿರ್ತಾರೆ, 10 ಜನ ಕಂಪೋಸರ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಕಂಪೋಸರ್ಸ್ 10 ಜನ, ಲಿರಿಸಿಸ್ಟ್ 10 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. 30 ಹಾಡಿಗೆ ಒಬ್ಬೊಬ್ಬರ ಮನೆಗೆ 500 ರೂಪಾಯಿ, 1000 ರೂಪಾಯಿ ದುಡ್ಡಲ್ಲ. ನನ್ನ ಪಾಯಿಂಟ್ ಏನಂದರೆ ರಾಯಲ್ಟಿ ಅನ್ನೋದು ಒಂದು, ಯಾಕಂದರೆ ಅಲ್ಲಿ ಕೋಟಿ ಸಂಪಾದನೆ ಮಾಡ್ತಾಯಿದ್ದೀರ ನೀವು. ಆಲ್ಸೋ ಈ ಮೂಲಕ ಅಕ್ನಾಲೇಜ್ ಮಾಡ್ದಾಗಿರುತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಭಾರತದ ಕಾನೂನು ಹೇಳ್ತಾ ಇದೆ. ಇದನ್ನು ಕೊಡಿ ಅಂತ ಹೇಳ್ತಾ ಇದೆ ಕಾನೂನು. ಇದು ಇಳೆಯರಾಜ ಅವರ ವಿಷಯದಲ್ಲಿ ಏನಾಯಿತು ಅಂದರೆ, ನಾನು ಕಂಪೋಸರು, ನನ್ನ ಹಾಡು ನೀನು ತೊಗೊಂಡೋಗಿ ಅಲ್ಲೆಲ್ಲೋ ಲಕ್ಷ ಸಂಪಾದನೆ ಮಾಡ್ತಾ ಇದೀಯಾ SPB ಅವ್ರ ಮೇಲೆ ಇದ್ದಂಥ ಇದು. ನಿನ್ಗೆ ಯಾರು ರೈಟ್ಸ್ ಕೊಟ್ಟರು ನನ್ನ ಹಾಡು ಹಾಡ್ಲಿಕ್ಕೆ? ಅಲ್ಲಿ ನೀನು ಅಷ್ಟು ಸಂಪಾದನೆ ಮಾಡ್ತಾಯಿದ್ಯಲ್ಲ, ನನಗೇನು ಕೊಟ್ಟಿದ್ಯಾ ಅನ್ನೋ ಪಾಯಿಂಟ್ಗೆ ಇಳೆಯರಾಜ ಅವರು SPB ಬಾಲು ಅವರು ಎಷ್ಟು ಕ್ಲೋಸ್ ಫ್ರೆಂಡ್ ಅಂತ ನನಗಿಂತ ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಅವರಿಬ್ಬರ ಒಂದು ದೊಡ್ಡ ಅದ್ಭುತವಾದ ಘಟನೆಯಲ್ಲಿ ಸಾಕ್ಷಿಯಾಗಿ ನಿಂತಿದ್ದು. ನಾವು 3 ಜನ ಇದ್ದಿದ್ದು ಒಂದು ಕೋಣೆಯಲ್ಲಿ, 3 ಅವರು. ನನಗೆ ಗೊತ್ತಿದೆ ಅವರೆಷ್ಟು ಫ್ರೆಂಡ್ಸು ಅಂತ. ಆದರೂ ಕೂಡ ಈ ಕಾಪಿರೈಟ್ ವಿಷಯ ಅಂತ ಬಂದಾಗ ಒಂದು ಜನರಲ್ ಇದದು ಕಾನೂನು ಏನು ಹೇಳ್ತಾ ಅದು ಮಾಡಬೇಕು ಅನ್ನೋದು. ಅದಕ್ಕೊಂದು ದೊಡ್ಡ ಕಾನೂನಿದೆ, ಒಂದು ದೊಡ್ಡ ಇದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಓದಿ, ಯಾರಿಗೆ ಕಾಪಿರೈಟ್ ಆ್ಯಕ್ಟ್ ಬಗ್ಗೆ ಗೊತ್ತಾಗಬೇಕು ಅಂತಿದೆಯೋ ಅದನ್ನು ಓದಿ, ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು, ಸಂಗೀತ ಮಾಡೋರು, ಸಾಹಿತ್ಯ ಮಾಡೋರು, ಅವ್ರವ್ರ ರೈಟ್ಸ್ ಏನು ಅಂತ ತಿಳ್ಕೊಳ್ಳಿ. ಇದು ಏನು ಹೇಳ್ತೀವಿ, ಇಂಟಲೆಕ್ಚುಯಲ್ ಪ್ರಾಪರ್ಟಿ, ಮೂವಬಲ್ ಇಮ್ಮೂವಬಲ್ ಈ ಥರದ್ದಲ್ಲ, ಜಮೀನಲ್ಲ. ಇದು ನಿಮ್ಮ ತಲೆಯಿಂದ ಹೊಳೆದಿರುವಂಥ ಒಂದು ಪ್ರಾಪರ್ಟಿ. ಅದು ಆ ಪ್ರಾಪರ್ಟಿಗೆ ಒಂದು ರೈಟ್ಸ್ ಅಂತ ಇದೆ, ಅದನ್ನು ಕಾಪಾಡ್ಕೊಳ್ಳಿ ಅನ್ನೋದು ಕಾನೂನು. ಕಾಪಾಡ್ಕೊಳ್ಳಿ ಅಷ್ಟೇ. ಬಟ್ ಕಾನೂನು ಇವಾಗ ಜಾರಿಯಲ್ಲಿದೆಯಾ? ಜನ ಅದನ್ನ ಸೀರಿಯಸ್ ಆಗಿ ತೊಗೊಂಡು ಫಾಲೋ ಮಾಡ್ತಿದ್ದಾರಾ ಅಥವಾ ಇನ್ನೂ ಎಫೆಕ್ಟಿವ್ ಆಗಿ ಫಾಲೋ ಮಾಡಬೇಕಾಗಿದೆಯಾ? ಇಂಡಿಯಾ ಬಿಟ್ಟು ಹೊರಗಡೆ ಇಡೀ ಪ್ರಪಂಚ ಫಾಲೋ ಮಾಡ್ತಾ ಇದೆ. ಇಂಡಿಯಾದಲ್ಲಿ ಅದನ್ನು ತುಂಬ ಕಡಿಮೆ ಫಾಲೋ ಮಾಡ್ತಾ ಇದ್ವಿ. ಸರಿಯಾಗಿ ಫಾಲೋ ಮಾಡಿಬಿಟ್ರೆ ತುಂಬ ಎಲ್ರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಆಡಿಯೋ ಕಂಪ್ನಿಗಳಿಗೂ ಒಳ್ಳೆಯದಾಗುತ್ತೆ. ಯಾಕೆಂದರೆ ಎಲ್ಲೆಲ್ಲೋ ಹಾಡು ಪ್ಲೇ ಆಗ್ತಿರುತ್ತೆ. ಆಡಿಯೋ ಕಂಪ್ನಿಯವರು ಕೋಟಿ ರೂಪಾಯಿ ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ ಆಡಿಯೋನ. ಎಲ್ಲೆಲ್ಲೋ ಸಾಂಗ್ ಪ್ಲೇ ಆಗುತ್ತೆ, ಆ ರಾಯಲ್ಟಿ ಆಡಿಯೋ ಕಂಪ್ನಿಗೆ ಹೋಗೋದು ಬೇಡವಾ? ಬಟ್ ಇದನ್ನ ಟ್ರ್ಯಾಕ್ ಮಾಡೋದು ತುಂಬ ಕಷ್ಟ ಅಲ್ವಾ ಸರ್? ಅದಕ್ಕೆ IPRS ಅಂತ ಇದೆ, PPL ಅಂತ ಇದೆ, ಕೆಲವು ಸಂಸ್ಥೆಗಳಿದ್ದಾವೆ, ಸೊಸೈಟಿಗಳಿದೆ. ಸೊ ಅದೆಲ್ಲ ಪ್ರಾಪರಾಗಿ ಆಗಬೇಕು. ಇಟ್ ವಿಲ್ ಟೇಕ್ ಟೈಮ್ ಆಗುತ್ತೆ. ಎಸ್ ಸರ್, ಖಂಡಿತ. ಒಂದು ಹಾಡು, ಒಂದು ಸಿನಿಮಾ ಅಥವಾ ಒಬ್ಬ ನಾಯಕ, ನಾಯಕಿ, ನಿರ್ದೇಶಕರು ಯಾರನ್ನೇ ಆಗಲಿ ಯಶಸ್ವಿಗೊಳಿಸಿದಂಥ ಪ್ರತಿಯೊಬ್ಬರಿಗೂ ಆ ಯಶಸ್ಸು ಸಲ್ಲಬೇಕು. ಲಾಂಗ್ ರನ್ನಲ್ಲಿ ನಾವು ಬರೀ ಓಕೆ ಈ ಹಾಡನ್ನು ನೀವು ಬರೆದವರು ಅನ್ನೋದನ್ನ ನಾವು ನೆನಪಿಟ್ಕೊಂಡು ಕೇಳೋದು ಎಷ್ಟು ಮುಖ್ಯನೋ, ನಿಮಗೂ ಇದು ಇಟ್ ವಿಲ್ ಬಿ ಅ ರಿಮೈಂಡರ್. ಪ್ರತಿ ಸಲ ನಿಮಗೆ ರಾಯಲ್ಟಿ ಅಂತ ಬಂದಾಗ ನೀವೇನು ಹೇಳಿದ್ರಿ, ಇಟ್ಸ್ ನಾಟ್ ಅಬೌಟ್ ಮನಿ ಬಟ್ ಇಟ್ಸ್ ಅ ಜೆಂಟಲ್ ರಿಮೈಂಡರ್ ದಟ್ ಜನ ಇನ್ನೂ ಅಕ್ನಾಲೇಜ್ ಮಾಡ್ತಾ ಇದ್ದಾರೆ ನಮ್ಮ ಕೆಲಸವನ್ನ ಅಂತ. ಅದಕ್ಕೆ ನಾನು ಹೇಳೋದು, ಶಾಪಗ್ರಸ್ತರು ರೈಟರ್ಸ್ ಆಗಬಾರ್ದು. ರೈಟರ್ಸೇ ಬೀಜ. ಸಿನಿಮಾಗೆ ಕಥೆಗಾರ, ಸಂಭಾಷಣೆಕಾರ, ಸಾಹಿತಿ. ರೈಟಿಂಗ್ ಇಸ್ ಸೀಡ್ ಅಲ್ವಾ? ರೈಟಿಂಗೇ ಬೀಜ ಸಿನಿಮಾಗೆ. ಸೊ ಅವನೇ ಶಾಪಗ್ರಸ್ತ ಆಗ್ಬಿಟ್ರೆ, ಅವನೇ ಸಾಲದಲ್ಲಿ ಸತ್ತರೆ, ಅವನೇ ಬಾಡಿಗೆ ಮನೇಲಿ ಸತ್ತರೆ, ಅವನೇ ಕಾಯಿಲೆ ಕಸಾಲೆಗೆ ಕಾಸುಗಳು ಕೇಳೋ ಥರ ಸತ್ತರೆ, ಅದಕ್ಕಿಂತ ಶಾಪ ಇನ್ನೊಂದಿದೆಯಾ? ಆ ಶಾಪಗಳಾಗೋದು ಬೇಡ ಅನ್ನೋದಷ್ಟೇ ನನ್ನ ಉದ್ದೇಶ. ಸರ್, ನಿಮ್ಮ ಜೊತೆ ಮಾತಾಡ್ತಾ ಸಮಯ ಹೇಗೆ ಹೋಯಿತು ನನಗೆ ಗೊತ್ತಾಗಲಿಲ್ಲ. ತುಂಬ ತುಂಬ ಖುಷಿ ಆಯಿತು. ತುಂಬ ಸಮಯ ಕೊಟ್ರಿ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನ ಮಧ್ಯೆ ಕೂಡ. ಥ್ಯಾಂಕ್ ಯು, ಬಹಳ ಬಹಳ ಧನ್ಯವಾದಗಳು. ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಬಹಳ ನಾಸ್ಟಾಲ್ಜಿಕ್ ಆಗಿರುವಂಥ ಬ್ಯೂಟಿಫುಲ್ ಮೆಮೊರೀಸ್ಗಳನ್ನು ಹೆಕ್ಕಿ ತೆಗೆದು ನಮಗೋಸ್ಕರ ನೀವೇನು ಹೇಳಿದ್ರಿ, ನಾವು ಆ ಕ್ಷಣದಲ್ಲಿ ಇದ್ದ ಹಾಗೆ ನಮಗೆ ಭಾಸವಾಯಿತು. ಅಷ್ಟು ಬ್ಯೂಟಿಫುಲಿ ನೀವೇನು ನಮಗೆ ಆ ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋದ್ರಿ. ಥ್ಯಾಂಕ್ ಯು ಅದಕ್ಕೆ. ಯಾಕಂದರೆ ಹಾಡುಗಳ ಮೂಲಕ ಪ್ರತಿ ಸಲ ಒಂದೊಂದು ಹೊಸ ಹೊಸ ಪ್ರಪಂಚಕ್ಕೆ ನೀವು ಕರ್ಕೊಂಡು ಹೋಗ್ತಾನೆ ಇರ್ತೀರಾ. ಆ್ಯಂಡ್ ಇದು ನೀವು ಇಲ್ಲಿದ್ದೀರಾ ಅಂತ ಹೇಳ್ತಿರೋಂಥ ಮಾತಲ್ಲ, ಬಟ್ ನಾನು ಇದನ್ನು ಫಾಲೋ ಮಾಡ್ತಾ ಯಾರ್ಯಾರು ನೋಡ್ತಾ ಇದ್ದಾರೆ ವಿಡಿಯೋ, ದಯವಿಟ್ಟು ಇದನ್ನು ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಒಂದು ಹಾಡನ್ನು ಇಷ್ಟಪಟ್ಟು ಕೇಳಿದಾಗ ಐ ಮೇಕ್ ಇಟ್ ಅ ಪಾಯಿಂಟ್, ಯಾರು ಹಾಡಿದ್ದಾರೆ, ಯಾರು ಬರೆದಿದ್ದಾರೆ, ಯಾರು ಕಂಪೋಸ್ ಮಾಡಿದ್ದಾರೆ, ಇದನ್ನು ಹೋಗಿ ಚೆಕ್ ಮಾಡ್ತೀನಿ ಸರ್. ಇದನ್ನು ಹೋಗಿ ಚೆಕ್ ಮಾಡ್ತೀನಿ. ಆ್ಯಂಡ್
ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವುದೋ ಒಂದು ಹಾಡು ಕೇಳಿದಾಗ ರ್ಯಾಂಡಮ್ ಆಗಿ ನಾನು ಇದು ಇವರೇ ಬರೆದಿರಬಹುದು ಅಂತ ಗೆಸ್ ಮಾಡಿ ಹೋಗಿ ಮತ್ತೆ ಚೆಕ್ ಮಾಡೋದು. ಬಿಕಾಸ್ ಆ ಸ್ಟೈಲಲ್ಲಿ ಕೆಲವು ಪದಗಳಲ್ಲಿ ಗೊತ್ತಾಗತ್ತೆ ಆಫ್ಟರ್ ಪಾಯಿಂಟ್. ಇವಾಗ ಹಂಸಲೇಖ ಸರ್ ಹಾಡುಗಳನ್ನೇ ಕೇಳ್ತಾ ಒಂದು ಹಾಡನ್ನ ಕೇಳಿದಾಗ ಸಾಮಾನ್ಯವಾಗಿ ಅದು ಇಷ್ಟು ಹಾಡುಗಳನ್ನ ಕೇಳಿದ್ಮೇಲೆ ಇದು ಹಂಸಲೇಖ ಸರ್ದಿರಬಹುದು, ಇದು ನಾಗೇಂದ್ರ ಪ್ರಸಾದ್ ಸರ್ದಿರಬಹುದು ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಟು ಡೂ. ಎಲ್ಲರೂ ಇದನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ಒಂದು ಹಾಡನ್ನು ಕೇಳಿ ಇವತ್ತಿನ ದಿನಕ್ಕೆ ಅದನ್ನ ರೀಲಲ್ಲಿ ಬೆಳೆಸೋದೋ ಹಾಡೋದೋ ಅಷ್ಟೇ ಅಲ್ಲದಿರ ಯಾರು ಬರೆದಿದ್ದಾರೆ ತಿಳ್ಕೊಳ್ಳಿ, ಯಾರು ಕಂಪೋಸ್ ಮಾಡಿದ್ದಾರೆ ತಿಳ್ಕೊಳ್ಳಿ. ಯಾಕಂದರೆ ಫೈನಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಈ ಸ್ಟಾರ್ಡಮ್ ಅನ್ನೋದು ಹೇಗಿದೆ ಅಂದರೆ, ಒಂದು ಸಿನಿಮಾ ಸಕ್ಸಸ್ಫುಲ್ ಆದಾಗ ಅದು ಡಿರೆಕ್ಟರ್ಸ್ ಮೂವಿ ಆಗಿರಲಿ ಆ್ಯಂಡ್ ನೀವುಗಳು ಸಂಭಾಷಣೆ ಏನು ಸಿನಿಮಾ ಹಿಟ್ ಆಗಬೇಕು ಅಂತ ಬರಿತೀರಾ, ನಿಮ್ಮ ಸಿನಿಮಾ ಅಂತ ಓನರ್ಶಿಪ್ ತೊಗೊಂಡು ಬರಿತೀರಾ, ಅಥವಾ ದುಡ್ಡು ಹಾಕದಂಥ ಪ್ರೊಡ್ಯೂಸರ್ ಇವ್ರು ಎಲ್ಲರ ಹೆಸರಿಗಿಂತ ಹೀರೋ ಹೆಸರು ಮಾತ್ರನೇ ಚಾಲ್ತಿಗೆ ಬರುತ್ತೆ ಇವ್ರ ಸಿನಿಮಾ ಅಂತ. ಇದು ಬದಲಾಗಬೇಕು. ಹೀರೋ ಹೆಸರು ಬರೋದು ಓಕೆ, ಬಟ್ ಅದರ ಜೊತೆಗೆ ಯಾರೆಲ್ಲ ಅದಕ್ಕೆ ಶ್ರಮ ಹಾಕಿದ್ದಾರೆ ಅವರೆಲ್ಲರ ಹೆಸರು ಜನ ತಿಳ್ಕೊಳ್ಳೋ ಹಾಗಾಗಬೇಕು. ಆ ದಿನ ತುಂಬ ದೂರ ಇಲ್ಲ ಅಂತ ಭಾವಿಸ್ತಾ ಸರ್ ಥ್ಯಾಂಕ್ ಯು. ನಮ್ಮ ಕಡೆಯಿಂದ ನಿಮಗೊಂದು ಪ್ರೀತಿಯ ಕಾಣಿಕೆ ಸಪ್ತಮ್ ತೈಲ ಕಡೆಯಿಂದ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್. ಥ್ಯಾಂಕ್ ಯು ವೆರಿ ಮಚ್. ನೀವು ಸಾಕಷ್ಟು ಸಂದರ್ಶನಗಳನ್ನು ಕೊಟ್ಟಿದ್ದೀರಾ. ಐ ಹೋಪ್ ಇದು ವಿಭಿನ್ನವಾಗಿತ್ತು ಆ್ಯಂಡ್ ನೀವು ಕೂಡ ನಮ್ಮಷ್ಟೇ ಎಂಜಾಯ್ ಮಾಡಿದ್ರಿ ಅಂತ. ಡೆಫಿನೆಟ್ ಆಗಿ, ಯಾಕೆಂದರೆ ನೀವು RJ ಆಗಿ ರೇಡಿಯೋಲ್ಲಿ ಇದ್ದಾಗಿಂದ ಭಾಳಷ್ಟು ಕಾಲ ನಾನು ನೋಡಿದ್ದೀನಿ. ಈಗಲೂ ಕೂಡ ನಿಮ್ಮ ಚಾನಲಲ್ಲಿ ಏನು ಮಾಡ್ತಿದ್ದೀರಿ, ಇದ್ರ ಜೊತೆನೇ ಇರ್ತೀರಲ್ಲ, ಅಂದರೆ ವಿಷಯಗಳು ಮತ್ತು ಮಾತು ಇದ್ರ ಜೊತೆನೇ ಇದ್ದೀರಿ. ನಿಮಗೆ ಅಭಿನಂದನೆಗಳು, ಒಳ್ಳೆಯದಾಗಲಿ. ಫ್ಯೂಚರಲ್ಲಿ ಸ್ಟುಡಿಯೋ 1358 ಇನ್ನಷ್ಟು ಮತ್ತಷ್ಟು ಹೊಸ ಏನು ಮಾತುಗಾರನ್ನ, ವಿಷಯ ಇರುವಂಥವ್ರನ್ನ ಕರೆಸಿ ಮಾತಾಡಿಸಿ ನಾವು ತಿಳ್ಕೊತೀವಿ, ಕಲ್ತ್ಕೋತೀವಿ. ಒಳ್ಳೆಯದಾಗಲಿ. ನಾನಂತೂ ತುಂಬ ಸುದೀರ್ಘವಾಗಿ ಮಾತಾಡಿದ್ದೀನಿ ನಿಮ್ಮ ಜೊತೆ ಇವತ್ತು. ಗೊತ್ತಿಲ್ಲ ಅದು ಎಷ್ಟು ಗಂಟೆಗಳಾಯಿತು ಅಂತ. ತುಂಬ ಮಾತಾಡಿದ್ದೀನಿ. ನಿಮ್ಮ ಪ್ರಶ್ನೆ ಚರ್ವಿತ ಚರ್ವಣ ಅಲ್ಲದೆ ನೀವು ಯಾವಾಗ ಹುಟ್ಟಿದ್ದು, ಏನು ಮಾಡಿದ್ದು, ಆ ಥರದ್ದೇನು ಕ್ಲೀಶೆ ಅಂದರೆ ರೆಗ್ಯುಲರ್ ಅಲ್ಲದ ತುಂಬ ವಿಷಯಗಳನ್ನು ನೀವೇ ಹೆಕ್ಕಿ ತೆಗೆದಿರಿ ನನ್ನಿಂದ. ಮತ್ತು ನನ್ನ ಇಷ್ಟು ಸುದೀರ್ಘ ಮಾತಿನಲ್ಲಿ ಯಾರನ್ನು ಹರ್ಟ್ ಮಾಡುವ ಅಥವಾ ಯಾರನ್ನು ಕೆಳಗು ಮಾಡುವ ಯಾವ ಉದ್ದೇಶ ಇಲ್ಲ. ನಾನೇನಾದರೂ ಆ ಥರ ಏನಾದರೂ ಮಾತಾಡಿದರೆ ಯಾರಿಗಾದರೂ ಹರ್ಟ್ ಆಗೋ ಥರದ್ದಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಒಳ್ಳೆಯದಾಗಲಿ. ಕನ್ನಡ ಸಿನಿಮಾ, ಕನ್ನಡ ಹಾಡು, ಕನ್ನಡ ಪತ್ರಿಕೆಗಳು, ಕನ್ನಡ ಮಾಧ್ಯಮಗಳು, ಕನ್ನಡ ಪಾಡ್ಕಾಸ್ಟ್ಗಳು, ಕನ್ನಡದ ಜೊತೆ ಬದುಕೋಣ, ಕನ್ನಡವಾಗಿರೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.